Okay, so in this session, what I'm trying to do here is what is information, but understanding information. I can on the mahiti anta andid takshana, because I told you how mahiti is being understood or how information is understood in the social media. Okay, gone are the days when people used to believe paper al bandide nija, ಅಥವಾ ನಮಗೆ ನಾವು TV ಅಲ್ಲಿ ಬಂದಿದೆ ನಿಜ, ಅಥವಾ ರೇಡಿಯೋದಲ್ಲಿ ಕೇಳಿದೆ ನಿಜ ಅಂತ. People used to have that kind of an thing. You also know that. Okay, so that was a kind of an era, that was a kind of a period when people used to depend on traditional media ಅಂದ್ರೆ ನ್ಯೂಸ್ ಪೇಪರ್ಸ್ ಇರ್ಬೋದು, ಟಿವಿ ಇರ್ಬೋದು, ರೇಡಿಯೋ ಇರ್ಬೋದು, ಅದ್ರ ಬಗ್ಗೆ ಜಾಸ್ತಿ ತುಂಬಾ ನಂಬಿಕೆ ಇರ್ತಾ ಇತ್ತು. ಬಟ್ ಓವರ್ ದಿ ಪೀರಿಯಡ್ ಆಫ್ ಟೈಮ್ ದ ಟ್ರೆಂಡ್ ಹ್ಯಾಸ್ ಚೇಂಜ್, ದಿ ಕಮ್ಯುನಿಕೇಶನ್ ಪ್ಯಾಟರ್ನ್ ಹ್ಯಾಸ್ ಚೇಂಜ್, the mechanism has changed so completely. So ಇಲ್ಲಿ ನಾವು ಈ ಪರ್ಟಿಕ್ಯುಲರ್ ಸೆಷನ್ ಏನು ಮಾಹಿತಿ ಏನು ಅಂತ, ಎಸ್ಪೆಷಲಿ ಮಾಹಿತಿ ಏನ್ ಬರುತ್ತೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನೇನ್ ಮಾಹಿತಿ ಬರುತ್ತೆ ಅದು ಏನು ಅಂತ, ಹೇಗೆ ಒಂದು ಮಾಹಿತಿನ ಅರ್ಥ ಮಾಡ್ಕೊಳ್ಬೇಕು, ಹೌ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿ ಇನ್ಫಾರ್ಮೇಶನ್ ಕ್ಯಾನ್ ಬಿ different people. What is good for Sapna may be not good for somebody else. Okay, so different people will, ನಮ್ಮ ಬ್ಯಾಕ್ ಗ್ರೌಂಡ್ ಇರ್ಬೋದು, ನಮ್ಮ ಕಲ್ಚರ್ ಇರ್ಬೋದು, ನನ್ನ ಐಡಿಯಾಲಜಿಗಳಿರ್ಬೋದು, ಅಥವಾ ನನ್ನ the way I've been brought up, ನನ್ನ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಇರ್ಬೋದು, ನಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಇರ್ಬೋದು, each and everything will count. Okay, when you are understanding an information. ಮತ್ತೆ ಟೈಪ್ಸ್ ಇನ್ಫಾರ್ಮೇಶನ್ ಕೂಡ ಎರಡೇ ತರ ಇನ್ಫಾರ್ಮೇಶನ್ ಗಳಿದೆ, ಅದನ್ನ ಹೇಳ್ತೀನಿ. ಮತ್ತೆ ನಾಲ್ಕನೇದು ಫೇಕ್ ಕಂಟೆಂಟ್. ಯಾಕೆ ನಾನು ಇಲ್ಲಿ ಸ್ಟ್ರೆಸ್ ಮಾಡಿ ಫೇಕ್ ಅಂತ ಹೇಳಿದ್ರೆ, ಪೊಲಿಟಿಕ್ಸ್ ಅಲ್ಲಿ ಬರೋಷ್ಟು ಫೇಕ್ ಕಂಟೆಂಟ್ ಇನ್ ಎಲ್ಲೂ ಬರೋದಿಲ್ಲ. ಓಕೆ, ಬಿಕಾಸ್ ದಿಸ್ ಇಸ್ ದ ಪ್ಲೇಸ್ ಅಂಡ್ ದಿಸ್ ಇಸ್ ದಿ area where people want to get more popularity, people want to get more visibility. Okay, ಜಾಸ್ತಿ ಜನಗಳನ್ನ ಅಪ್ರಿಶಿಯೇಟ್ ಮಾಡಬೇಕು, ಜಾಸ್ತಿ ಜನಗಳು ನನ್ನ ವಿಷಯಗಳು ಅಥವಾ ಐಡಿಯಾಸ್ ಅರ್ಥ ಮಾಡ್ಕೊಳ್ಬೇಕು ಅಂತ. ಸೊ ಇಲ್ಲಿ ದಿಸ್ ಇಸ್ ದ ಪ್ಲೇಸ್ ವೇರ್ ಇಟ್ ಹಸ್ ಬಿಕಮ್ ಅ ಹಬ್. ಓಕೆ, ಒಂದು ಬರ್ನಿಂಗ್ ಹಬ್ ಫಾರ್ ಆಲ್ಮೋಸ್ಟ್ ಆಲ್ ದ ಪೊಲಿಟಿಕಲ್ ಲೀಡರ್ಸ್, ಪೊಲಿಟಿಕಲ್ ಪಾರ್ಟೀಸ್ ಟು ಕ್ರಿಯೇಟ್ ಫೇಕ್ ಕಂಟೆಂಟ್. ಓಕೆ, ಆ ಫೇಕ್ ಕಂಟೆಂಟ್ ಹೆಂಗಾಗೋಗಿದೆ ಅಂತಂದ್ರೆ, ಇಟ್ ಹಸ್ ಸ್ಟಾರ್ಟೆಡ್ ಇನ್ಫ್ಲೂಯೆನ್ಸಿಂಗ್ ಅಂಡ್ ಇಟ್ ಹಸ್ ಸ್ಟಾರ್ಟೆಡ್ ಎಫೆಕ್ಟಿಂಗ್ ದ ಪೀಪಲ್. ಸೊ ದಟ್ ವಿಲ್ ಆಲ್ಸೋ ಬಿ ಸ್ಟಡಿ. ಮತ್ತೆ ಹೇಗೆ ಡೀಲ್ ಮಾಡಬಹುದು, ಒನ್ ಆಫ್ ದಿ ಕ್ವೆಶ್ಚನ್ one of our participants asked in the very first session was ಹೇಗೆ ಡೀಲ್ ಮಾಡಬಹುದು. ಓಕೆ, ಜನಗಳು ಒಬ್ಬೊಬ್ರ ಮೇಲೆ ಕತ್ಲಿ ಮಸಿತಾ ಇರ್ತಾರೆ, ಒಬ್ಬೊಬ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. people will try to humiliate somebody, people will try to bring down somebody, ಅವ್ರದ್ದು ರೆಪ್ಯುಟೇಷನ್ ಹಾಳು ಮಾಡ್ಬೇಕಂತ ತೇಜೋವಧೆ ಮಾಡ್ತಾರೆ ಅಂತ ಏನೋ ಹೇಳಿದ್ರು. ಸೊ ಹೌ ವಿ ಕ್ಯಾನ್ ಡೀಲ್ ವಿತ್ ಇಟ್, ಅದು ಕೂಡ ಇಲ್ಲಿ ಒಬ್ಬರೇ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ವೈ ಇನ್ಫಾರ್ಮೇಶನ್ ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ ನಾನು ಹೇಳ್ದಂಗೆ ನಮ್ಮ ಎಸ್ಪೆಷಲಿ ಐ ಆಮ್ ಕೀಪಿಂಗ್ ಮೈ ಯಂಗ್ಸ್ಟರ್ಸ್ ಇನ್ ಮೈಂಡ್. ಯಂಗ್ಸ್ಟರ್ಸ್ ಅಂತಂದ್ರೆ ಈಗಿನ ಜನರೇಷನ್ ಅವ್ರು ತಗೊಂಡ್ರೆ, ಪೀಪಲ್ ಹ್ಯಾವ್ ಸ್ಟಾಪ್ ರೀಡಿಂಗ್ ನ್ಯೂಸ್ ಪೇಪರ್ಸ್, ಪೀಪಲ್ ಹ್ಯಾವ್ ಸ್ಟಾಪ್ ವಾಚಿಂಗ್ ಟೆಲಿವಿಷನ್, ಪೀಪಲ್ ಡೋಂಟ್ ಲಿಸನ್ ಟು ರೇಡಿಯೋ ಎಸ್ಪೆಷಲಿ. ಸೊ ನೀವು ಹೇಗೆ ಇನ್ಫಾರ್ಮೇಶನ್, ಎಸ್ಪೆಷಲಿ ಪೊಲಿಟಿಕ್ಸ್ ನ ಪಿಕ್ಚರ್ ಆಗಿ ಇಟ್ಕೊಂಡು ಮಾತಾಡ್ತಾ ಇರೋದ್ರಲ್ಲಿ, ಸೊ ಹೌ ವಿಲ್ ಪೀಪಲ್ ನೋ ಅಬೌಟ್ ಪಾಲಿಟಿಕ್ಸ್? ಓಕೆ, ಇಟ್ ಇಸ್ ವೆರಿ ಈಸಿ ಟು ಪಾಸ್ ಕಮೆಂಟ್. ಓಕೆ, ಒಬ್ಬರ ಬಗ್ಗೆ ಹೇಳ್ಬೇಕು, ಮಾಡ್ತಾ ಇದಾರ ಇಲ್ವಾ ಗೊತ್ತಿಲ್ಲ, ಬಟ್ ಇಟ್ಸ್ ವೆರಿ ಈಸಿ ಫಾರ್ ಪೀಪಲ್ ಟು ಪಾಸ್ ಎ ಕಮೆಂಟ್. But are you able to understand the message? Okay, it is because ಏನಾಗೋದು ಇನ್ಫ್ಲೂಯೆನ್ಸ್ ಆಗೋದು ಜಾಸ್ತಿ ಜನಗಳಲ್ಲಿ. ಇವಾಗಂತೂ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಪೀಪಲ್ ಗೆಟ್ ಇನ್ಫ್ಲೂಯೆನ್ಸ್ ಮೋರ್. ಸೊ ಯಾಕೆ ಒಂದು ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಒಂದು, ಇಟ್ ವಿಲ್ ಎಂಪವರ್ ದ ಪೀಪಲ್. ಯಾವುದೇ ಒಂದು ಜನ ಇರ್ಬೋದು, ಇಟ್ ಕ್ಯಾನ್ ಬಿ ರೂರಲ್ ಏರಿಯಾ ಪೀಪಲ್, ಇಟ್ ಕ್ಯಾನ್ ಬಿ ಅರ್ಬನ್ ಏರಿಯಾ, ಇಟ್ ಕ್ಯಾನ್ ಬಿ ಸೆಮಿ ಅರ್ಬನ್, ಇಟ್ ಕ್ಯಾನ್ ಬಿ ರಿಲಿಜಿಯಸ್ ಬ್ಯಾಕ್ ಗ್ರೌಂಡ್, ಯಾವ್ದಾದ್ರು ಕಲ್ಚರಲ್ ತಗೊಳ್ಳಿ. ರಿಫ್ರೆಶರ್ ಕೋರ್ಸ್ ಅಲ್ಲಿ ಅವ್ನು ಇಂಟೆಲೆಕ್ಚುಯಲ್ ಬಗ್ಗೆ ಬರ್ದಿರೋದು, ಇಂಟೆಲೆಕ್ಚುಯಲ್ ಯಾರು ಇಂಪಾರ್ಟೆಂಟ್, ಇಂಟೆಲೆಕ್ಚುಯಲ್ ಅಂದ್ರೆ ಏನು, ಸಿದ್ಧಾಂತ ಆಕ್ಚುಲಿ ಇದಕ್ಕೆ ಇಂಪಾರ್ಟೆಂಟ್. ಹೌದೇ, ಅವನು ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ವಿಶ್ವಕುಮಾರ್ ಸರ್ ಸ್ವಲ್ಪ ಮ್ಯೂಟ್ ಮಾಡ್ಕೊಂತೀರಾ? ಓಕೆ, ಥ್ಯಾಂಕ್ ಯು. Okay, so it will help us know how to empower the people. ಒಂದು ಮಾಹಿತಿಯಿಂದ ಒಬ್ಬ ಇಂಡಿವಿಜುವಲ್ ಆಗಿರ್ಬೋದು, ಒಬ್ಬ ಸಿಟಿಸನ್ ಆಗಿರ್ಬೋದು, ಒಂದು ಲಾ ಅಬೈಡೆಡ್ ಸಿಟಿಸನ್ ಆಗಿರ್ಬೋದು, ಹೌ ಯು ಕ್ಯಾನ್ ಎಂಪವರ್. ಆಸ್ ಅ ಟೀಚರ್ ನನಗೂ ಕೂಡ ನನ್ನ ಸಬ್ಜೆಕ್ಟ್ ಅಲ್ಲಿ ವಿಷಯ ಇದ್ದಾಗ ಮಾತ್ರ ಬಿಕಮ್ ಎಂಪವರ್ಡ್. ಓಕೆ, ನೀವುಗಳು ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಎಂಪವರ್ಮೆಂಟ್ ತಗೊಂಡಿದ್ದೀರಾ. ಸೊ ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾವುದೇ ತರ ಮಾಹಿತಿ ಆಗಿರ್ಬೋದು, ಮತ್ತೆ ಜನಸಾಮಾನ್ಯರಿಗೆ ಕೂಡ ಮಾಹಿತಿ, ಒಳ್ಳೆ ಮಾಹಿತಿ ಸಿಕ್ಕಿದಾಗ ಮಾತ್ರ ಐ ಕ್ಯಾನ್ ಎಂಪವರ್ ಮೈ ಸೆಲ್ಫ್. ಮತ್ತೆ ಎರಡನೇದು, ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಸಿಚುವೇಶನ್. ಯಾಕೆ ಪೊಲಿಟಿಕಲ್ ಇಶ್ಯೂಸ್ ಗಳಲ್ಲಿ ನಾವು ಅಷ್ಟು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಒಂದು, ಇಟ್ ವಿಲ್ ಹೆಲ್ಪ್ ಅಸ್ ಟು ರೆಸ್ಪಾಂಡ್ ಟು ದ ಸಿಚುವೇಶನ್. ಓಕೆ, ಬರೀ ವಿಷಯ ತಗೊಳ್ಳೋರು, ಟಿವಿಲಿ ವಿಷಯ ಬಂತು ಅಥವಾ ರೇಡಿಯೋದಲ್ಲಿ ಬಂತು ಅಂತ ಮಾತ್ರ ಅಲ್ಲ. ಯಾಕೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಇಲ್ಲ, ಯು ಕ್ಯಾನ್ ರೆಸ್ಪಾಂಡ್ ಟು ದ ಸಿಚುವೇಶನ್. ಯಾಕಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮಲ್ಲೂ ಕೂಡ ಒಂದು ರೆಸ್ಪಾನ್ಸ್ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಎಲ್ಲಾನು ಕಾಂಟ್ ಕೀಪ್ ಆನ್ ರಿಸೀವಿಂಗ್. ಓಕೆ, ಎಲ್ಲಾನು ನಾವು ತಗೊಳ್ತಾನೆ ಆಗತ್ತಲ್ಲ. ಯು ಹ್ಯಾವ್ ಟು ರೆಸ್ಪಾಂಡ್ ಸರ್ಟನ್ ಥಿಂಗ್. So better understanding will give you better answers. Okay, that is also one of the things. ಮತ್ತೆ ಮೂರನೇದು, always good information about politics ಇರ್ಬೋದು, ಎಕನಾಮಿ ಇರ್ಬೋದು, ಕಲ್ಚರ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಏನಾರು ಆಗಿರ್ಬೋದು, it will help us to give a good decision. So as a teacher, why you people are attending this refresher course? Maybe you will be getting informed. ಅಥವಾ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಏನೋ ತಿಳ್ಕೊಳ್ಳೋದು ಅಂತ ಇರುತ್ತೆ. ಎಲ್ಲ ಇಂಪಾರ್ಟೆಂಟ್ ಇಲ್ಲದೆ ಇರ್ಬೋದು, ನಿಮ್ಗೆ ಗೊತ್ತಿರ್ಬೋದು, ಬಟ್ some one or the other thing.
it will add some good information and it will help you to take a very good decision. That is also very important. But the individuals get challenges. Politics alli bandaglu kuda ashtene ಜನಗಳಿಗೆ ನಾವು ಕರೆಕ್ಟ್ ಆಗಿ ಮಾಹಿತಿ ಕೊಡ್ತಾ ಇದೀವಿ ಅಲ್ವಾ ಗೊತ್ತಿಲ್ಲ, ಬಟ್ ಇಟ್ ವಿಲ್ ಹೆಲ್ಪ್ ಅಸ್ ಟು ಚಾಲೆಂಜ್ ದ ಇಂಡಿವಿಜುವಲ್ಸ್ ಗಳಿಗೆ ಕೆಲವು ನ್ಯೂನತೆಗಳಿದೆ, ಕೆಲವು ಆಧಾರ್ ಕಾರ್ಡ್ ಏನಂತಾನೆ ಗೊತ್ತಿಲ್ಲ. ಸೊ ಅದನ್ನ ಮಾಹಿತಿ ಕೊಟ್ಟಾಗತ್ತಾನೆ ಆಧಾರ್ ಕಾರ್ಡ್ ಅಂದ್ರೆ ಏನು, ಲಿಂಕ್ ಮಾಡೋದಂದ್ರೆ ಏನು, ಬ್ಯಾಂಕ್ ಅಕೌಂಟ್ ಅಂದ್ರೆ ಏನು, ಲಿಂಕ್ ಮಾಡೋದಂದ್ರೆ. ಸೊ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಓನ್ಲಿ ವೆನ್ ಯು ಗಿವ್ ಇನ್ಫಾರ್ಮೇಶನ್, ಪೀಪಲ್ ವಿಲ್ ಬಿಕಮ್ ಮೋರ್ ಅಂಡರ್ಸ್ಟ್ಯಾಂಡಬಲ್. ಅಟ್ ದಿ ಸೇಮ್ ಟೈಮ್ ದೇ ಕ್ಯಾನ್ ಹೆಲ್ಪ್ ದೆಮ್ ಟು ಫೇಸ್ ದಿ ಚಾಲೆಂಜಸ್ ಆಫ್ ಲೈಫ್. ಮತ್ತೆ ಸಮಾಜ ಅನ್ನೋದು ಇಟ್ ಈಸ್ ನಾಟ್ ಅ ಸ್ಟಾಗ್ನೆಂಟ್ ಒನ್. ಇಟ್ ಕೀಪ್ಸ್ ಚೇಂಜಿಂಗ್, ಇಟ್ ಇಸ್ ನಾಟ್ ಸ್ಟಾಟಿಕ್. Every day it is a dynamic one. It keeps changing. What is yesterday, it is waste today. So what is today, tomorrow is going to be a stale one. So you need to adapt to the different environment, even in politics also. So you need to understand, you need to adjust yourself to the different policies. People used to pay some amount of rupees, 50-60 rupees beyond 25-30 ವರ್ಷದಿಂದ gas ಎಷ್ಟು ಕೊಡ್ತಾ ಇದ್ವಿ, but now it has become 900 plus. You have to adopt, you can't say no to it. So there are certain things which you have to adopt yourself. ಮತ್ತೆ ಒಂದು ಯಾವಾಗಲೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನಂತ ಹೇಳಿದ್ರೆ, ಯಾವುದೇ ಇನ್ಫಾರ್ಮೇಶನ್ ಎಸ್ಪೆಷಲಿ ಪಾಲಿಟಿಕ್ಸ್ ವಿಷಯಕ್ಕೆ ಬಂದಾಗ ಒಂದು ನಮ್ಮ ಅರ್ಥ ಮಾಡ್ಕೊಂಡು ಹೇಗೆ ಇನ್ಫಾರ್ಮೇಶನ್ ಫ್ಲೋ ಆಗ್ತಾ ಇದೆ, ಇನ್ ವಿಚ್ ಡೈರೆಕ್ಷನ್ ದ ಇನ್ಫಾರ್ಮೇಶನ್ ಇಸ್ ಫ್ಲೋಯಿಂಗ್, ಎಸ್ಪೆಷಲಿ ಇನ್ ದ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ, as you all know, it is uncontrolled. No government can control it. It is people's forum, it is a people's platform. Each and every individual, rich, poor, any age group noro, you can have your accounts. ಇದೆ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಇದೆ, ಅಬೌವ್ 18 years ಅಂತ ಇದೆ. ಸೊ 10 ವರ್ಷದ ಹುಡುಗರು 18 years ಅಂತ ಮಾಡಿ ನಿಮ್ಗೆ ಗೊತ್ತಿರ್ಬೋದು, ಫೇಕ್ ಅಕೌಂಟ್ಸ್ ಗಳು ಓಪನ್ ಮಾಡ್ಕೊಳ್ತಾರೆ. ಬಟ್ ದ ಥಿಂಗ್ ಇಸ್, ಇನ್ಫಾರ್ಮೇಶನ್ ಫ್ಲೋ ಟುಡೇ ಹ್ಯಾಸ್ ಬಿಕಮ್ ಸೋ ಈಸಿ. ಓಕೆ, ನಿಮ್ಮ accessibility, even a boy of 5 years, 10 years, 15 years can play games. Okay, he or she can do lot of activities. Dressing videos galante ನೋಡಿರಬಹುದು. ನಮ್ಮ ನೀಸ್ ನಂಗೆ ನೆಬ್ಯೂ ಇದಾರೆ, 7 ವರ್ಷ 8 ವರ್ಷದವರು. ಅವ್ರು ಏನು ರಾಮಾಯಣ ಮಹಾಭಾರತ ಏನು ಗೊತ್ತಿಲ್ಲ, ಬಟ್ ಅವ್ರು ನೀವು ಯಾವ್ದೇ ಒಂದು ಫ್ರೀ ಫೈರ್ ಅಂತೆ, ನೀವು ಯಾವ್ದೇ ಒಂದು ಹೆಸರುಗಳಲ್ಲಿ, ಕಾರ್ಟೂನ್ ಹೆಸರುಗಳಲ್ಲಿ they are ready with that. Okay, the thing is, information has become more stronger. Okay, people have started accustomizing themselves to those kind of information. ಮತ್ತೆ ಬರೋ ಇನ್ಫಾರ್ಮೇಶನ್, ಎಸ್ಪೆಷಲಿ ಪೊಲಿಟಿಕಲ್ ಇನ್ಫಾರ್ಮೇಶನ್, ಯಾವ ಸೋರ್ಸ್ ಇಂದ ಬರುತ್ತೆ ಅಂತ ಕೂಡ ನಾವು ನೋಡ್ಕೊಳ್ಬೇಕು. ಅದನ್ನ ನಾವು ಕೆಲವು ಸತಿ ನೋಡಕ್ ಹೋಗೋದಿಲ್ಲ. ಯಾವ ಸುದ್ದಿ ಮೂಲದಿಂದ ಬಂದಿದೆ, ಅದ್ರ ಮಾಹಿತಿ ಎಲ್ಲಿಂದ ಬಂದಿದೆ, ಅದು ಪೊಲಿಟಿಕಲ್ ಪಾರ್ಟಿನ, ಪಾಲಿಟಿಷಿಯನ್ಸ್ ಕೊಟ್ಟಿರೋದ, ಅವರು ವೆಸ್ಟೆಡ್ ಇಂಟ್ರೆಸ್ಟ್ ಅವ್ರು ಕೊಟ್ಟಿರೋದ. ಓಕೆ, ಸೊ ದೇರ್ ಆರ್ ಯಾವ್ದೋ ಮಾಧ್ಯಮದವ್ರು ಕೊಟ್ಟಿರೋದ. ಪೀಪಲ್ ಆರ್ ವೆರಿ ಕನ್ಫ್ಯೂಸ್ಡ್ ಅಬೌಟ್ ದ ಸೋರ್ಸಸ್. ಯಾಕಂದ್ರೆ ಸುದ್ದಿ ಮೂಲ, ಎಲ್ಲರೂ ಸುದ್ದಿ ಮೂಲಗಳೇ ನಾವು. ಇವರ್ ಐ ಆಮ್ ಅ ಸೋರ್ಸ್, you are a source. ಈಗ Sapna ಏನೋ ಹೇಳಿದ್ರು ಅಂತ ಹೇಳಿದ್ರೆ, that is become a ಸುದ್ದಿ, that is an information. So that is, but I have to be a good source. ಓಕೆ, ನಾನು ರೆಲೆವೆಂಟ್ ಸೋರ್ಸ್ ಇರ್ಬೇಕು, ಅಥೆಂಟಿಕ್ ಸೋರ್ಸ್ ಇದ್ದಾಗ ಮಾತ್ರ ಇನ್ಫಾರ್ಮೇಶನ್ ಒಂದು ವ್ಯಾಲ್ಯೂ ಇರುತ್ತೆ. ಅಂತದ್ರ ಪಾಲಿಟಿಕ್ಸ್ ಅಲ್ಲಿ 100 ಜನ ನಿಮ್ಗೆ ಸುದ್ದಿ ಮಾಹಿತಿ ಕೊಡುವಂತ ಸೋರ್ಸಸ್ ಗಳು ಬರ್ತಾರೆ. ಯಾರು ನಿಜ ಯಾರು ಸುಳ್ಳು ಅನ್ನೋದು ಕೂಡ ನಾವು ವಿ ಹ್ಯಾವ್ ಟು ವೇ ದ ಥಿಂಗ್. ಬಟ್ ಆಲ್ಮೋಸ್ಟ್ ಆಲ್ ದ ಇನ್ಫಾರ್ಮೇಶನ್ ಸೋಷಿಯಲ್ ಮೀಡಿಯಾದಲ್ಲಿ, ಎಸ್ಪೆಷಲಿ ಪಾಲಿಟಿಕ್ಸ್ ಅಲ್ಲಿ ಬರುವಂತ ಇನ್ಫಾರ್ಮೇಶನ್ ಗಳು 90% ಆಫ್ ದ ಇನ್ಫಾರ್ಮೇಶನ್ ಇಸ್ ಬಯಾಸ್ಡ್. ಓಕೆ, ಯಾವುದೇ ಒಂದು ಮಾಹಿತಿ ಬಂದ್ರು ಕೂಡ ಅದು ಬಯಾಸ್ಡ್ ಆಗಿರುತ್ತೆ. ಯಾವುದೋ ಒಂದು ಒಬ್ಬರ ವ್ಯಕ್ತಿನ ಇರ್ಬೋದು, ಒಂದು ಇನ್ಸ್ಟಿಟ್ಯೂಷನ್ ಇರ್ಬೋದು, ಒಂದು ಆರ್ಗನೈಸೇಷನ್ ಇರ್ಬೋದು, ತೆಗಳಿ ಮಾಡಿ ಅವ್ರನ್ನ ಕಾರ್ನರ್ ಮಾಡೋಂಥದ್ದು ಇರುತ್ತೆ. ಬಿಕಾಸ್ ಪಾಲಿಟಿಕ್ಸ್ ಇಸ್ ನಥಿಂಗ್ ಬಟ್ ಬ್ಲೋಯಿಂಗ್ ಟ್ರಂಪೆಟ್ ಆನ್ ಅವರ್ ಓನ್. ನಮ್ಮದೇ ಜನ, ನಮ್ಮದೇ ಸರಿ, ನಾವೇ ಸರಿ, ನಮ್ಮದೇ ಬೆಸ್ಟ್ ಅಂತ ಹೇಳ್ಕೊಳ್ಳುವಂತ ಪೊಲಿಟಿಕಲ್ ಇಶ್ಯೂಸ್ ಗಳು ಇರೋದ್ರಿಂದ, ಎನಿ ಮೆಜಾರಿಟಿ 80% to 90% ಆಫ್ ದ ಇನ್ಫಾರ್ಮೇಶನ್ ಇಸ್ ಆಲ್ವೇಸ್ ಬಯಾಸ್ಡ್, ಎಸ್ಪೆಷಲಿ ಆನ್ ದಿ ಸೋಷಿಯಲ್ ಮೀಡಿಯಾ. ಬಟ್ ಏನಾಗೋಗಿದೆ, ಜನಗಳನ್ನ ನಂಬಕ್ ಶುರು ಮಾಡಿದ್ರೆ. ಪೀಪಲ್ ಡೋಂಟ್ ಬಿಲೀವ್ ಇನ್ ನ್ಯೂಸ್ ಪೇಪರ್, people don't believe in radio, but people believe in WhatsApp. ಮನೆ ವಾಟ್ಸ್ಆಪ್ ಅಲ್ಲಿ ನೋಡಿದೆ ನಾನು, ಅದಕ್ಕೆ ನಿಜ ಇರ್ಬೋದು. ಮನೆ ಫೇಸ್ಬುಕ್ ಅಲ್ಲಿ ಬಂದಿತ್ತು, ಮೋಸ್ಟ್ಲಿ ಅದಕ್ಕೆ ನಿಜ ಇರ್ಬೋದು. ಸೊ ವಾಟ್ ಹ್ಯಾಸ್ ಹ್ಯಾಪನ್ಡ್ ಹಿಯರ್ ಇಸ್ ದ ಇನ್ಫಾರ್ಮೇಶನ್ ಫ್ಲೋ ಇನ್ ದೀಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಹ್ಯಾವ್ ಬಿಕಮ್ ಮಚ್ ಮೋರ್ ಬಯಾಸ್ಡ್. ಪೀಪಲ್ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ವೆದರ್ ಇಟ್ ಇಸ್ ಟ್ರೂ ಆರ್ ರಾಂಗ್. ಯಾಕಂದ್ರೆ ನಮ್ಗಷ್ಟು ಬುದ್ಧಿಶಕ್ತಿ ಇಲ್ಲ. ಯಾರೊಬ್ರು ಹೇಳಿದ್ರು ಅಂದ ತಕ್ಷಣನೇ, ಓ ಹೌದಾ, ನಂಗೆ ಅವ್ರು ಯಾರೋ ಮನುಷ್ಯ ಇಷ್ಟ, ನಂಗೆ ಪೊಲಿಟಿಕಲ್ ಪಾರ್ಟಿ ಅವ್ರು ಇಷ್ಟ, ಸೊ ಅವ್ರು ಹೇಳಿದ್ ನಿಜ ಅಂತ ಒಪ್ಕೊಂಡ್ಬಿಡ್ತಾ ಇದೀವಿ. On the face value, we are not seeing the information, we are not seeing the authentication of the information, but we are going by face value, we are going by political parties, we are going by the politicians. So this needs to be controlled, and this is happening very much in the social media. But the information neighborhood anda ಏನು ಅಂತ ಹೇಳಿದ್ರೆ, ಅವರು ಇವರು ಹೇಳೋದು. ನಮ್ಗೆ ಯಾರು information neighborhood ಅಂತಂದ್ರೆ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ಕೊಲೀಗ್ಸ್, ದೀಸ್ ಆರ್ ಆಲ್ ಅವರ್ ಮೈ ನೇಬರ್ಹುಡ್. ಯಾರೋ ಒಬ್ಬ ಫ್ರೆಂಡ್ ಅವ್ರು ಯಾವ್ದೋ ಒಂದು ಪಾರ್ಟಿಗೆ ಅಫಿಲಿಯೇಟ್ ಆಗಿರ್ತಾರೆ, ಯಾವ್ದೋ ಒಂದು ಪಾರ್ಟಿ ಬಗ್ಗೆ ತುಂಬಾ ಒಲವಿಟ್ಕೊಂಡಿರ್ತಾರೆ. he will start influencing you, she will start influencing you. ಏನಂತ ನನ್ನ ಫೇಸ್ಬುಕ್ ಅಲ್ಲಿ ಹಾಕಿದ್ದೀನಿ ನೋಡು, ಅಥವಾ ನಾನು ಅವ್ರು ವಾಟ್ಸ್ಆಪ್ ಅಲ್ಲಿ ಏನೋ ಬಂದಿರ್ತಾರೆ, ಅವ್ರು ನಿಮಗ್ ಕಳ್ಸಂತದ್ದು, ನೀನ್ ಓದು ಅನ್ನೋದು, ಅವ್ರ ಫ್ಯಾಮಿಲಿ ಕಳ್ಸಂತದ್ದು. ಸೊ ದಿಸ್ ಹ್ಯಾಸ್ ಬಿಕಮ್ ಮೋರ್ ಆಫ್ ದಿ ಥಿಂಗ್, ಬಿಕಾಸ್ ಯು ಆರ್ ಟ್ರೈಂಗ್, ನಾಟ್ ಓನ್ಲಿ ಯು ಆರ್ ಟ್ರೈಂಗ್ ಗೆಟಿಂಗ್ ಇನ್ಫ್ಲೂಯೆನ್ಸ್ ಬೈ ಯೋರ್ ಸೆಲ್ಫ್, ಬಟ್ ಯು ಆರ್ ಟ್ರೈಂಗ್ ಟು ಇನ್ಫ್ಲೂಯೆನ್ಸ್ ಯುವರ್ ನೇಬರ್ಹುಡ್. ನನ್ನ ಪ್ರೈಮರಿ ಸರ್ಕಲ್, ನನ್ನ ಫ್ಯಾಮಿಲಿ,
ನಮ್ಮ ಅಕ್ಕ ತಮ್ಮ ಇರ್ಬೋದು, ಅಥವಾ ನನ್ನ ಫ್ಯಾಮಿಲಿ ಗ್ರೂಪ್, ನನ್ನ ಜಿಮ್ ಗ್ರೂಪ್ ಇರ್ಬೋದು, ನನ್ನ ಕೊಲೀಗ್ಸ್ ಗ್ರೂಪ್ ಇರ್ಬೋದು. ಸೊ ಯು ಆರ್ ಟ್ರೈಂಗ್ ಟು ಅಂದ್ರೆ ಫ್ರೀ ದನ್ ಇನ್ಫಾರ್ಮೇಶನ್ ಟುಡೇ ಇಸ್ ಫ್ರೀ. ನಾಳೆ ಏನಾದ್ರು ಅದು ಒಂದು ಫಾರ್ವರ್ಡ್ ಮಾಡಿದ್ರೆ 10 ರೂಪಾಯಿ ವಾಟ್ಸ್ಆಪ್ ಅಂತಂದ್ರೆ ಯಾರು ಜನರು ವಾಟ್ಸ್ಆಪ್ ಅಲ್ಲಿ ಫಾರ್ವರ್ಡ್ ಮಾಡಕ್ಕೆ ಹೋಗೋದಿಲ್ಲ. ಓಕೆ, ಆತರ ಆಗ್ಬೇಕು. ಸೊ ವಿ ನೀಡ್ ಟು ಕಮ್ ವಿತ್, ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಫೇಕ್ ಕಂಟೆಂಟ್ ಅಂಡ್ ದ ಇನ್ಫಾರ್ಮೇಶನ್ ಇಸ್ ವೆರಿ ಫ್ರೀ. ನೋಬಡಿ ಇಸ್ ದೇರ್ ಟು ಕಂಟ್ರೋಲ್. ದೇರ್ ಇಸ್ ನೋ ಲೀಗಲ್ ಆಕ್ಷನ್. ಸೊ ದಟ್ ಈಸ್ ದ ರೀಸನ್ ವೈ ವಾಟ್ಸ್ಆಪ್ ಅಂಡ್ ಫೇಸ್ಬುಕ್ ಅಂಡ್ ಎವ್ರಿಥಿಂಗ್ ಹಸ್ ಬಿಕಮ್ ಮಚ್ ಮೋರ್ ಸ್ಟ್ರಾಂಗರ್. ಮತ್ತೆ ಚಾಲೆಂಜಸ್, ನಮ್ಗೆ ಏನೊಂದು ಚಾಲೆಂಜ್ ಅಂತ ಹೇಳಿದ್ರೆ, ಯಾವುದೇ ಒಂದು ಸೋಷಿಯಲ್ ಮೀಡಿಯಲ್ಲಿ ಬರುವಂತ ಇನ್ಫಾರ್ಮೇಶನ್ಗಳು ಮೆಜಾರಿಟಿ ಮಿಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ನಾನು ಹೇಳ್ತೀನಿ ವಾಟ್ ಆರ್ ಡಿಫರೆನ್ಸ್ ಬಿಟ್ವೀನ್ ಇನ್ಫಾರ್ಮೇಶನ್ ಅಂಡ್ ಡಿಸ್ಇನ್ಫಾರ್ಮೇಶನ್ ಅಂತ. ಸೊ ಮಿಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಅದು ನಾವು ಆಸ್ ಅನ್ ಎಜುಕೇಟೆಡ್ ನಾವೇ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಇನ್ನು ನಾವು ಐ ಶುಡ್ ಅಂಡರ್ಸ್ಟ್ಯಾಂಡ್ ಹೌ ದಿ ಅನ್ಎಜುಕೇಟೆಡ್ ಪೀಪಲ್ ಅಂಡರ್ಸ್ಟ್ಯಾಂಡ್. ಮತ್ತೆ ಇಂಡಿಯಾದಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ ರೂರಲ್ ಏರಿಯಾದಲ್ಲಿ ಯೂಸ್ ಮಾಡಂಗೆ ಮೊಬೈಲ್ಸ್ ಅರ್ಬನ್ ಏರಿಯಾಸ್ ಅಲ್ಲಿ ಯೂಸ್ ಮಾಡ್ತಾ ಇಲ್ಲ. ಓಕೆ, 60 to 65% of the rural population have access to mobile. They use mobile for a lot of activities. ಈಗ ನಾವುಗಳೇನು ವಾಟ್ಸ್ಆಪ್ ಅಂತೆ, ಅದು ಫೋಟೋಸ್ ಅಪ್ಲೋಡ್ ಮಾಡಕ್ಕಂತೆ. ಸೊ ವಿ ಆಲ್ಸೋ ಯೂಸ್ ಇಟ್ ಫಾರ್ ಅದರ್ ಥಿಂಗ್ಸ್. ಬಟ್ ಅಲ್ಲಿ ಜಾಸ್ತಿ ಮಿಸ್ ಇನ್ಫಾರ್ಮೇಶನ್ ಕಳ್ಸಕ್ಕೆ, ಮತ್ತೆ ಫೋನ್ ಆಕ್ಟಿವಿಟೀಸ್ ಗಳನ್ನ ನೋಡಕ್ಕೆ, ಅಥವಾ ಮೇ ಬಿ ಡಿಫ್ರೆಂಟ್ ಬ್ಯಾಡ್ ಥಿಂಗ್ಸ್ ಗಳನ್ನ ನೋಡಕ್ಕೆ ಅಂತ ಕಡೆ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ದಟ್ ಈಸ್ ಅ ವೆರಿ ಡೇಂಜರಸ್ ಥಿಂಗ್. ಓಕೆ, ಅಂಡ್ ಯು ಆರ್ ಟ್ರೈಂಗ್ ಟು ಕ್ರಿಯೇಟ್ ಎ ಕೈಂಡ್ ಆಫ್ ಹೇಟ್ರೆಡ್. ನಮ್ಮ ಇಂಡಿಯಾದಲ್ಲಿ ತುಂಬಾ ಆಗ್ತದೆ. ಎಕ್ಸಾಂಪಲ್ಸ್ ಹೇಳ್ತೀನಿ, ಒಂದ್ 2-3 ಹೇಳ್ತೀನಿ ಇದನ್ನ ಯಾಕೆ ಅಂತ ಅಂದ್ಬಿಟ್ಟು. ಓಕೆ, ಸೊ ಹೌ ಇಟ್ ಹ್ಯಾಸ್ ಹ್ಯಾಪನ್. ಅಲ್ಲಿ ಜಸ್ಟ್ ಟು ಗಿವ್ ಎನ್ ಎಕ್ಸಾಂಪಲ್, ಯಾಕೆ ಇದೊಂದು ಫೇಕ್ ನ್ಯೂಸ್ ಬ್ಯಾಡ್ ನ್ಯೂಸ್ ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡ್ಬೇಕಂದ್ರೆ, ಒಂದು ವಾಟ್ಸ್ಆಪ್ ಅಲ್ಲಿ ಹರಿದಾಡ್ತಾ ಇರೋದು ಇನ್ಫಾರ್ಮೇಶನ್ ಮೆಜಾರಿಟಿ ಅದನ್ನ ಹೇಳ್ದಂಗೆ ಇಟ್ ಈಸ್ ಮಿಸ್ ಇನ್ಫಾರ್ಮೇಶನ್ ಮತ್ತೆ ಡಿಸ್ಇನ್ಫಾರ್ಮೇಶನ್. ಒಂದು ಇನ್ಫಾರ್ಮೇಶನ್ 2 ತರ ಇರುತ್ತೆ. ಒಂದು ಮಿಸ್ ಇನ್ಫಾರ್ಮೇಶನ್ ಅಂತ, ಒಂದು ಡಿಸ್ಇನ್ಫಾರ್ಮೇಶನ್ ಅಂತ. ಮಿಸ್ ಇನ್ಫಾರ್ಮೇಶನ್ ಅಂದ್ರೆ ಏನಂತ ಹೇಳಿದ್ರೆ, ಜಗದೀಶ್ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ವಾಟ್ಸ್ಆಪ್ ಏನೋ ಒಂದು ಮೆಸೇಜ್ ಬರುತ್ತೆ. ಜಗದೀಶ್ ಡಸಂಟ್ ನೋ ವೆದರ್ ದಟ್ ಮೆಸೇಜ್ ಇಸ್ ರೈಟ್ ಆರ್ ರಾಂಗ್, but he forwards it without his knowledge whether it is right or wrong. He forwards it. Okay, that is called as misinformation. Disinformation ಅಂದ್ರೆ ಏನು ಅಂತ ಹೇಳಿದ್ರೆ, ವಿಶ್ವಕುಮಾರ್ ಸರ್ ಇದ್ರೆ, ಪುಟ್ಟರಾಜ್, ಜಸ್ಟ್ ಟೇಕಿಂಗ್ ಎಕ್ಸಾಂಪಲ್ಸ್ ಬಿಕಾಸ್ ಐ ಆಮ್ ಸೀಯಿಂಗ್ ಯುವರ್ ನೇಮ್ಸ್ ಹಿಯರ್. ಓಕೆ, ಯಾರು ಪುಟ್ಟರಾಜು ಸರ್ ಅಥವಾ ಲೋಕೇಶ್ ಅವ್ರು ಇರ್ತಾರೆ. ಓಕೆ, ಸೊ ಅವ್ರ ಲೋಕೇಶ್ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ. ಗೊತ್ತಿರುತ್ತೆ ಅದು ತಪ್ಪು, ಸರಿ ಇಲ್ಲ, ಸುಳ್ಳು ಪಳ್ಳು ಅಂತೆಲ್ಲ ಗೊತ್ತಿರುತ್ತೆ. ಗೊತ್ತಿದ್ದು ಲೋಕೇಶನ್ ನನಗೇನಾಗ್ಬೇಕಾಗಿತ್ತು ಅಂತ ಹೇಳಿ ಅದನ್ನ ಫಾರ್ವರ್ಡ್ ಮಾಡ್ತಾರಲ್ಲ, ದಟ್ ಕೈಂಡ್ ಆಫ್ ಇನ್ಫಾರ್ಮೇಶನ್ ಇಸ್ ಕಾಲ್ಡ್ ಎಸ್ ಡಿಸ್ಇನ್ಫಾರ್ಮೇಶನ್. ಗೊತ್ತಿಲ್ಲದೆ ಮಾಡೋದನ್ನ ನಾವು ಮಿಸ್ಇನ್ಫಾರ್ಮೇಶನ್ ಅಂತ ಕರಿತೀವಿ. ಗೊತ್ತಿದ್ದು ಯಾರ ಜನಗಳ ಹಾಳಾಗ್ಲಿ, ಅವ್ರ ತಾನೇ ಹಾಳಾಗ್ತಾ ಇರೋದು, ಅವ್ರ ಮನೆಗ್ ತಾನೇ ನೆಗೆಟಿವ್ ಆಗ್ತಾ ಇರೋದು, ಅಥವಾ ಅವ್ರ ಕಮ್ಯುನಿಟಿಗೆ ತಾನೇ ನೆಗೆಟಿವ್ ಆಗ್ತಾ ಇರೋದು, ನಮ್ಗೇನಾಗಲ್ವಲ್ಲ, ಇಟ್ ಇಸ್ ನಾಟ್ ಗೋಯಿಂಗ್ ಟು ಎಫೆಕ್ಟ್ ಮೀನ್ ಎನಿ ಆರ್ ಮೈ ಫ್ಯಾಮಿಲಿ ಅಂತ ಗೊತ್ತಿದ್ದು ಮಾಡಂತ ನಮ್ ಡಿಸ್ಇನ್ಫಾರ್ಮೇಶನ್. ಸೊ ಇಂಡಿಯಾದಲ್ಲಿ ಪೊಲಿಟಿಕಲ್ ಇಶ್ಯೂಸ್ ಗಳು ಆಗ್ತಾ ಇರೋದೇ ಡಿಸ್ಇನ್ಫಾರ್ಮೇಶನ್ ಇಂದ. So that you know that is wrong, but you want to create an hatred. You want to create a kind of a gap between the minds of the people, and politicians have started using this social media as one of the biggest gamble. Okay, on the doddu pawn agi ಏನು ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾ, ಬಿಕಾಸ್ ಇಟ್ ಆಕ್ಸೆಸಿಬಿಲಿಟಿ ಎಲ್ರಿಗೂ ಇದೆ. ಅವ್ರು ಹೇಳಿದ ಅವ್ರವ್ರಿಗೆ ಸರಿ. ಮತ್ತೆ ಎಲ್ಲರೂ ನಮ್ಮಲ್ಲಿ ವ್ಯಕ್ತಿ ಪೂಜೆಗಳು ಜಾಸ್ತಿ ಗೊತ್ತಿರ್ಬೋದು ನಿಮಗೆ. We do that except worshipping our parents and God. We usually worship politicians, we worship ನಮ್ ಲೈಕಿಂಗ್ ಅದು. Okay, that is different. But blind ಆಗಿ ಫಾಲೋ ಮಾಡೋದು, that is the second thing. Okay, so false information ಕೂಡ ತುಂಬಾ ಜನರ ಲೈಫ್ ಗಳನ್ನ ತಗೊಂಡಿದೆ. ನಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು 2-3 years ಬ್ಯಾಕ್ ಅಲ್ಲಿ ಅಸ್ಸಾಂ ಅಲ್ಲಿ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಬಂತು. ಏನಂತ, ನಾರ್ತ್ ಈಸ್ಟರ್ನ್ ಸಿಟಿಸನ್ಸ್ ಆರ್ the people who are living in the different parts of the country, that is in from Assam, north eastern states ನ ಬರಂತವ್ರು ಮಕ್ಕಳು ಕಳ್ರು ಅಂತ ಯಾರೋ ಒಬ್ರು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿದ್ರು ವಿತೌಟ್ ನೋಯಿಂಗ್. ಬಿಕಾಸ್ ದೇರ್ ಆರ್ 3 kind of people. ಒಬ್ರು ಮೆಸೇಜ್ ನ ಕ್ರಿಯೇಟ್ ಮಾಡೋರು, ಇನ್ನೊಬ್ರು ಸ್ಪ್ರೆಡ್ ಮಾಡೋರು. ನಾವೆಲ್ಲ ಸ್ಪ್ರೆಡರ್ಸ್. ಬಂದಿದ್ದ ವಿಷಯ ಗೊತ್ತಿಲ್ಲದೆ ಮಾಡಿದ್ರೆ ವಿ ಹ್ಯಾವ್ ಬಿನ್ ಸ್ಪ್ರೆಡಿಂಗ್ ಎವ್ರಿಥಿಂಗ್. ಸೊ ಏನಾಯ್ತು, ಆ ಮೆಸೇಜ್ ಯಾರೋ ಒಂದು ಹಾಕಿದ್ದಾಗ, you may believe it or not, around 42 people from northeastern India were killed in Bangalore. ಹೆಂಗೆ ಟ್ರೈನ್ ಅಲ್ಲಿ ಪಾಪ ಎಲ್ಲ ಮನುಷ್ಯಗಳು ಹತ್ತತ್ಕೊಂಡು ಹೋಗ್ಬಿಟ್ರು ಒಂದೇ ದಿನ ರಾತ್ರಿಯಿಂದ. ಏನಕ್ಕಂತ ಅಂದ್ರೆ ಎಲ್ಲಿ ನೋಡ್ತಾ ಅವ್ರಂದ್ರೆ ಅವ್ರಿಗೆ ಏನ್ ಅನ್ಸಿದಂದ್ರೆ, ಯಾರೋ ಒಂದು ಫಾಲ್ ಇನ್ಫಾರ್ಮೇಶನ್ ಕೊಟ್ಟಿದ್ರು, ಅವ್ರು ಮಕ್ಕಳನ್ನ ಕತ್ಕೊಂಡೋಗಿ ಪ್ರಾಸ್ಟಿಟ್ಯೂಷನ್ ಗೆ ಬಿಡ್ತಾರೆ ಅಂತ ಯಾರೋ ಒಂದು ಮೆಸೇಜ್ ಹಾಕ್ಬಿಟ್ಟಿದ್ರು. somebody who had an hatred towards the northeastern people. So 42 life loss ಆಯ್ತದ್ರಿಂದ. So just because a small message, 1 or 2 lines of messages in the WhatsApp created so much of a problem in the country. So this is very easy, and politicians know where to catch the thing. Elli janagalana hididre agutte, elli messages free kalsbodu anta heli. This is the reason why social media is very active. Okay, so mattu innondu enu anta helidre, ಮತ್ತೆ information easy circulate ಮಾಡಬಹುದು because it doesn't cost you money. ಓಕೆ, ಈಗ ನೀವು ಪೇಪರ್ ತಗೊಳ್ಬೇಕಂದ್ರೆ ದುಡ್ಡು ಕೊಡ್ಬೇಕು, ನೀವು ಟಿವಿಲಿ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಂದ್ರೆ ದುಡ್ಡು ಕೊಡ್ಬೇಕು, ರೇಡಿಯೋಲಿ ಆಡ್ ಹಾಕ್ಬೇಕಂದ್ರೆ ದುಡ್ಡು ಕೊಡ್ಬೇಕು. ಬಟ್ ಇಫ್ ಯು ಆರ್ ಡೂಯಿಂಗ್ ಅನ್ ವಾಟ್ಸ್ಆಪ್ ಮೆಸೇಜ್, ಇಫ್ ಯು ಆರ್ ಫಾರ್ವರ್ಡಿಂಗ್ ಅ ವಾಟ್ಸ್ಆಪ್ ಮೆಸೇಜ್ ಆನ್ ಹೈಕ್ ಆನ್ ವಾಟ್ಸ್ಆಪ್ ಆರ್ ಮೆಸೆಂಜರ್ ಆರ್ ಸಮಥಿಂಗ್, ಯು ಆರ್ ನಾಟ್ ಪೇಯಿಂಗ್ ಎನಿಥಿಂಗ್.
but you're reaching a large audience of people. Okay, so you can circulate the false information through social media. That's the second thing. ಮೂರನೇದು ಜನಗಳಲ್ಲಿ ಒಂದು ಭಯ ಹುಟ್ಟಿಸ್ಬೇಕು. ಕರೋನಾ ವ್ಯಾಕ್ಸಿನ್ ತಗೊಂಡ್ರೆ ಲಪ್ಪ ಹೊಡಿಯುತ್ತಂತೆ, ಕರೋನಾ ವ್ಯಾಕ್ಸಿನ್ ತಗೊಂಡ್ರೆ ಜ್ವರ ಬರುತ್ತಂತೆ, ಕರೋನಾ ವ್ಯಾಕ್ಸಿನ್ ತಗೊಂಡಿಲ್ಲ ಅದಾಗುತ್ತೆ. ನೀವು ಗೊತ್ತಿರ್ಬೋದು, ಡ್ಯೂರಿಂಗ್ ಕರೋನಾ ಅದು ದೇರ್ ವಾಸ್ ಸೋ ಮಚ್ ಆಫ್ ಫಾಲ್ಸ್ ಸ್ಟೋರೀಸ್. ಎಷ್ಟು ಸುಳ್ಳು, ಅದು ಪೊಲಿಟಿಕಲೈಸ್ ಆಗಿದ್ದು ಎಷ್ಟೊಂದು ವಿಷಯಗಳನ್ನ ಹೇಳಿದ್ನಲ್ಲ, ಕೌಡಂಗ್ ಹಾಕಿರೋಂಥದ್ದು ಇರ್ಬೋದು, ದೀಪ ಹಚ್ಚಂತದ್ದು ಇರ್ಬೋದು. ಇಟ್ ವಾಸ್ ಲಾಟ್ ಆಫ್ ಪ್ಯಾನಿಕ್. ಓಕೆ, ಮಕ್ಳುಗಳಿಗೂ ಕೂಡ ಮಕ್ಳಿಗೆ ಸ್ಕೂಲೇ ಕಳಿಸಲ್ಲ ಅಪ್ಪ ಅಮ್ಮ. ಮೆನಿ ಆಫ್ ಅವರ್ ಪೇರೆಂಟ್ಸ್ ಹಿಯರ್, ಇವಾಗ ನಿಮ್ಗೂ ಗೊತ್ತು ಸಿಚುವೇಶನ್. ವಾಟ್ ಇಸ್ ದ ರೀಸನ್? ಫೈನ್, ಮಕ್ಳಿಗೆ ಬರುತ್ತೆ. ಎಲ್ಲಿ ಬಂತು ಥರ್ಡ್ ವೇವ್? August ಹೊಡೆಯುತ್ತೆ, ಸೆಪ್ಟೆಂಬರ್ ಹೊಡೆಯುತ್ತೆ. You people have been creating because you want to divert the attention of the people. People have been vaccinated, all elders have been vaccinated, people have got some information. ಈಗ ಎಜುಕೇಟೆಡ್ ಗಳಾಗಿದ್ದಾರೆ, ಎಲ್ಲರೂ ಕೈ ತೊಳಿತಾರೆ, ಮಕ್ಳುಗಳಿರ್ಬೋದು, ಯಾರ್ಯಾರಾಗಿರ್ಬೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ, ಮಾಸ್ಕ್ ಹಾಕ್ತಾರೆ. ಬಟ್ ಅಟ್ ದಿ ಸೇಮ್ ಟೈಮ್ ಯು ಹ್ಯಾವ್ ಕ್ರಿಯೇಟೆಡ್ ಲಾಟ್ ಆಫ್ ಪ್ಯಾನಿಕ್. Okay, that is also there. That is ಅದರ ಪ್ಯಾನಿಕ್ ಕೂಡ ಕ್ರಿಯೇಟ್ ಮಾಡಬಹುದು. ಮತ್ತೆ ಮೆಜಾರಿಟಿ ಮಿಸ್ಲೀಡಿಂಗ್ ಇನ್ಫಾರ್ಮೇಶನ್, ಎಲ್ಲ ಬರೀ ತಪ್ಪು ದಾರಿ ಹೇಳಿದಂತ ಮಿಸ್ಇನ್ಫಾರ್ಮೇಶನ್ ಗಳನ್ನ ಹೇಳಿದ್ನಲ್ಲ. ಪ್ರೆಗ್ನೆಂಟ್ ವುಮೆನ್ ಗಳು ಹಾಕ್ಸ್ಕೊಳ್ಬಾರ್ದಂತೆ. ಓಕೆ, ದಟ್ ಈಸ್ ಒಂದಿತ್ತು. ಮತ್ತೆ ಆಸ್ತಮಾ ಇದ್ದವ್ರು ಹಾಕ್ಸ್ಕೊಳ್ಬಾರ್ದಂತೆ ಇಂಜೆಕ್ಷನ್. ಓಕೆ, ಸೊ ಮತ್ತೆ ಕೋವ್ಯಾಕ್ಸಿನ್ ಹಾಕೋಬೇಕಂತೆ, ಕೋವಿಶೀಲ್ಡ್ ಹಾಕ್ಸ್ಕೊಳ್ಬಾರ್ದಂತೆ. ಸೊ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ವೆ ಟ್ರೈನ್ಡ್. ಅಂದ್ರೆ ಈವನ್ ಪೊಲಿಟಿಸೈಸ್ ಆಲ್ಸೋ. ನಾ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಇದು ಮಿಸ್ಇನ್ಫಾರ್ಮೇಶನ್ ಹೆಂಗೆ ಮಿಸ್ಲೀಡಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ, ವೆನ್ ಕೋವ್ಯಾಕ್ಸಿನ್ ಅಂಡ್ ಕೋವಿಶೀಲ್ಡ್ ವಾಸ್ ಬಿನ್ ಇಂಟ್ರೊಡ್ಯೂಸ್ ಇನ್ ದ ಕಂಟ್ರಿ, ನಿಮ್ಗೂ ಗೊತ್ತಿರ್ಬೋದು, ಪೀಪಲ್ ಮೈಟ್ ಹ್ಯಾವ್ ರೆಡ್. ಯಾವಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಶುರು ಮಾಡೋದಕ್ಕೆ ವ್ಯಾಕ್ಸಿನ್ ಎಲ್ಲ ಬಂತು, ಸೊ ನಾಳೆಯಿಂದ ಅಥವಾ ನಾಳಿದ್ರಿಂದ ಎಲ್ಲರಿಗೂ ಕಡೆ ಕೊಡಕ್ ಶುರು ಆಗುತ್ತೆ, ಫ್ರೀ ಎಲ್ಲಾ ಕಡೆ ಕೊಡಕ್ ಆಗುತ್ತೆ, ಪೇಮೆಂಟ್ ಕೊಟ್ಟು ತಗೊಳ್ಬಹುದು ಅಂತ ಯಾವಾಗ ಅನೌನ್ಸ್ ಮಾಡಿದ್ರು, SP president, that is Mr. Yadav. Okay, what's his name? Akhilesh Yadav. Yeah, thank you, Akhilesh Yadav. ಒಂದು ಸ್ಟೇಟ್ಮೆಂಟ್ ಕೊಟ್ರು. ಏನಂತ, ನಾನು ಯಾವುದೇ ಕಾರಣಕ್ಕೂ ನಾನು ಬಿಜೆಪಿ ಗವರ್ನಮೆಂಟ್ ಮಾಡಿರಂತ ವ್ಯಾಕ್ಸಿನ್ ನಾನು ಹಾಕ್ಸ್ಕೊಳ್ಳೋದಿಲ್ಲ, ಅದು ಜನಗಳನ್ನ ಕೊಲೆ ಮಾಡುತ್ತೆ. ಇನ್ನೊಂದು ಇದು ಕೊಡ್ತು, ನೋಡಿರ್ಬೋದು ನೀವು ಸ್ಟೇಟ್ಮೆಂಟ್. ಐ ಆಮ್ ನಾಟ್ ಗೋಯಿಂಗ್ ಟು ಗೆಟ್ ದ ವ್ಯಾಕ್ಸಿನ್ ಬಿಕಾಸ್ ಇಟ್ ಇಸ್ ಬೀನ್ ಡನ್ ಬೈ ದಿ ಬಿಜೆಪಿ ಗವರ್ನಮೆಂಟ್ ಅಂತ. ಅವ್ರು ಎಷ್ಟು ಜನ ಫಾಲೋವರ್ಸ್ ಗಳು ಇರ್ತಾರೆ? See, it is not really now humanity na consider ಮಾಡಬೇಕೆ ಹೊರತು, but you need not to politicize that. Whether it is done by Congress party, whether it is done by BJP, SP, I'm least bothered. Whether it is done by Mamata Banerjee, I'm least bothered. But why are you trying to mislead the people? Because every politician will have at least lakhs of people as followers. ನಿಮಗೆ ಗೊತ್ತಿದೆಯಾ ಗೊತ್ತಿಲ್ಲ ಆ SP party ಅವರು ಯಾರು ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳಿ ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ 2 months, because they didn't want, because they wanted to follow the leader. ಎಷ್ಟೋ ಜನ ಸತ್ತಿರ್ಬೋದು, we don't know the statistics, but you are trying to mislead the information. Instead of encouraging the people to take the information, you are misleading them. through social media. ಹಾಕೊಳ್ಬೇಡಿ, ಏನ್ ಪ್ರಚಾರ ಮಾಡಿದ ಹಾಕ್ಸ್ಕೋಬೇಡಿ ಅಂತ. So these are the kind of things which is taking the life of the people. Next, but the action for interpretation. Yeah, please tell me, sir. ಮೇಡಮ್, ಇದಕ್ಕೆ ಪೂರಕವಾಗಿ ಇನ್ನೊಂದೇನು, ನಾವು ಹಳ್ಳಿ ಜನಕ್ಕಿಂತ ಇಂಟೆಲೆಕ್ಚುಯಲ್ ಆಗಿರುವಂತ ನಾವೇ ಇವತ್ತೆಂತ ಬ್ಯಾಡ್ ಮೆಸೇಜಸ್ ಅಂದ್ರೆ, ಜೈ ಆಂಜನೇಯ ಕಳಿಸಿ, ಜೈ ಗಣೇಶಾಯ ಅಂತ ಕಳಿಸಿ, ಸಾಯಿಬಾಬಾ ಕಳಿಸಿ, ಇಲ್ಲ ಅಂದ್ರೆ ನಿಮಗೆ 1 ಗಂಟೆ ಒಳಗಡೆ ಕೆಟ್ಟ ಸುದ್ದಿಯನ್ನ ಕಳಿಸ್ತೀವಿ ಅಂತ ಇವತ್ತು ಡಿಗ್ರಿ ಕಾಲೇಜ್ ಪ್ರೊಫೆಸರ್ಸ್ ಇರುವಂತ ಗ್ರೂಪ್ ಅಲ್ಲೇ ಶೇರ್ ಮಾಡ್ತಾ ಇದೀವಿ ಅಂದ್ರೆ, ಹಳ್ಳಿಯಲ್ಲಿ ಇರುವಂತವ್ರು ಇಂಟೆಲೆಕ್ಚುಯಲ್ಸ್ ಮೇಡಮ್? ಅಲ್ಲ, ಅದೇ ನಾನು ಹೇಳಿದ್ದು, ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ನಾನು ಅದನ್ನೇ ಹೇಳಿದ್ರೆ, ಅನ್ಎಜುಕೇಟೆಡ್ ಅವ್ರಿಗೆ ನಾವು ಹೇಳ್ಬೋದು ಸರ್, ಏನೋ ಮಾಡ್ಬೋದು, ಬಟ್ ಇಟ್ ಈಸ್ ಹ್ಯಾಪನಿಂಗ್ ವಿತ್ ಇನ್ ಅಸ್ ಓನ್ಲಿ. ನೀವ್ ಹೇಳಿದ್ರೆ, you see, I am also Sai Baba Bhakti. Okay, I also believe in the thing. ಈಗ ಏನೋ ಬಂದ್ಬಿಟ್ರೆ ಮೊದ್ಲು ಅರ್ಲಿ, ಬಿಕಾಸ್ ಐ ಆಮ್ ಅ ಗೂಗಲ್ ಫ್ಯಾಕ್ಟ್ ಟ್ರೈನರ್ ನೌ. ಐ ಬಿನ್ ಎ ಸರ್ಟಿಫೈಡ್ ಟ್ರೈನರ್ ಫ್ರಮ್ ಗೂಗಲ್ ಇಂಡಿಯಾ. ಸೊ ಈಗ ನಾನು ಮೊದ್ಲು ಮಾಡ್ತಾ ಇದ್ದೀವಿ, ಐ ಆಮ್ ನಾಟ್ ಡೂಯಿಂಗ್ ಇಟ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಮಿಸ್ಲೀಡ್ ದ ಪೀಪಲ್. ಸೊ ನಾನೇ ಒಂದು ಟ್ರೈನರ್ ಆಗಿ ನಾನು ಯಾಕೆ ಮಿಸ್ಲೀಡ್ ಮಾಡ್ಬೇಕಂದ್ರೆ, ಫ್ರಮ್ ಪಾಸ್ಟ್ 8-10 months ಐ ಸ್ಟಾಪ್ಡ್ ಆಲ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಸೊ ನಮ್ಮಲ್ಲಿ ಅದು ಚೇಂಜಸ್ ಗಳು ಆಗ್ತಾ ಬರ್ಬೇಕು ಅಷ್ಟೇ. ಬಟ್ ಮಾಡ್ತಾರೆ ಜನ, ಇಲ್ಲ ಅಂತ ಅಲ್ಲ, ಮಾಡ್ತಾರೆ. ಅದು ಇದೆ, ಅದೊಂದು ಪ್ರಾಬ್ಲಮ್ ಇದೆ. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಬಟ್ ಇಟ್ ಹಸ್ ಬಿಕಮ್ ಎ ಈಸಿ ಮೆಕ್ಯಾನಿಸಮ್. ನಾನು ಅದನ್ನ ಹೇಳಿದ, ನಾಳೆ ಸಾಯಿಬಾಬಾಗ್ 100 ಜನ ಕಳ್ಸಬಹುದು, ಒಂದು 10 ರೂಪಾಯಿ ಅಂತ ಮಾಡ್ಬಿಡ್ಲಿ ವಾಟ್ಸ್ಆಪ್ ನಲ್ಲಿ. ಯಾರು 1,000 ರೂಪಾಯಿ ಖರ್ಚು ಮಾಡ್ಕೊಂಡು ಮಾಡ್ತಾರ? ಯಾರು ಮಾಡಲ್ಲ. ದೆನ್ ಥಿಂಗ್ಸ್ ವಿಲ್ ಬಿ ಓಕೆ. ಓಕೆ, ಸೊ ದೇರ್ ಹ್ಯಾಸ್ ಟು ಬಿ ಸಮ್ ಕಟ್ಟೆಲ್. ಮೇಡಮ್, ಅದೇ ನೀವ್ ಹೇಳ್ತಾ ಇದ್ರಲ್ಲ ವ್ಯಾಕ್ಸಿನ್ ಗೆ ಸಂಬಂಧಪಟ್ಟಾಗೆ, ಅದು ಸ್ಟಾರ್ಟಿಂಗ್ ಅಲ್ಲಂತೂ ಸೆಕೆಂಡ್ ವೇವ್ ಬರುತ್ತೆ ಅಂತ ಅಷ್ಟೆಲ್ಲಾ ಹೇಳಿ ಪ್ರಿಕಾಷನ್ಸ್ ತಗೋಬೇಕು, ಹಾಕಿಸ್ಕೋಬೇಕು ಅಂದಾಗ ಮೋಸ್ಟ್ ಆಫ್ ದ ಇಂಟೆಲೆಕ್ಚುಯಲ್ಸ್ ಆತರ ಒಂದು ಸ್ಟೇಜ್ ಗಳನ್ನ ಯೂಸ್ ಮಾಡ್ಕೊಂಡು ಹೇಳ್ತಾ ಹೋದ್ರು. ಅದ್ರ ಎಫೆಕ್ಟ್ ಅನ್ನ ನಾವು ಸೆಕೆಂಡ್ ವೇವ್ ಅಲ್ಲಿ ಅಷ್ಟು ಆ ಪ್ರಮಾಣದ ಸಾವು ನೋಡಕ್ ಸಾಧ್ಯ ಆಯ್ತು. ಅಂದ್ರೆ ತುಂಬಾ ವ್ಯಾಕ್ಸಿನ್ ತುಂಬಾ ತಗೊಳ್ಳೇ ಇಲ್ಲ. ಹೌದು, ಮುಂದೆ ಬರೋಕೆ ರೆಡಿ ಇರ್ಲಿಲ್ಲ ತಗೊಳ್ಳೋದಿಲ್ಲ. ಮತ್ತೆ ಏನಾಯ್ತು ಅಂತಂದ್ರೆ, ವ್ಯಾಕ್ಸಿನೇಷನ್ ಇಶ್ಯೂ ಅಲ್ಲೇನೆ ಯು ಸ್ಟಾರ್ಟೆಡ್ ವಾಟ್ ಯು ಕಾಲ್ ಕಾರ್ನರಿಂಗ್ ಒನ್ ಪರ್ಟಿಕ್ಯುಲರ್ ಕಮ್ಯುನಿಟಿ. ಅಷ್ಟೊಂದು ಹೇಳ್ತಿದ್ದೆ, ಐ ಡೋಂಟ್ ನೋ ಹೌ ಮೆನಿ, ಐ ಆಮ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ತಬ್ಲಿಕೀಸ್, ಪಾಪ ತಬ್ಲಿಕೀಸ್ ನ ನೀವು ಕಾರ್ನರೇ ಮಾಡ್ಬಿಟ್ಟು, ಅವರಿಂದನೇ ಹರಡ್ತಾ ಇದೆ, ಅವ್ರು ಎಲ್ಲಿಂದ ಹೋಗಿದ್ರು, ಇಲ್ಲಿಂದ ಬಂದಿದ್ರು ಅಂತ ಅನ್ಬಿಟ್ಟು
Andre, you are trying to marginalize the people. Social media became one of the hub for the political party to corner one particular community. Yake Hindu inda yargu bandilva, Christians inda yargu bandilla, Buddhist galga agilva, I don't know. But why you want andre ಏನಾಗೋಯ್ತು ಅಂತ ಹೇಳಿದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಒಂದು ಈಸಿ ವೇ ಆಗೋಯ್ತು ಅವ್ರಿಗೆ ಒಂದು ಜನಗಳನ್ನ ಕಾರ್ನರ್ ಮಾಡಕ್ಕೆ. That is what I'm telling you about the fake content. Majority of the fake content comes from the social media, and you have to be very, you should understand that the political people or the political parties are trying to do a propaganda that is for their own benefit, and it has become, there is no legal action. One important thing why people are using so much of the social media to propagate all these kinds of things is because there is no, sorry, there is no what do you call proper ಇದು ನಮ್ಮಲ್ಲಿ ಇದಿಲ್ಲ, ಏನಂತಾರೆ, ಲಾ ಇಲ್ಲ. I'll come to it. Okay, that is also one of the thing. Ultimately ಏನಾಗುತ್ತೆ ಗೊತ್ತಾ, ನಾವೆಲ್ಲ ಹೇಳ್ಕೊಳ್ತಾ ಹೋಗ್ತೀವಿ. I'll come back to you when we do the discussion. ಏನಾಗುತ್ತೆ ಅಂತ ಹೇಳಿದ್ರೆ, the very fabric of the society, ಜನಗಳಲ್ಲಿ ನಂಬಿಕೆ ಹೊರಟೋಗುತ್ತೆ, ಜನಗಳಲ್ಲಿ ಪ್ಯಾನಿಕ್ ನ ಮೂಡಿಸಿದ್ರೆ you are winning, the political parties are winning. Ultimately ಅವ್ರ ಮನೇಲಿ ಯಾರು ಸತ್ತಿಲ್ಲ ರೀ, ನಮ್ಮ ಮನೆಗಳಲ್ಲಿ ಯಾರು ಹೋಗಿರ್ತಾರೆ. You are following blindly, fine, you worship the people, but did anybody come and go ದುಡ್ಡು ಕೊಟ್ಬಿಟ್ರೆ ನಮ್ ಲೈಫ್ ಗಳು ವಾಪಸ್ ಬಂದ್ಬಿಡುತ್ತಾ? This is what is happening, and people are believing, educated people are believing. Okay, that is the one of the tragedy ಅಂದ್ರೆ ನಮ್ದು ಅದೇನೆ, educated people have started believing ಅಂತ. Okay, so that is one thing. Then ನಾನು ಹೇಳಿದ್ನಲ್ಲ, ಯಾಕೆ ಇದನ್ನ ನಾವು ತುಂಬಾ ಅಬ್ಸರ್ವ್ ಮಾಡ್ಬೇಕು, ವಿಷಯಗಳನ್ನ ಯಾಕೆ ನಾವು ತುಂಬಾ ಅಬ್ಸರ್ವ್ ಮಾಡ್ಬೇಕಂತ ಹೇಳಿದ್ರೆ, this is the thing. ಒಂದು ಯಾವುದೇ ಇನ್ಫಾರ್ಮೇಶನ್ ಬಂದಾಗ ಮ್ಯಾನಿಪುಲೇಟಿವ್ ಆಗಿರುತ್ತೆ. ಮೆಜಾರಿಟಿ ಆಫ್ ದ ಟೈಮ್, ಇಫ್ ಯು ಎವರ್ ಥಿಂಕ್ ದೇರ್ ಈಸ್ ಅ ಪೊಲಿಟಿಕಲ್ ಥಿಂಗ್ಸ್ ಕಮಿಂಗ್ ಇನ್, ಯು ಹ್ಯಾವ್ ಟು ವೆರಿಫೈ ದ ಸೋರ್ಸ್. ಆಯ್ತಾ, ಮೂಲ, ಸುದ್ದಿ ಮೂಲ. ಮೆಜಾರಿಟಿ ಆಫ್ ದ ಟೈಮ್ ಇಟ್ ಇಸ್ ಮ್ಯಾನಿಪುಲೇಟಿವ್. ಅವರಿಗೆ ಬೇಕಂಗೆ ತಕ್ಕಂಗೆ ಅವರು ಮ್ಯಾನಿಪುಲೇಟ್ ಮಾಡ್ಕೊಂಡಿರ್ತಾರೆ, ಅದನ್ನ ನಾವು ನಂಬ್ಕೊಂಡ್ಬಿಡ್ತೀವಿ. ಅದು ಒಂದು. ಎರಡನೇದು, ಟ್ವಿಸ್ಟ್ ಮಾಡಿರ್ತಾರೆ. ಆ ವಿಷಯಗಳು ಏನೇ ಇರಲಿ, ವ್ಯಾಕ್ಸಿನ್ ತಗೊಂಡ್ರೆ, ವ್ಯಾಕ್ಸಿನ್ ತಗೊಂಡ ತಕ್ಷಣ ನೀವು 2 ವಾರ ಚೆನ್ನಾಗಿ, ಮೊದ್ಲೇನಂದ್ರು 24 ದಿವಸ 28 ದಿವಸ ತಗೊಳ್ಬೇಕು. ಯಾವಾಗ ವ್ಯಾಕ್ಸಿನ್ ಇಲ್ಲ, ದೆನ್ ಅಲ್ಟಿಮೇಟ್ಲಿ ದೇ ವೆಂಟ್ ಟು 84 days. So it has been twisted. So people ಆಗಿ ನಮಗೆ ಗೊತ್ತಿಲ್ಲ whether our body will produce those antibodies within 24 days or 84 days. You have to believe whatever the government says. You have to believe whatever the scientific people say. Okay, so twist ಮಾಡಕ್ ಕೂಡ ಕಾರಣಗಳಿರುತ್ತೆ. ಮತ್ತೆ ಫ್ಯಾಬ್ರಿಕೇಟೆಡ್, ಎಲ್ಲಾನು ಮುಚ್ಚು ಮರೆ ಮಾಡ್ಕೊಂಡು ಅವ್ರಿಗೆ ಬೇಕಾದಂಗೆ ತಕ್ಕಂಗೆ ಫ್ಯಾಬ್ರಿಕೇಟ್ ಮಾಡ್ಕೊಂಡು. ಮತ್ತೆ ನಾನು ಅದೇ ಹೇಳಿದ್, ನಮ್ಮನೇಲೂ ಕೂಡ ಅಷ್ಟೇನೆ, ಕರೋನಾ ಬಂದಾಗ ಎಲ್ಲರೂ ಆಯುರ್ವೇದಿಕ್ ಡಾಕ್ಟರ್ ಆಗ್ಬಿಟ್ಟಿದ್ವಿ. ಯಾಕೆ ನೀರ್ ಕುಡಿಬೇಕಂತೆ, ಅರ್ಶಿನ ಹಾಲು ಕುಡಿಬೇಕಂತೆ, ಬಿಸಿ ಬಿಸಿ ನೀರ್ ಕುಡಿ, ನೀವೆಲ್ಲ ಮಾಡಿರ್ತೀರ, ನಾವೆಲ್ಲ ಮಾಡಿದೀವಿ, ಇಲ್ಲ ಅಂತ ಏನಿಲ್ಲ. ಬಟ್ ದ ಥಿಂಗ್ ಇಸ್, ಇಟ್ ಲೆಡ್ ಟು ದೀಸ್ ಕೈಂಡ್ ಆಫ್, ಎಷ್ಟು ಟೆನ್ಷನ್ ನಮ್ಗಳಿಗೆ. ಯಾರೋ ಒಬ್ರು ಹೊರಗಡೆ ಹೋಗಂಗಿಲ್ಲ, ಬರಂಗಿಲ್ಲ, ನನ್ನ ತಮ್ಮ ಬಂದ, ತಂಗಿ ಬಂದ, ಬರೀ ನಮ್ಗೆ ಅದೇ ಯೋಚನೆ ಇದೆ. ಯಾಕಂತಂದ್ರೆ ಅಕ್ಕಪಕ್ಕ ಹೋಗ್ಬಾರ್ದು. ಸೊ ದೇರ್ ಆರ್ ಲಾಟ್ ಆಫ್ ಮಿಸ್ ಕಮ್ಯುನಿಕೇಶನ್, ಮ್ಯಾನಿಪುಲೇಟಿವ್ ಕಂಟೆಂಟ್, ಫ್ಯಾಬ್ರಿಕೇಟೆಡ್ ಕಂಟೆಂಟ್, and doctor. How many politicians might have died? Now, I'm just asking you, how many politicians or political family people might have died when you compare it to the ordinary people? It is very less. Why? Because they were the one who went and took the injection. They were very supportive. Athara andre ultimately andre helidu, these social media is used. Andre idu one example ತಗೊಂಡ್ರದಷ್ಟೇ, corona ಆಗ, because it's a very recent one ಅಂತ. Please somebody mute it. ಯಾರೋ ಒಬ್ರು ಮ್ಯೂಟ್ ಮಾಡ್ಕೊಳ್ಳಿ. ಫ್ಲೋ ಹೋಗ್ಬಿಡುತ್ತೆ ನಂಗೆ, ಅದಕ್ಕೋಸ್ಕರ ಮಿಸ್ ದ ಫ್ಲೋ. ಏನೇನೋ ಇಟ್ಕೊಂಡಿರ್ತೀವಿ ಮನ್ಸಲ್ಲಿ, ಹೇಳಕ್ ಆಗೋದಿಲ್ಲ. ಓಕೆ, ಸೊ ದಟ್ ಇಸ್ ದ ರೀಸನ್ ವೈ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ದ ಪೊಲಿಟಿಷಿಯನ್ಸ್ ಯೂಸ್ ದಿಸ್ ಸೋಷಿಯಲ್ ಮೀಡಿಯಾ. ಯಾವುದೇ ಪೊಲಿಟಿಕಲ್ ಇಶ್ಯೂಸ್ ಗಳು ಬಂದ್ರು ಕೂಡ 2 ಸಲ ನೀವು ಒಂದು ವೇ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅದು ಮೆಜಾರಿಟಿ ಜೊತೆ ಮ್ಯಾನಿಪುಲೇಟಿವ್ ಆಗಿರುತ್ತೆ, ಟ್ವಿಸ್ಟ್ ಆಗಿರುತ್ತೆ, ಡಾಕ್ಟರ್ಡ್ ಆಗಿರುತ್ತೆ. ಮತ್ತೆ ವಿಡಿಯೋಗಳು ಮಾಡ್ಕೊಳ್ಳೋದು, ಅವ್ರ ತಕ್ಕಂಗೆ ವಿಡಿಯೋಗಳು ಮಾಡ್ಕೊಂಡಿರ್ತಾರೆ. ಅವ್ರವ್ರ ಪಾರ್ಟಿಯವ್ರನ್ನ ಹೊಡ್ಕೊಂಡು ಯಾವ ಬೇರೆ ಪಾರ್ಟಿಯವ್ರು ಬಂದು ನಮ್ಗೆ ಹೊಡೆದ್ರು ಅಂತ ಮಾಡಿ ನೋಡಿರ್ಬೋದು. ದೋಸ್ ಕೈಂಡ್ ಆಫ್ ಥಿಂಗ್ಸ್ ಆರ್ ಕಾಲ್ಡ್ ಡಾಕ್ಟರ್ಡ್ ವಿಡಿಯೋಸ್, ವಿಚ್ ಇಸ್ ವೆರಿ ಕಾಮನ್. ಅದನ್ನೆಲ್ಲ ಟಿವಿ ಅಂತ ಹಾಕಕ್ಕಾಗಲ್ಲ. ಸೊ ದ ವೆರಿ ಬೆಸ್ಟ್ ವೇ ಇಸ್ ಟು ರೆಕಾರ್ಡ್ ದ ಪ್ರೋಗ್ರಾಮ್ ಅಂಡ್ ಪುಟ್ ಇಟ್ ಆನ್ ಯುವರ್ ವಾಟ್ಸ್ಆಪ್. ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ವಿಲ್ ಡೂ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಸೊ ಯು ನೀಡ್ ಟು ಬಿ ವೆರಿ ಕೇರ್ಫುಲ್ ವಿತ್ ದಟ್. ಎಸ್ಪೆಷಲಿ ಪೊಲಿಟಿಕಲ್ ನ್ಯೂಸ್ ಅಂತ ನೀವು ತಗೊಂಡಾಗ ದೇರ್ ಆರ್, ಹೇಳಿದ್ರೆ ತುಂಬಾ ಫೇಕ್ ನ್ಯೂಸ್ ಬರೋಂತ ಜಾಸ್ತಿ ಇರುತ್ತೆ. ಯಾವ ತರ ಫೇಕ್ ನ್ಯೂಸ್ ಬರುತ್ತೆ ಅಂತ ಹೇಳಿ ನಾನು ಹೇಳಿದ, ಮಿಸ್ಇನ್ಫಾರ್ಮೇಶನ್, ಗೊತ್ತಿಲ್ಲದೆ ನೀವು ಮಾಡೋಂಥದ್ದು ಮಿಸ್ಇನ್ಫಾರ್ಮೇಶನ್. ಡಿಸ್ಇನ್ಫಾರ್ಮೇಶನ್ to create and to be shared by the people with a harmful intent. ಗೊತ್ತಿದ್ದು ನನ್ನ ಕಮ್ಯುನಿಟಿಗೆ, ಗೊತ್ತಿದ್ದು ಆ ಜನಾಂಗಕ್ಕೆ, ಗೊತ್ತಿದ್ದು ಯಾರೋ ಒಂದು ಲೇಡಿನ ನಾನು ಕೆಳಗಡೆ ತಳ್ಳಬೇಕು, ಅವ್ರಿಗೆ ಒಂದು ಹೇಳಿದ್ರಲ್ಲ, ನಿಮ್ ಫ್ರೆಂಡ್ ಹೇಳಿದ್ರಲ್ಲ, ತೇಜೋವಧೆ ಮಾಡ್ಬೇಕು ಅಂತಾನೆ ಮಾಡ್ತಿರಲ್ಲ, ಅದು ನಮ್ಮಲ್ಲಿ ತುಂಬಾ ಆಗ್ತದೆ. ಬಿಕಾಸ್ ಯು ಕ್ಯಾನ್ ಆಕ್ಸೆಸ್ ಟು ದಟ್ ಮೀಡಿಯಾ. ವೈರಲ್ ಮಾಡ್ಬಿಡೋದಂತೆ, ಏನು ವೈರಲ್ ಮಾಡ್ತೀರಾ? ಸೊ ಆಬ್ವಿಯಸ್ಲಿ ಗರ್ಲ್ಸ್ ಏನೋ ಮಾಡಿರ್ತೀರಾ, ಗರ್ಲ್ಸ್ ಬಗ್ಗೆ ಏನೋ ಒಂದು ಹೇಳಿರ್ತೀರಾ, ರೇಪ್ ವಿಡಿಯೋಸ್, ಸುಸೈಡ್ ವಿಡಿಯೋಸ್, ಯಾಕೆ ಮಾಡ್ಬೇಕು? That means social media is there for something good, but you are using it for a bad thing. And political people know when to play their game very strong.
And they are the one who are doing one. But unscientific claims, ಹೇಳಿದ್ನಲ್ಲ cow dung ನ ಯೂಸ್ ಮಾಡ್ಕೊಳ್ಳುವಂತದಂತೆ, ಮತ್ತೆ ಬಿಸಿ ಬಿಸಿ ನೀರ್ ಕುಡಿದ್ರೆ ಹೋಗ್ತದಂತೆ, ನೋಡಿರ್ಬೋದಲ್ಲ ಆಯುರ್ವೇದಿಕ್ ಎಲ್ಲ ತಗೊಂಡ್ರೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಕರ್ಪೂರ ಅದೇನೋ ಮಾಡ್ಕೊಂಡು ಕರ್ಪೂರ ಅಂತೆ ಲವಂಗ ಅಂತ ಇಟ್ಕೊಂಡ್ರೆ ಕರೋನಾ ಬರಲ್ಲ. We have done all those things. Okay, so these kind of unscientific claims, that is also one of the best way. ಮತ್ತೆ ರೂಮರ್ಗಳಂತೂ ಹೇಳದೇ ಬೇಡ. ಹೇಳಿದ್ರಲ್ಲ, ಅವ್ರಿಗೆ ಇಂಜೆಕ್ಷನ್ ತಗೊಂಡ ತಕ್ಷಣನೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಗ್ತಂತೆ, ಚೆನ್ನಾಗೇ ಬಂದ್ರು ಬಟ್ ಇಂಜೆಕ್ಷನ್ ತಗೊಂಡಿದ ತಕ್ಷಣ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು. ಸೊ ಇಟ್ ಸ್ಟಾರ್ಟ್ ಸ್ಪ್ರೆಡಿಂಗ್ ರೂಮರ್ಸ್. He might have died because of heart attack only, but you start spreading the rumors. You blame the government, you blame the scientific things, you blame the injection, others will get affected. Okay, so these kind of things are also there. Last one here note propaganda. The most of the important thing is the propaganda. ಮತ್ತೆ ಇನ್ನೊಂದು ಹೇಳ್ತೀನಿ, ಫಾಲ್ಸ್ ಕಾಂಟೆಕ್ಸ್ಟ್ ಅಂತ ಬರ್ತದೆ. ಏನು ಫಾಲ್ಸ್ ಕಾಂಟೆಕ್ಸ್ಟ್ ಅಂತ, ಯಾವ್ದೋ ಒಂದು ವಿಡಿಯೋನ ನೀವು ಈಗ ಪರಿಸ್ಥಿತಿಗೆ ತಗೊಂಡು ಅದನ್ನ ಲಿಂಕ್ ಮಾಡೋದು. ಓಕೆ, ನಿಮ್ಮಲ್ಲಿ ನೋಡಿರ್ಬೋದು ಸುಮಾರು ಜನ ಮಜಾ ಆಗ್ಯಾ ಅಂತ ಅದೊಂದು ರಾಹುಲ್ ಗಾಂಧಿ ಶೇರ್ ಮಾಡ್ತಾನೆ ಇರ್ತಾರೆ. ಓಕೆ, ಸೊ ಫಾಲ್ಸ್ ಕಾಂಟೆಕ್ಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. Just ಈಗ ಕಮಲಾ ಹ್ಯಾರಿಸ್ became the vice president of America. So Kamala Harris ಆಗಿದ ತಕ್ಷಣ she is from India, or she is from a Chennai roots ante, Indian roots ante, very well done, first lady, US president, vice president ಅಂತೆಲ್ಲ ಬಂತು. ಅವಾಗ ಅದೊಂದು ವಿಡಿಯೋ ಓಡಾಡ್ತಾ ಇತ್ತು ಎಲ್ಲ ವಾಟ್ಸ್ಆಪ್, ನೀವುಗಳು ನೋಡಿರ್ಬೋದು. Kamala Harris on the very first day of her office, she played Gayatri mantra in her office ಅಂತ ಏನೋ ಒಂದು there was making a rounds in all the WhatsApp ಅಲ್ಲಿ. So aವಾಗ ನಾವು ಟೆಸ್ಟ್ ಮಾಡಿದ್ವಿ whether it is true or wrong ಅಂತ ಅಂದ್ಬಿಟ್ಟು we wanted to check. So there are certain mechanism, there are certain softwares which will tell us ಯಾವಾಗ ವಿಡಿಯೋ ಎಲ್ಲಿ ತೆಗ್ದಿದ್ದು, ಯಾವ ಡೇಟ್ ಅಲ್ಲಿ ತೆಗ್ದಿದ್ದು, ಎಷ್ಟು ವಿಡಿಯೋ 10 ನಿಮಿಷ ವಿಡಿಯೋ 10 ನಿಮಿಷದಲ್ಲಿ ಎಷ್ಟು ನಿಜ ಇದೆ, ಎಷ್ಟು ಸುಳ್ಳಿದೆ, ಎಷ್ಟು ಸೇರ್ಸಿರೋ ವಿಡಿಯೋ ಅಂತೆಲ್ಲ ಗೊತ್ತಾಗೋಗುತ್ತೆ. ಸೊ we have studied all those things. So we wanted to test that. So ಯಾವಾಗ ನಾವು ಟೆಸ್ಟ್ ಮಾಡಿದ್ವಿ ಅವಾಗ ನಮ್ಗೆ ಗೊತ್ತಾಗಿದೆ ಏನಂತ ಹೇಳಿದ್ರೆ video was true. The video was, it was a true video where Gayatri mantra was played. But actually that particular Gayatri mantra video was played in the year 2014 by an Indian mayor. Avanu officially 2014 la mayor ಆಗ್ತಾನೆ ಅವನು, ನ್ಯೂಯಾರ್ಕ್ ಸಿಟಿಲೇನೋ. ಅವಾಗ ಅವನು ಅವ್ರ ಆಫೀಸಲ್ಲಿ ಅದನ್ನ ಗಾಯತ್ರಿ ಮಂತ್ರನ ಪ್ಲೇ ಮಾಡಿರ್ತಾನೆ. ಅದನ್ನ ಅವ್ರು ಎತ್ಕೊಂಡು 2020 ಅವರು ವೈಸ್ ಪ್ರೆಸಿಡೆಂಟ್ ಆದಾಗ ಯು ಪ್ಲೇ. ದಟ್ ಈಸ್ ಕಾಲ್ಡ್ as a false context, where you use the old videos of the same situation to be used in the present time. So these kind of things are very common, especially politicians ಗಳು ಇದನ್ನ ಜಾಸ್ತಿ ಉಪಯೋಗಿಸ್ತಾರೆ. ಮತ್ತೆ propaganda, as I told you, propaganda ಕೂಡ ಜಾಸ್ತಿ ಆಗುತ್ತೆ. ಏನಾಗುತ್ತೆ, what happens? So if you are doing the same thing, if the politicians are doing the same thing again and again, what is the effects you have ಅಂತ ತಗೊಂಡಾಗ ಒಂದು ನಮಗೆ ನಂಬಿಕೆ ಹರ ಇರಂತ ಸೋರ್ಸಸ್ ಗಳ ಮೇಲೆ ನಮ್ಗೆ ನಂಬಿಕೆ ಹೊರಟೋಗ್ಬಿಡುತ್ತೆ. ಲೈಕ್ ನ್ಯೂಸ್ ಪೇಪರ್ಸ್. People don't trust newspaper because for them social media is the new kind of a newspaper. ಯಾರೇ ಕೇಳಿ ನೀವು ಕೇಳ್ತೀರ, ನಾನು ಹೇಳಿರ್ತೀನಿ, ನೋಡ್ದೆ ನಾನು ಮೊನ್ನೆ ವಾಟ್ಸ್ಆಪ್ ಅಲ್ಲಿ ನೋಡ್ದೆ ಬಿಡಿ, ಇವಾಗ ಅದೇನೋ ಬರ್ತದೆ ಜಸ್ಟ್ ನೌ I was just seeing, ಅದೇ ದೇವೇಗೌಡ ಅವ್ರ ಮನೇಲಿ ಮೊಮ್ಮಗ ಹುಟ್ಟಿದೆ ಅದು ಇದು ಏನಂತ ಅನ್ಬಿಟ್ಟು just somebody was sending that. So that has become a news now. There are a lot of 100 people, sorry, every minute, every second there are a lot of children who are born, but that's because he is from a Devegowda's family. The things are different. Social media dalli it is not none of our business, but still it will be there in our WhatsApp. So ಏನಾಗುತ್ತೆ, ಒಂದು ಟ್ರಸ್ಟೆಡ್ ಇನ್ಫಾರ್ಮೇಶನ್ ಗಳ ಬಗ್ಗೆ ಹಾಳಾಗುತ್ತೆ. ಎರಡನೇದು, you create confusion in the minds of the people. ನಂಬೇಕಾ ನಂಬೇಡ್ವಾ, ಹೋಗ್ಬೇಕಾ ಹೋಗ್ಬೇಡ್ವಾ, ತಗೊಳ್ಬೇಕಾ ಇಂಜೆಕ್ಷನ್ ತಗೊಳ್ಬೇಡ, ಕೋವಿಡ್ ತಗೋಬೇಕಾ ಕೋವ್ಯಾಕ್ಸಿನ್ ತಗೋಬೇಕಾ. So what you do is you create a tension. Politicians are very good in that. Okay, so I'm just taking an example of Corona, but there are a lot of political issues like the what you call, I don't know whether you people will agree with or not. ಮೊನ್ನೆ ಏನೋ ನಮ್ಮ ಮೈಸೂರಲ್ಲಿ ಇದು ಮಾಡ್ತಾ ಇದ್ರು, ರಾಮ ಮಂದಿರ ಕಟ್ತಾ ಇದೀವಿ, ನಿಮ್ಗಳಿಗೆ ಆದಷ್ಟು ದುಡ್ಡು ಕೊಡಿ ಅಂತ ಅಂದ್ಬಿಟ್ಟು. ಓಕೆ, ದಟ್ ಇಸ್ ಸಮ್ ಡೂಯಿಂಗ್ ದ ಥಿಂಗ್, ದಟ್ ಇಸ್ ಫಾರ್ ದೇರ್ ವೆಲ್ ಬೀಯಿಂಗ್. ಇಷ್ಟ ಇದ್ದವ್ರು ಕೊಡ್ತಾರೆ, ಇಷ್ಟ ಇಲ್ಲದ್ರು ಕೊಡ್ತಾರೆ. ಇಟ್ಸ್ ವೆರಿ ಆಪ್ಷನಲ್. ಯು ಕಾಂಟ್ ಫೋರ್ಸ್ ಪೀಪಲ್ ಟು ಡೂ ದಟ್. Just because I don't give the money doesn't mean that I don't believe in Hinduism and you corner somebody. So these are the kind of target ಮಾಡಕ್ಕೆ ತುಂಬಾ ಈಸಿ ಆಗ್ತಾ ಇದೆ. If you go with the flow, ಆಯ್ತು ನಾನು 100 ರೂಪಾಯಿ ಕೊಟ್ಬಿಟ್ರೆ ಐ ಆಮ್ ಎ ಹಿಂದೂ. If I don't give 100 rupees and if I question ಯಾಕೆ ಗವರ್ಮೆಂಟ್ ಕಟ್ಟಲಿ ಅಂತ ಹೇಳಿದ್ರೆ you are not a Hindu. And what do? You target, oh she is like that, oh ಆತರ ಅವರು ತುಂಬಾ ಹೆಡ್ ವೇಟ್ ಅವ್ರಿಗೆ ಇಂಡಿಯನ್ ಕಲ್ಚರ್ ಬಗ್ಗೆ ಇಲ್ಲ ಅದು ಇದು ಅಂತ. Just because I don't give 100 rupees, ನಂದು ಜೀವಮಾನದ ಜಾಲಾಡ್ಬಿಡ್ತಾರೆ. ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಬಗ್ಗೆನೂ ಮಾತಾಡ್ಬಿಡ್ತಾರೆ. ಬಿಕಾಸ್ ಇಟ್ಸ್ ಈಸಿ ಫಾರ್ ದೆಮ್, ಬಿಕಾಸ್ nobody is there to question. ಅದನ್ನ ಇನ್ನೊಂದಷ್ಟು ಜನ ವೈರಲ್ ಮಾಡೋದು. So these are the things, what politicized things are happening, which we have to be very clear. ಮತ್ತೆ ಮೂರನೇದು chaos, spreading the fear. ಅದು ಅನ್ಸರ್ಟನಿಟಿ ಜನಗಳಿಗೆ, ಫೈರ್. ನೀವು ನೋಡಿರ್ಬೋದು ಎಷ್ಟೊಂದ್ ಕಡೆ, ಮೇಡಮ್
ಏನಂತೆ ರಾತ್ರಿ ಬಂದ್ ನಾಳೆ ಬಾ ಅಂತ ಏನೋ ನೋಡಿರ್ಬೋದಲ್ಲ ಗಿಡಗಳ ಬಗ್ಗೆ ಎಲ್ಲಾನು. ಏನೋ ಗೌರಿ ಹಬ್ಬ ಟೈಮ್ ಅಂತ ಬಂತು ಅಂತಂದ್ರೆ ಹೆಣ್ಮಕ್ಳು ಅಮ್ಮಂಗೆ ಸೀರೆ ಕೊಡ್ಬೇಕಂತೆ, ಬಳೆ ಕೊಡ್ಬೇಕಂತ, ಇಲ್ಲ ಅಮ್ಮ ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನೋಡಿರ್ಬೋದು. ಯು ಕ್ರಿಯೇಟ್ ಎ ಕೈಂಡ್ ಆಫ್ ಎ ಫಿಯರ್. ಓಕೆ, ದಟ್ ಈಸ್ ನಾಟ್ ಕಲ್ಚರ್, ದಟ್ ಈಸ್ ನಾಟ್ ಅ ಕಲ್ಚರ್. ಪೀಪಲ್ ಮಾಡಿರ್ಬೋದು ಈಗ ಕೆಲವು ಸುಮಾರು ಜನ. ಮತ್ತೆ ಇನ್ನೊಂದು ಸ್ಟೀರಿಯೋ ಟೈಪಿಂಗ್ ಮಾಡೋಂಥದ್ದು, ಲೈಕ್ ವಿಮೆನ್, ಥರ್ಡ್ ಜೆಂಡರ್, ಎಸ್ಪೆಷಲಿ ಬಿಕಾಸ್ ಐ ಬಿನ್ ವರ್ಕಿಂಗ್ ವಿತ್ ದ ಥರ್ಡ್ ಜೆಂಡರ್. ಮೈಸೂರಲ್ಲಿ ಸುಮಾರು ತೃತೀಯ ಲಿಂಗಿಗಳ ಬಗ್ಗೆ ಸ್ವಲ್ಪ ಕೆಲಸ ಮಾಡ್ತಾ ಇದೀವಿ. ಸೊ ಅದಕ್ಕೆ ಗೊತ್ತು ಅವ್ರನ್ನ ಸ್ಟೀರಿಯೋ ಟೈಪ್ ಮಾಡೋಂಥದ್ದು. ಅವ್ರು ಬರೀ ಪ್ರಾಸ್ಟಿಟ್ಯೂಷನ್ ಮಾಡ್ತಾರೆ, ಅವ್ರು ಬರೀ ಬೇಕಿಂಗ್ ಮಾಡ್ತಾರೆ. ಸೊ ದೇರ್ ಆರ್ ಮೆನಿ ಎಜುಕೇಟೆಡ್ ಪೀಪಲ್, ದೇ ಆರ್ ರನ್ನಿಂಗ್ ಅ ಹೋಟೆಲ್ ಹಿಯರ್ ಇನ್ ಮೈಸೂರ್, ದೇ ಬಿಕಮ್ ಸೆಲ್ಫ್ ರಿಲಯಂಟ್. ನೀವ್ ಅದನ್ನ ಪಾಸಿಟಿವ್ ಪಿಕ್ಚರ್ ನ ತೋರ್ಸೋ ಬದಲು ಯಾರೋ ಒಂದು ಪಾಪ ನಮ್ಮ ಹೆಂಗಸಿಗೆ ಯಾರೋ ಒಬ್ರು ನಮ್ಮ ತೃತೀಯ ಲಿಂಗದವ್ರಿಗೆ ಬಡ್ದಿ ಯಾರೋ ಮೆಡಿಕಲ್ ಸ್ಟೋರ್ ಅಲ್ಲಿ ಚೆನ್ನಾಗಿ ಅದನ್ನ ನೀವು ವೈರಲ್ ಮಾಡ್ತಾ ಇದ್ದೀರಾ ಹೊರತು ಯು ಆರ್ ನಾಟ್ ಶೋಯಿಂಗ್ ಸಮ್ ಪಾಸಿಟಿವ್ ಥಿಂಗ್. ದೇರ್ ಆರ್ ಪೀಪಲ್ ಆರ್ ರನ್ನಿಂಗ್ ಆಟೋ, ನಮ್ಮ ಯೂನಿವರ್ಸಿಟಿ ಡಿಗ್ರಿ ಕಾಲೇಜ್ಗಳಲ್ಲಿ ಡಿಗ್ರಿಗಳು ಮಾಡ್ತಾ ಇದಾರೆ, ಅಂತವ್ರನ್ನ ನೀವು ತೋರ್ಸೋದಿಲ್ಲ. ಸೊ ವಾಟ್ ಸ್ಟೀರಿಯೋ ಟೈಪಿಂಗ್ ಮಾಡೋದು ಅವ್ರು ಇದೆ. ಸೊ ತೃತೀಯ ಲಿಂಗ ಅಂದ್ರೆ ಅವ್ರು ದೇ ಆರ್ ಪ್ರಾಸ್ಟಿಟ್ಯೂಟ್ಸ್, ಇಲ್ಲ ದೇ ಆರ್ ಬೆಗಿಂಗ್ ಪೀಪಲ್. ಯು ಡೋಂಟ್ ವಾಂಟ್ ಟು ಶೋ ದ ಅದರ್ಸ್ ಬಿಕಾಸ್ ಪೀಪಲ್ ಬಿಲೀವ್ ಯು, ಸೀಯಿಂಗ್ ಇಸ್ ಬಿಲೀವಿಂಗ್. And social media has become like politicized ಮಾಡ್ಕೊಂಡು ಹೋಗಂತದ್ದು, ಮಿಸ್ಲೀಡ್ ಮಾಡೋದು. ರೇಸಿಸಮ್, ದಿಸ್ ಇಸ್ ವೆರಿ ಮಚ್ ಇಸ್ ದೇರ್. ಗೊತ್ತಿದಲ್ಲ, ಗೂರ್ಖಾಗಳಂತೆ, ನಾರ್ತ್ ಈಸ್ಟರ್ನ್ ಅವರಂತೆ, ಓಕೆ, ಟಿಬೆಟಿಯನ್ಸ್ ಅಂತೆ, ಪಾಪ ಅವ್ರು ಇಂಡಿಯನ್ಸ್, ಅವ್ರಿಗೆ ಟಿಬೆಟಿಯನ್ಸ್, ಅವ್ರ ಚೈನೀಸ್ ನವರಂತೆ. ಸೊ ಯು ಡೂ ದಿಸ್ ರೇಸಿಸಮ್, ಬ್ಲಾಕ್ ಕಲರ್, ಫೇರ್ ಅಂತೆ, ಮರಾಠೀಸ್ ಅಂತೆ, ಯುನೋ ಕಾಸ್ಟ್ ವೈಸ್, ರೀಜನ್ ವೈಸ್, ವಿ ಆರ್ ಡೂಯಿಂಗ್ ಆಲ್ ದೋಸ್ ಕೈಂಡ್ ಆಫ್ ಥಿಂಗ್. ಅಲ್ಟಿಮೇಟ್ಲಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ತಂದಿರ್ತೀವಿ. Okay, there is nothing which you can do. Ultimately, what we do is we try to bring into the law and order into the question. But always remember, whenever you're doing a message or whenever you're sending a message on social media, these 4 things will be there. One, yavade message barbeku adade adanta different purpose irutte, ಒಂದು goal itkonde barodu. Especially for politicians, their goal is to break the unity of the people. I'm just giving an example. Their goal is to accept their mandate. Their goal is to accept their manifesto. So they come with different purpose and with different goal, which we should also understand. The people who create are from a different background. Nimge gottiro prakara all political parties today have got something called as a media social handlers anta irtare. BJP hatra irbodu, Congress hatra irbodu, ಅಥವಾ ಯಾವುದೇ political party irbodu, ಅವರವರದೇ ಆದಂತ 400 ರಿಂದ 500 ಜನಗಳು ವರ್ಕ್ ಮಾಡ್ತಾ ಇರ್ತಾರೆ ಬಿಹೈಂಡ್ ದಿ ಸೀನ್. ಅವ್ರಿಗೇನ್ ಕೆಲಸ? ಒಂದ್ ಮ್ಯಾಟರ್ ಬರೆಯೋದು, ಅದನ್ನ ಹರಡ್ ಬಿಡೋದು. 500 ರಿಂದ 1000, 1000 ರಿಂದ 10 ಲಕ್ಷ ಹಂಗೆ. ಸೊ ದ ಪರ್ಪಸ್ ಇಸ್ ಡಿಫರೆಂಟ್. ಸೊ ಯು ಆರ್ ಪೇಡ್. ಯು ನೋ ವಾಟ್ ಇಸ್ ದ ಸ್ಯಾಲರಿ ದ ಪರ್ಸನ್ ಗೆಟ್ಸ್? 30,000 rupees ಪರ್ ಮಂತ್. ನೀವು ಎಲ್ಲಾರು ಇರಿ, ನೀವು ಶಿವಮೊಗ್ಗದಲ್ಲಿ, ಮಂಗಳೂರಲ್ಲಿ, ಮೈಸೂರಲ್ಲಿ, ದ ಓನ್ಲಿ ಥಿಂಗ್ ಇಸ್ ಅವ್ರು ಕಳಿಸ್ತಾರೆ, ಅದನ್ನ ನೀವು ಟೈಪ್ ಮಾಡಿ ಇಂಗ್ಲಿಷ್, ಕನ್ನಡ, ಉರ್ದು ಏನಿದೆ ಅದ್ರಲ್ಲಿ ಮಾಡಿ ಕಳಿಸ್ಬೇಕು, ಹರಡ್ ಬಿಡ್ಬೇಕು ನೀವು ಅಷ್ಟೇನೆ. ಅಂಡ್ ವಾಟ್ ಇಸ್ ದ ಕೈಂಡ್ ಆಫ್ ಕಂಟೆಂಟ್ ಯು ಆರ್ ಗಿವಿಂಗ್? ಆ ಮನುಷ್ಯನ್ ಗೊತ್ತಿಲ್ಲ, ಅದೇ ಎಫೆಕ್ಟ್ ಎಲ್ಲೋ ಒಂದ್ ಕಡೆ ಹೊಡೆದಿದ್ರು ಅವ್ರ ಮನೇಲಿ ಯಾರೋ ಇನ್ನೊಬ್ರು ಹೊಡೆದಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಅದು. ಬಟ್ you create different kind of content. ಮೂರನೇದು, the process is different. See, Sapna has been educated about false news, so I may not believe it. But ನನ್ನ ಪಕ್ಕದವ್ರು ಇದ್ದಾರೆ, ಯಾರೋ ಒಬ್ರು ತುಂಬಾ ಸೆನ್ಸಿಟಿವ್ ಮೈಂಡ್ ಅವ್ರು ಇರ್ತಾರೆ, ಅವ್ರು ಒಪ್ಕೊಂಡ್ ಬಿಡ್ಬೋದು ಅದನ್ನ, ಬಿಕಾಸ್ their process of thinking is different. ಮೇಡಮ್ ನೀವೇನೋ ಇರ್ಬಿಡಿ ಮೇಡಮ್, ಆಯ್ತು ನಿಮ್ಗೆ ನಂಬಿಕೆ ಇರ್ಬೋದು ಮೇಡಮ್, ನನ್ಗೆ ನಂಬಿಕೆ ಇದೆ ಮೇಡಮ್, ನಾನು ಮಾಡ್ತೀನಿ. ಸೊ ವಾಟ್ ಶಿ ಡಸ್, ಶಿ ಇಸ್ ಆಡಿಂಗ್ ಅಪ್ ಟು ಇಟ್. ಅವ್ರು ಇನ್ನೊಂದು 20 ಜನ ಕಳ್ತಾರೆ, 20 ಜನ ಇನ್ನೊಂದು 40 ಜನ ಕಳಿಸ್ತಾನೆ. ಸೊ ವೇರ್ ಇಸ್ ದ ಚೈನ್ ವಿ ಆರ್ ಕಟಿಂಗ್? ಓಕೆ, ಎಸ್ಪೆಷಲಿ ಪೊಲಿಟಿಷಿಯನ್ಸ್ ಗಳಿಗೆ ಗೊತ್ತು ವೇ ಟು ಪ್ಲೇ ದ ಗೇಮ್. ಎಲ್ಲಿ ಸೆನ್ಸಿಟಿವ್ ಆಗಿ ಇರ್ತಾರೆ ಜನಗಳು. ಇಟ್ ಕ್ಯಾನ್ ಬಿ ರಿಲಿಜನ್, ಇಟ್ ಕ್ಯಾನ್ ಬಿ ಕಲ್ಚರ್, ಇಟ್ ಕ್ಯಾನ್ ಬಿ ವಿಮೆನ್, ಇಟ್ ಕ್ಯಾನ್ ಬಿ ಚಿಲ್ಡ್ರನ್. These are the weakest point. Now family anta bandid takshana everybody will become very weak. Even I also become very weak. So this is the kind of things what they play. So you need to understand this is a medium. Social media adu ondu idu what you call, it's a medium through which everything is happening, but we have to be a little bit cautious. But ಇನ್ನೊಂದು ಔಟ್ಕಮ್ ಗಳು ಡಿಫ್ರೆಂಟ್ ಆಗಿರುತ್ತೆ. ನನಗೆ ವರ್ಕೌಟ್ ಆಗಿರೋದು ನಿಮ್ಗೆ ವರ್ಕೌಟ್ ಆಗಿರಲ್ಲ, ನಿಮ್ಗೆ ವರ್ಕೌಟ್ ಆಗಿರೋದು ನಮ್ಗೆ ವರ್ಕೌಟ್ ಆಗಿರಲ್ಲ. ಸೊ ಯಾವ ತರ ಯೂಸ್ ಮಾಡ್ತಾರೆ ಪೊಲಿಟಿಕಲ್ ಅಂತಂದ್ರೆ, ಒಂದು ರಾ ಇನ್ಫಾರ್ಮೇಶನ್, ಯಾವ್ದಾರ ಇನ್ಫಾರ್ಮೇಶನ್ ಕೊಡ್ಬೇಕು ಗವರ್ನಮೆಂಟ್ ಅಂತ ಹೇಳಿದ್ರೆ, ಲಸಿಕೆ ಅಭಿಯಾನಗಳಿರ್ಬೋದು, ಅಥವಾ ಮಹಿಳೆಯರ ಬಗ್ಗೆ ಇರ್ಬೋದು, ಅಥವಾ ಮಕ್ಕಳಿಗೆ ಬೇಟಿ ಬಚಾವ್ ಬೇಟಿ ಪಡಾವ್. ಓಕೆ, ದೋಸ್ ಆರ್ ಸಮ್ ಆಫ್ ದಿ ರಾ ಇನ್ಫಾರ್ಮೇಶನ್ ವಿಚ್ ಇಸ್ ಗುಡ್ ಪಾಲಿಸೀಸ್ ಆಫ್ ದಿ ಗವರ್ನಮೆಂಟ್. ಅದು ಒಂಥರ. ಎರಡನೇದು, ಅದು ಕಡಿಮೆ, ಪರ್ಸೆಂಟೇಜ್ ಇಸ್ ವೆರಿ ಕಡಿಮೆ. Advertising is more. Political advertising, political ಏನೇ ಆಗ್ಲಿ, political ಅವ್ರದ್ದು ಏನೇ ಅದು, advertising is more on social media. ನೀವ್ ಯಾವ್ದೇ ನೋಡಿ. ಓಕೆ, ಮೂರನೇದು ಪಬ್ಲಿಸಿಟಿ. ಜಾಸ್ತಿ ಅವ್ರದೇ ಆದಂತ ಪಬ್ಲಿಸಿಟಿ. ಅವ್ರು ನಾವು ಮಾಡಿದ್ದು, ನಮ್ಮಿಂದ ಆಗಿದ್ದು, ನಮ್ಮಿಂದನೇ ಜಲಾಶಯ ಬಂದಿದ್ದು, ನಮ್ಮಿಂದನೇ ಕಾವೇರಿ ಉದ್ಧಾರ ಆಗಿದ್ದು ಎಲ್ಲ. ಇಟ್ಸ್ ಅಬೌಟ್ ಅ ಪಬ್ಲಿಸಿಟಿ. ಇಂಡಿವಿಜುವಲ್ ಪಬ್ಲಿಸಿಟಿ, ಪೊಲಿಟಿಕಲ್ ಪಾರ್ಟಿ ಪಬ್ಲಿಸಿಟಿ, ಅಥವಾ ನಮ್ಮ ಗವರ್ಮೆಂಟ್ ಪಬ್ಲಿಸಿಟಿ. But there are a lot of other ಮಾಡಿರ್ಬೋದು. I'm not saying that every government is bad. 20-30% may be good, but other 70% is bad. No, we want to rectify that 75%. So it can be the form of a publicity. ನಾವು ಜನಗಳು ಓದ್ಬೇಕಾದ್ರೆ ಅರ್ಥ ಮಾಡ್ಕೋಬೇಕು, ಅದು ಅಡ್ವರ್ಟೈಸ್ಮೆಂಟ್, ಪಬ್ಲಿಸಿಟಿನ, ಪ್ರಾಪಗಂಡ ಅಂತ ಅರ್ಥ ಮಾಡ್ಕೋಬೇಕು.
ಮತ್ತೆ ಇನ್ನೊಂದು ಪ್ರಾಪಗಂಡ, ಆ ಗವರ್ಮೆಂಟ್ ಹಂಗ್ ಮಾಡ್ತು. ಕಂಪೇರಿಟಿವ್ಲಿ ಯಾವ್ದೇ ಫೇಸ್ಬುಕ್ ಓಪನ್ ಮಾಡಿ, ಕಾಂಗ್ರೆಸ್ ಅವರು 2014 ಗ್ಯಾಸಿನ ಬೆಲೆ 415 ರೂಪಾಯಿ ಇತ್ತು, 2021 ಬಿಜೆಪಿ ಪೀರಿಯಡ್ ಅಲ್ಲಿ 909. So you're trying to create a kind of a propaganda about the political parties. Okay, I'm giving you an example because that is our current situation now. But in ಕೆಲವರಿಗೆ ಎಂಟರ್ಟೈನ್ಮೆಂಟ್, ಜನಗಳನ್ನ ಹೊಡಿಯೋದು, ಮತ್ತೆ ಹುಡುಗಿರ್ಗಳದ್ದು ಏನಾದ್ರು ಟ್ರೋಲ್ಸ್ ಮಾಡ್ಸಂತದ್ದು ಇರ್ಬೋದು, ನೋಡಿರ್ಬೋದು ನೀವೆಲ್ಲಾನು. ಓಕೆ, ಬ್ಯಾಡ್ ಪಿಕ್ಚರ್ಸ್ ಗಳಿರ್ಬೋದು, ಮಾರ್ಫ್ ಪಿಕ್ಚರ್ಸ್ ಗಳಿರ್ಬೋದು, ಬ್ಯಾಡ್ ವಿಡಿಯೋಸ್ ಗಳಿರ್ಬೋದು. ಸೊ ಅಂತದ್ನ ಎಂಟರ್ಟೈನ್ಮೆಂಟ್ ಗಳಾಗಿ ಕೂಡ ಯೂಸ್ ಮಾಡ್ತಾರೆ. ಯಾವ್ದೋ ಒಂದು ಪೊಲಿಟಿಷಿಯನ್ಸ್ ಯಾವ್ದೋ ಪಾರ್ಟಿ ಮಾಡ್ತಾ ಇದ್ರಂತೆ, ಸೊ ಅದ್ರ ಬಗ್ಗೆ ಒಂದೇನು ಎಂಟರ್ಟೈನಿಂಗ್ ಆಗಿ ತೋರಿಸ್ಕೊಳ್ಳುವಂಥದ್ದು. ಸೊ ಯು ಹ್ಯಾವ್ ಆಲ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಓಕೆ, ಜರ್ನಲಿಸಮ್ ಅಂತ ನೋಡಿ ಕೊನೆಗೆ ಬಂದ್ಬಿಟ್ಟಿದೆ, ಅಲ್ಲಿ ಏನು ಸುದ್ದಿನೇ ಇಲ್ಲ. ಓಕೆ, ಎಷ್ಟನೇದು 1, 2, 3, 4, 5, 6ನೇ ಪೊಸಿಷನ್ ಬಂದ್ ನಿಂತಿದ್ವಿ. ಸೊ ವೇರ್ ಇಸ್ ಜರ್ನಲಿಸಮ್ ದೇರ್? Where is it I can give the content? Okay, where is it I can bring the change in the mind of the people? Because people like advertising, people like publicity, people like propaganda, people wanted entertainment. People don't want journalism anywhere. But the konedu opinion. Okay, nandangante, namdingante. So people will start giving more of their opinion. That is also very much important. Nammalli ಜಾಸ್ತಿ opinion ಗೂ ಕೂಡ ಯೂಸ್ ಮಾಡ್ಕೊಂತೀವಿ. ಮತ್ತೆ ಫ್ಯಾಕ್ಟ್ಸ್ ಅನ್ನೋದು ಕಡಿಮೆ. ದೇರ್ ಇಸ್ ನೋ ಫ್ಯಾಕ್ಚುಯಲ್ ರಿಪೋರ್ಟ್ಸ್ ಅನ್ನೋದು ಸೋಷಿಯಲ್ ಮೀಡಿಯಾ ಜಾಸ್ತಿ ಇಲ್ಲ, ಬಿಕಾಸ್ ಯಾರು ಅದನ್ನ ರಿಸರ್ಚ್ ಮಾಡಿ ಬರ್ತಿರೋದಂತಲ್ಲ. What you call ಊಹಾಪೋಹಗಳು ಜಾಸ್ತಿ. Okay, it is not completely factual, it is completely on their perception. It is on, yeah. ಯಾರು ಮಾಡರೇಟರ್ ಹೇಳಿ ಅವ್ರಿಗೆ ರೌಂಡ್ ಕಡಿಮೆ ಮಾಡ್ಕೊಳ್ಳೋಕೆ. Okay, factual reports are very less. Analysis, see, always remember, facts are facts if it comes from the proper source. If the government of India says 1 crore of people, 10 crores of people have been vaccinated in the state of Karnataka, or maybe in the state in the southern states, it's a fact. If it has to come from the real people, the Department of Health, or if it comes from the WHO, World Health Organization, that's a fact. Analysis, adana neevu analysis ಮಾಡ್ತೀರಾ, ನಾನು analysis ಮಾಡ್ತೀನಿ, that will be our personal opinion. Always remember, in social media people are giving their opinion. ಮಂಜುನಾಥ್ ಸರ್ಗೆ ಸರಿ ಅನ್ಸ್ಬೋದಕ್ಕೆ ಅವ್ರು ಮಾತಾಡ್ತಾರೆ, ಸುಜಾತಾ ಮೇಡಮ್ ಅವ್ರು ಸರಿ, ಅದು ಅವ್ರ ಒಪಿನಿಯನ್, ಅದು ನನಗೆ ಅಪ್ಲೈ ಆಗುತ್ತೆ ಅಂತ ನಾನು ಹೇಳ್ಕೊಳಕ್ ಆಗಲ್ಲ. ಬಟ್ ಏನಾಗೋಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಒಪಿನಿಯನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ. ಮಂಜುನಾಥ್ ಸರ್ ನಮ್ಮ ಫ್ರೆಂಡ್ ಅಪ್ಪ, ಹಂಗಾದ್ರೆ ಅವ್ರು ಹೇಳಿ ಸರಿನೇ ಇರ್ಬೋದು ಅಂತ ಅವ್ರು ಹೇಳ್ತಾರೆ. ಇಲ್ಲ ಸುಜಾತಾ ಮೇಡಮ್ ನಮ್ಮ ಫ್ರೆಂಡ್, ಅದಕ್ಕೆ ಅವ್ರು ಹೇಳಿ ಸರಿ ಅಂತ. ಸೊ ಇಟ್ ವಾಟ್ ಯು ಆರ್ ಡಿವೈಡಿಂಗ್ ದ ಪೀಪಲ್ ರಾದರ್ ದೆನ್ ಗಿವಿಂಗ್ ದೆಮ್ ದ ಫ್ಯಾಕ್ಟ್ಸ್. ಇಟ್ ಇಸ್ ಓನ್ಲಿ ಫೇಸ್ ವ್ಯಾಲ್ಯೂ. ತಪ್ಪಿರ್ಬೋದು, ಅದು ಮಾಧವಸ್ವಾಮಿ ಸರ್ ಹೇಳೋದು ತಪ್ಪಿರ್ಬೋದು, ಸುಜಾತಾ ಅವ್ರು ಹೇಳೋದು ತಪ್ಪಿರ್ಬೋದು. ಬಟ್ ದೇರ್ ಆರ್ ನೋ ಪೀಪಲ್ ಹೂ ಟು ಬಿಲೀವ್ ದಿಸ್, ಬಿಕಾಸ್ ಸೋಷಿಯಲ್ ಮೀಡಿಯಾ ಹಸ್ ಮೇಡ್ ಯು ಪೀಪಲ್ ಸೋ ಎನ್ಗ್ರಾಸ್ಡ್. ಅಷ್ಟು ಇದು ಮಾಡಿದೆ. ಯಾ ಸೀಟ್ ಮೇಲೆ ಕೂತಾರಪ್ಪ ಅವರು, ಹೇಗೆ ಸೀಟ್ ಮೇಲೆ then inaccurate ಯಾರು ಸ್ವಲ್ಪ ಮ್ಯೂಟ್ ಮಾಡಕ್ ಹೇಳಿ. ಸಂಪತ್ ಇದಾರ ಇಲ್ವಾ ಗೊತ್ತಿಲ್ಲ ಅವರು. Then inaccurate content. Okay, the content whatever I told you, it is not fact. Okay, that is also there. Okay, next case study ರೀಸೆಂಟ್ ಆಗಿ ತಗೊಂಡೆ, ನೆನ್ನೆ ನೋಡಿರ್ಬೋದು ನೀವು. ಎಷ್ಟು ಒಂದು ಅಂದ್ರೆ ನಿಮ್ಗೆ ಗೊತ್ತಿರೋ ಪ್ರಕಾರ, I'll come to that mind study. ಇಂಡಿಯಾದಲ್ಲಿ almost all the politicians have started using Twitter. For them, having a Twitter account, even the government, central government has made it compulsory that almost all the ministers, ಯಾವ್ದೇ ಮಿನಿಸ್ಟ್ರಿಗಳಿದ್ರು, ಯಾಕಂದ್ರೆ ಬಿಕಾಸ್ ಡಿಜಿಟಲ್ ಇಂಡಿಯಾ ಅಂತೆಲ್ಲ ಮಾಡಿಕೊಂಡಿರುತ್ತೆ ಪ್ರಾಪಗಂಡ ಇರೋದ್ರಿಂದ, ಎವ್ರಿ ಮಿನಿಸ್ಟರ್ ಶುಡ್ ಹ್ಯಾವ್ ಅಕೌಂಟ್ ಇನ್ ದಿ ಟ್ವಿಟರ್ ಅಂಡ್ ದೇ ಶುಡ್ ಕೀಪ್ ಆನ್ ಟೆಲ್ಲಿಂಗ್ ದ ಪೀಪಲ್. ಯಾಕೆ ಅದನ್ನ ಅವ್ರು ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ, ಸೊ ದಟ್ ಯು ಕ್ಯಾನ್ ಸ್ಟೇ ಕನೆಕ್ಟೆಡ್ ಟು ದ ಪೀಪಲ್. ಜನಗಳಿಗೆ ನೀವು ಮಾಡಂತದ್ದು ಹೋಗಂತದ್ದೆಲ್ಲ ವಿಷಯ ಗೊತ್ತಾಗ್ಬೇಕು ಅಂತ ಅಂದ್ಬಿಟ್ಟು ಅದನ್ನ ಮಾಡಿದ. There is nothing wrong in that. But how well our politicians are using is a different thing. Okay, ಇದು ನಿನ್ನೆಯಿಂದ ಇದು ವೈರಲ್ ಆಗಿದೆ. I don't know how many of you have seen that. As you all know, the Prime Minister of India has gone to US on a 3-day visit. Yesterday he left Delhi, so he'll be there for 3 days on some official issue, official matter. So he's gone. So alli baribekare bardiದೆ, because Narendra Modi ji is one of the topmost person who puts each and everything on the Twitter. Okay, ಅವ್ರದ್ದು ಅಕೌಂಟ್ ಎಷ್ಟು ಇದೆ ಅಂತ, ಎಷ್ಟು ಜನ ಫಾಲೋವರ್ಸ್ ಇದಾರೆ ಅಂತಂದ್ರೆ ನೀವು ನೋಡ್ಬೋದು ಅದನ್ನ. Okay, how many number is the highest number of followers ಇಂಡಿಯಾದಲ್ಲಿ ಎನಿ top 2 ಅನ್ಸುತ್ತೆ ಅವರು. I think after Obama, I think he is the second one or the third spot ಅಲ್ಲಿ ಇದ್ದಾರೆ ಇವಾಗ ನರೇಂದ್ರ ಮೋದಿ ಜಿ. ಮೋಸ್ಟ್ ಪವರ್ಫುಲ್ ಪೊಲಿಟಿಷಿಯನ್ ಅಕ್ರಾಸ್ ದಿ ವರ್ಲ್ಡ್. ಅಷ್ಟು ಜನ ಫಾಲೋವರ್ಸ್ ಕೂಡ ಇವ್ರಿಗೆ ಇರೋದು. ಸೊ ಅವರೆಲ್ಲ ಟ್ವೀಟ್ ಮಾಡ್ತಾರೆ. ಸೊ ನಿನ್ನೆ ಹಾಕಿದ್ರು, ಯಾಕೆಂದ್ರೆ ತುಂಬಾ ವೈರಲ್ ಆಗ್ತದೆ. ಏನಂತ ಹೇಳಿದ್ರೆ, a long flight also means opportunity to go through paper work ಅಂತ ನೆನ್ನೆ ಯಾರೊಬ್ರು ಕಳ್ಸಿದ್ರು. ಅದನ್ನ ಅವ್ರು ಹಾಕಿ ಬರ್ದಿದ್ದಾರೆ. ಈ ತಕ್ಷಣ ಬಂದಿದ ತಕ್ಷಣ ದೇರ್ ವಾಸ್ ಲಾಟ್ ಆಫ್ ಥಿಂಗ್. ನಿಮ್ಗೆ ನಾನು ಶೇರ್ ಮಾಡ್ತೀನಿ.
ಇದಾಗಿದ ತಕ್ಷಣ ನೆಹರು ಅವರು ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದಿದ್ದು ಕರೆಕ್ಷನ್ ಮಾಡ್ತಾ ಇದ್ದಿದ್ದು ಅದೊಂದು ಫೋಟೋ ಬಂತು. ಆಮೇಲಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದಿದ್ದು ಅದೊಂದು ಬಂತು. ಇಂದಿರಾ ಗಾಂಧಿ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ರು ಕೆಲಸ ಮಾಡ್ತಾ ಇದ್ರು ಅದು ಬಂತು. ಇನ್ನೊಂದು ರಾಜೀವ್ ಗಾಂಧಿ ಫ್ಲೈಟ್ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ರು. ಅಂದ್ರೆ the thing is they want to compete and tell that it is not only Narendra Modi ji of BJP who is working on the flight, but even other leaders have also done anta. So that is ಏನಾಯ್ತು ಅದಕ್ಕೆ. So you are trying to break that chain. ಅದೊಂದಾಯ್ತಾ. ಮತ್ತೆ ಇಲ್ಲೊಂದು ಇದೆ ನೋಡಿ, if you see it very observantly, ಅವರು ಇದಕ್ಕೆ ಸೂಟ್ ಕೇಸ್ ಏನಿದೆ ಅದ್ರಲ್ಲಿ ಒಂದು ಕೀ ಹಾಕ್ಬಿಟ್ಟಿದ್ದಾರೆ. ಓಕೆ, ನಮ್ಮಲ್ಲಿ ಹಾಕ್ತಿವಲ್ಲ ಗೊತ್ತಲ್ವಾ, ಟ್ರೈನರ್ ಎಲ್ಲ ಹೋದ್ರೆ ಅದ್ ಯಾರು ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ. ಅದು ನಿನ್ನೆ ಅದ ಒಂದು ದೊಡ್ಡ ಬಿಗ್ ಇಶ್ಯೂ. ಹೌ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಲಗೇಜಸ್ ಸೆಕ್ಯೂರಿಟಿ ಇಲ್ಲ ಅಂತಂದ್ರೆ ವಾಟ್ ಅಬೌಟ್ ದಿ ಇಂಡಿಯನ್ ರೈಲ್ವೇಸ್ ಅಂತ ನಾನು ಯಾರೊಬ್ರು ಬರ್ದಿದ್ರು. ಓಕೆ, ನಾನು ಬಿಕಾಸ್ ಐ ಆಮ್ ವೆರಿ ಆಕ್ಟಿವ್ ಟ್ವೀಟ್, ರೈಟ್, ಐ ಡೂ ಟ್ವೀಟ್ಸ್ ಅ ಲಾಟ್. ಸೊ ಐ ಆಮ್ ಆಲ್ಸೋ ಫಾಲೋಯಿಂಗ್ ನರೇಂದ್ರ ಮೋದಿ ಜಿ. ನಾನು ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ, ಒಂದು ಸ್ಟಡಿ ಮಾಡಿದ್ವಿ 2014 ಅಲ್ಲಿ. ವಿ ಡಿಡ್ ಅ ಸ್ಟಡಿ ಆನ್ ಟ್ವೀಟ್ಸ್, ಇಂಡಿಯನ್ ಪೊಲಿಟಿಷಿಯನ್ಸ್ ಅಂಡ್ ಟ್ವೀಟ್ಸ್. ಆವಾಗಲೇ ನಾನು ಫಾಲೋ ಮಾಡ್ತಾ ಇದ್ದೀನಿ. ಇವ್ರು ನೋಡ್ಬೇಕಂತ ಅಂತಲ್ಲ, ಬಟ್ ದ ಥಿಂಗ್ ಇಸ್ ಒಂದು 10 ಜನರು ಕಾಂಗ್ರೆಸ್ ಪಾರ್ಟಿ ಜನ. ಸೊ ಇದೊಂದು ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಗೊತ್ತಾಗುತ್ತೆ. ಅವರೆಲ್ಲ ಲಾಕ್ ಹಾಕಿದ್ದಾರೆ. ಆ ಲಾಕ್ ಬಗ್ಗೆ ಒಂದು ಅಷ್ಟೊಂದು ಕಾಂಟ್ರವರ್ಸಿ. ಹಂಗಂದ್ರೆ ನಮ್ ಫ್ಲೈಟ್ ಅಲ್ಲೂ ಕೂಡ ಅವ್ರಿಗೆ ನಂಬಿಕೆ ಇಲ್ಲ ಅಂತ ಇನ್ ಕೆಲವರು ಯಾರೋ ಹೇಳಿದ್ರು. ಎಷ್ಟು ಟ್ವೀಟ್ಸ್ ಮಾಡಿದಾರೆ ಅದ್ರ ಬಗ್ಗೆ ಅಂತ ಹೇಳಿದ್ರೆ, ಅದೆಂಗೆ ಅವರು ಲಾಕ್ ಹಾಕೊಂಡು ಹೋದ್ರು ಅವರು ಪ್ರೈಮ್ ಮಿನಿಸ್ಟರ್. ಎಷ್ಟೇ ಆದ್ರೂ ಇನ್ನೊಂದು ಯಾರೋ ಬರ್ತಿದ್ರು, ಎಷ್ಟೇ ಆದ್ರೂ ನಾವು ಇಂಡಿಯನ್ ಬುದ್ಧಿ ಬಿಡೋದಿಲ್ಲ, ನಮ್ಗೆ ಎಲ್ಲೇ ಹೋದ್ರು ಒಂದು ಲಾಕ್ ಇಡ್ಲೇಬೇಕು ಅಂತ. 100 people ಯು ಶುಡ್ ಸಿ, ಯಾರೋ ಹೋದ್ರೆ ನೋಡಿ ಟ್ವೀಟ್ ಕೇಳಿದ್ರೆ ಎಷ್ಟು ಜನ ಬರ್ದೆ, ಪಾಸಿಟಿವ್ಸ್ ಇದೆ, ನೆಗೆಟಿವ್ ಇದೆ. ಸೊ ದೀಸ್ ಆರ್ ದ ಥಿಂಗ್ಸ್. ಅದು ಬಿಟ್ಟು ಅವ್ರು ಕೆಲಸ ಮಾಡೋ ಬಗ್ಗೆ ಯಾರು ಬರೀದಿಲ್ಲ. ಅಥವಾ ಏನೋ ಫ್ಲೈಟ್ ಬಗ್ಗೆ ಅಮೆರಿಕಾಗೆ ಆಗಿ ಹೋಗ್ತಾ ಇದಾರೆ, ಏನ್ ಪೈಲಟ್ ಅದ್ರ ಬಗ್ಗೆ ಇಲ್ಲ. ಹೀಗೆ ಅಂದ್ರೆ ನಮ್ಮಲ್ಲಿ ಇಂಡಿಯಾದಲ್ಲಿ ಎಷ್ಟು ಫ್ರೀ ಟೈಮ್ ನಮ್ಗೆ ಅಂತ ಹೇಳಿದ್ರೆ, ಯು ವಾಂಟ್ ಟು ಪುಲ್ ಡೌನ್ ದ ಪೀಪಲ್ ರಾದರ್ ದನ್ ಸ್ಪೀಕಿಂಗ್ ಸಮಥಿಂಗ್ ಕನ್ಸ್ಟ್ರಕ್ಟಿವ್, ಯು ವಾಂಟ್ ಟು ಡೂ ಸಮಥಿಂಗ್ ಡಿಸ್ಟ್ರಕ್ಟಿವ್. ಓಕೆ, ಮತ್ತೆ ಅದು ಬೇರೆ ಇನ್ನೊಬ್ರು ಯಾರು ಬರ್ದಿದ್ರು, ನಾನು ಶೇರ್ ಮಾಡ್ತೀನಿ ಯಾರು. ಆ ಕಣ್ಣು ಅವ್ರು ಇಲ್ಲಿ ನೋಡ್ತಾ ಇಲ್ಲ. ಓಕೆ, ಇಸ್ ನಾಟ್ ಸೀಯಿಂಗ್ ದ ಫೈಲ್, ಈ ಸೀಯಿಂಗ್ ದಿಸ್ ವೇ. ಫೈಲ್ ಬರೀ ಕ್ಯಾಮ್ರಾ ಕಡೆನೆ ಕಣ್ಣಿದೆ ಅಂತ ಇನ್ನೊಬ್ರು ಯಾರೋ ಬರ್ದಿದ್ರು. Okay, is not seeing the file, actually is seeing the camera, whether it has been taken properly or not. So yesterday's, okay, it is just a yesterday one. So these are the kind of thing what politicians do. He wanted to develop his image, but adalli tumba backfire agogide. Adu one case study, sorry. The second case study is about Arvind Kejriwal. Okay, we speaks about unemployment. Okay, so and as you all know, Arvind Kejriwal, the Delhi CM, is also very active tweet, right? Avaru tumba chana tweet ಮಾಡ್ತಾರೆ, ತುಂಬಾ ಕೆಲಸಗಳು tweet ಮೇಲೆ ಮಾಡ್ತಾರೆ. But it is the September 20th, so where he speaks about the Indian government employment law. So Goa is the BJP government, and he has spoken about that. Okay, then this is about Mamata. Yaake idella tumba important ಹೇಳಿದ್ರೆ, how they try to politicize, how they try to put their mind into the minds of their followers. ಹೇಗೆ ಇನ್ಫ್ಲೂಯೆನ್ಸ್ ಮಾಡಬಹುದು, ಒಂದು ಪಿಕ್ಚರ್ ಇಟ್ಕೊಂಡು ಅವರೊಂದು ವರ್ಡ್ಸ್ ಗಳನ್ನ ಬರ್ಕೊಂಡು ಹೇಗೆ ಒಂದು ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತ. ಸೊ ಇಲ್ಲಿ ನೋಡಿ, ಬಿಜೆಪಿ, ಶೇಮ್ ಆನ್ ಬಿಜೆಪಿ ಗವರ್ನಮೆಂಟ್, ಅಂದ್ರೆ ಆಯಿಲ್ ಪ್ರೈಸ್ ಜಾಸ್ತಿ ಆಯ್ತು, ನೀವು ಗ್ಯಾಸ್ ಜಾಸ್ತಿ ಮಾಡಿದ್ರಿ ಅಂದ್ಬಿಟ್ಟು ಮಮತಾ ಬ್ಯಾನರ್ಜಿ ಹಸ್ ಟ್ವೀಟೆಡ್ ದಿಸ್. ಓಕೆ, ಸೊ ದೀಸ್ ಆರ್ ದಿ ಕೈಂಡ್ ಆಫ್ ಥಿಂಗ್ಸ್. ಬಟ್ ಅವ್ರ ಫಾಲೋವರ್ಸ್ ಗಳು ಇರ್ತಾರೆ, ಮತ್ತೆ ಅದನ್ನ ರೀಟ್ವೀಟ್ ಮಾಡ್ತಾರೆ, ಶೇರ್ ಗಳು ಮಾಡ್ತಾರೆ. ಸೊ ಇಟ್ ಇಸ್ ಆಲ್ಸೋ ಅಂದ್ರೆ ಯು ಆರ್ ಟ್ರೈಂಗ್ ಟು ಡ್ಯಾಂಪನ್ ದಿ ಇಮೇಜ್ ಆಫ್ ಒನ್ ಪರ್ಸನ್. ಆತರ ಇದು ತುಂಬಾ ಕಾಂಟ್ರವರ್ಷಿಯಲ್, ಎಲ್ರಿಗೂ ಗೊತ್ತಿರ್ಬೋದು ಅಂತ ಅನ್ಕೊಂತೀನಿ. ದಿಸ್ ಇಸ್ ದಿ ತನಿಷ್ಕ್ ಆಡ್ ವಿಚ್ ವಾಸ್ ದೇರ್. ಯಾಕೆ ಇದನ್ನ ವಿಷಯ ತಗೊಂಡೆ ಅಂತ ಹೇಳಿದ್ರೆ, you know, this is a ad which was done by what is wrong anta. There is a particular ad agency, what's your problem anta. Okay, advertising agency ಗಳು ಇಂಡಿಯಾದಲ್ಲಿ ತುಂಬಾ ಇದಾಗುತ್ತೆ, and they use the social media for propaganda and all. ಹೇಗೆ ಒಂದು ಸೋಷಿಯಲ್ ಮೀಡಿಯಾನ ಇಟ್ಕೊಂಡು ಒಂದು ವಿಷಯನ ಪೊಲಿಟಿಸೈಸ್ ಮಾಡಬಹುದು ಅನ್ನೋಕೆ just took this example. As you all know, this is a very recent Tanishq ad where it speaks about the daughter-in-law and the mother-in-law. ಡಾಟರ್ ಇನ್ ಲಾಗೆ ಶ್ರೀಮಂತ ಮಾಡ್ತಾರೆ, ಅವರು ಅತ್ತೆ ಶ್ರೀಮಂತ ಮಾಡ್ತಾರೆ, ಅಷ್ಟೇ ಆಡ್. ಓಕೆ, ಅಂಡ್ ಇಟ್ಸ್ ಎ ಮಲಯಾಳಿ ಆಡ್. ಇಟ್ಸ್ ಎ ಮಲಯಾಳಿ ಆಡ್ ವಿಚ್ ಸ್ಪೀಕ್ಸ್ ಅಬೌಟ್ ಏಕತಮ್ ಅಂತಂದ್ರೆ ಒನ್ನೆಸ್ ಅಂತ. ಏನೋ ಪಿಕ್ಚರೈಸ್ ಮಾಡಿ ಅದೊಂದು ಬ್ರ್ಯಾಂಡ್ ಮಾಡಿದ್ರು. ಏನಿಲ್ಲ, ಅಷ್ಟೇ. ಅಮ್ಮ ಕರ್ಕೊಂಡ್ ಬರ್ತಾಳೆ, ಅತ್ತೆ ಕರ್ಕೊಂಡ್ ಬರ್ತಾಳೆ, ಗೋದ್ ಬರಾಯಿ ಮಾಡ್ತಾರೆ ಅಷ್ಟೇ. ಬಟ್ ಓನ್ಲಿ ಥಿಂಗ್ ಇಸ್ ದ ಡಾಟರ್ ಇನ್ ಲಾ ಇಸ್ ಎ ಹಿಂದೂ ಅಂಡ್ ದ ಮದರ್ ಇನ್ ಲಾ ಇಸ್ ಅ ಮುಸ್ಲಿಂ. Okay, that's the only thing. ಅಲ್ಲಿ ಕ್ಲೀನ್ ಆಗಿ ಗೊತ್ತಾಗುತ್ತೆ, because she'll be wearing bindi, she'll not have all friends ಎಲ್ಲರೂ ಇರ್ತಾರೆ. That is nothing, because I believe in intercaste, I believe only in humanity. Okay, ಅದ ನಿಮ್ ತರ ನಿಮ್ಗಳಿಗೂ ಅದರ ತರ ಒಂದು ಒಪಿನಿಯನ್ಸ್ ಇರುತ್ತೆ. ಅವ್ರು ಏನಕ್ಕೆ ಕ್ರಿಯೇಟ್ ಮಾಡಿದ್ರು, why did they create means? Because they wanted to show that people in India are living in harmony. Okay, interreligion, intercaste so common in India ಅಲ್ವಾ. ಎಲ್ಲರೂ ಮಾಡ್ಕೊಳ್ಳಿ, ನಮಗೂ ಎಕ್ಸಾಂಪಲ್ಸ್ ಗೊತ್ತಿರುತ್ತೆ, ನಿಮ್ಗಳಿಗೂ ಕೂಡ ಒಂದು ಎಕ್ಸಾಂಪಲ್ಸ್ ಗೊತ್ತಿರುತ್ತೆ. ಸೊ ಫ್ರೆಂಡ್ಸ್ ಇರ್ಬೋದು, ಯಾರೋ ಮದುವೆ ಮಾಡ್ಕೊಂಡಿರ್ತಾರೆ. ಓಕೆ, ಈ ಆಡ್ ಎಷ್ಟು ತುಂಬಾ ಚೆನ್ನಾಗಿದೆ. ಇದು 1 minute 3 ಆಡ್. ನೋಡಿ ಗೊತ್ತಾಗುತ್ತೆ, ತನಿಷ್ಕ್ ಕಾಂಟ್ರವರ್ಷಿಯಲ್ ಆಡ್ ಅಂದ್ರೆ ಬಂದ್ಬಿಡುತ್ತೆ. 1 minute 3 seconds ಆಡ್ ಇದೆ ಅಷ್ಟೇನೆ. ಈ ಆಡ್ ಹಾಕಿದ ತಕ್ಷಣ ಬಂತು. ಎವ್ರಿಬಡಿ ವರ್ ಎಕ್ಸ್ಪೆಕ್ಟಿಂಗ್ ರಿವ್ಯೂಸ್. ಓಕೆ, ಎಲ್ರು ಒಳ್ಳೆ ರಿವ್ಯೂ ಬರುತ್ತೆ ಅಂತ
Tanishq is a Tata company product. Everybody, you know what happened? Everybody started blaming that. How did you do this advertisement? How can a Hindu girl marry a Muslim boy? Yake Hindus all yaru hudugar irlilva? So politicize. Why are you seeing it in only political eye? And ours is a Hindu country. How can you develop these kind of advertisement? You are promoting inter-religion marriages and the kate. 2-3 months it went. And you know what happened? The Tata company was given a notice saying that you have to pull back the advertisement. ದೊಡ್ಡ ಡಿಬೇಟ್ಸ್ ಗಳು ನಡೀತು, ನಿಮ್ಗೆ ಗೊತ್ತಿರಬಹುದು, ಟಿವಿಲಿ ಪ್ರೈಮ್ ಟೈಮ್ ಅಲ್ಲೆಲ್ಲ ಡಿಸ್ಕಷನ್ಸ್ ಗಳೆಲ್ಲ ಆಯ್ತು. ದಟ್ ಮೀನ್ಸ್ ಹೌ, ಬಿಕಾಸ್ ಸೋಷಿಯಲ್ ಮೀಡಿಯಾ ಇಸ್ ನೀವು ಅದನ್ನ ವೈ ಡೋಂಟ್ ಯು ಸೀ ಇನ್ ದ ಪಾಸಿಟಿವ್ ಸೈನ್? ಏನೋ ಹುಡುಗಿ ಪ್ರೆಗ್ನೆಂಟ್ ಇದ್ದಾಳೆ, ದ ಸೇಮ್ ಕೈಂಡ್ ಆಫ್, ಈಗ ಪ್ರೆಗ್ನೆಂಟ್ ಅಂತ ಆಗಿದ ತಕ್ಷಣ ಹೆಣ್ಮಕ್ಳು ಪ್ರೆಗ್ನೆಂಟ್, ನೀ ಹಿಂದೂ ಆದ್ರೇನು, ಮುಸ್ಲಿಂ ಆದ್ರೇನು, ಕ್ರಿಶ್ಚಿಯನ್ಸ್ ಆದ್ರೆ, ಬುದ್ಧಿಸ್ಟ್ ಆದ್ರೇನು, ಎ ಫೀಲಿಂಗ್ ಆಫ್ ಎ ಮದರ್ ಇಸ್ ಎ ಫೀಲಿಂಗ್ ಆಫ್ ಎ ಮದರ್. Why you have to do the coloring of religion? Why do you need to put the color of a particular caste or some creed? Okay, adu bitbidi, that was okay. That was the Tanishq government, sorry, Tanishq company was forced to write an apology. Okay, they did 15 ದಿವಸ ಆಗಿದ ತಕ್ಷಣ ಯಾವಾಗ it was a backlash, Tanishq showrooms ಗೆಲ್ಲ ಹೋಗಿ ಹೊಡೆದಾಕಿದಾಯ್ತು ಗುಜರಾತ್ ಅಲ್ಲೆಲ್ಲಾನು. So they went to the shops and they vandalized everything, and Tanishq issued an advertisement, saying sorry, apologize, we were not doing this, it was not intentional, we wanted to promote the relationship of a mother and a lady, the daughter-in-law. We never thought it is going to happen this way. They have to tender an apology and they have to pull back the advertisement. ಅಂದ್ರೆ ಖುಷಿ ಜನಗಳ, ಹಬ್ಬ ಸದ್ಯ ಮುಗಿತು, ಅಡ್ವರ್ಟೈಸ್ಮೆಂಟ್ ಒಂದು ಹಾಳು ಮಾಡಿದ್ವಲ್ಲ ಅಂತ ಜನಗಳಿಗೆ. The people who did it, I'm telling you, the people, saddest attitude is what you are creating through social media. But instead you could have looked into the other positivity. But when this particular thing happened, even lot of Hindus who have married Muslims, or those Muslims who have married Hindus, ಅವ್ರುಗಳೆಲ್ಲ ಕತೆ ಬರೆಯಕ್ಕೆ ಶುರು ಮಾಡಿದ್ರು. ನಾವೆಲ್ಲ ಚೆನ್ನಾಗೇ ಇದ್ದೀವಿ, why they are doing all these things, we are leading a very happy life ಅಂತ ಆ ಪಾಸಿಟಿವ್ ಸ್ಟೋರೀಸ್ ಗಳು ಬರ್ತಾ ಇದ್ವು ಒಂದ್ ಸೈಡ್ ಅಲ್ಲಿ. But ultimately the company was forced to pull back the advertisement. Why I'm telling you this is because even a small issue like jewelry, even a small issue like motherhood, even a small issue like relationship of a mother and a daughter or a mother is being politicized. How things, because this is all thanks to social media. Everything is because of social media, because ಎಲ್ಲರೂ ಒಪಿನಿಯನ್ ಬರೀತಾರೆ. 1000 ಜನದ ಒಂದೊಂದು ಒಪಿನಿಯನ್, ಯಾಕೆ ನಂದು ಒಂದು ಇರ್ಲಿ ಅಂತ ಜನಗಳು, ನಂದು ಎಲ್ಲರೂ ಬರೀತಾರೆ ನಾನು ಬರೀನ ಫ್ರೀ ಆಫ್ ಕಾಸ್ಟ್. No, so everybody wants to write this. So I'm just giving an example that how things can be colored, how things can be manifested. Ours is, yeah, everybody knows ours is a secular country. We call ourselves as a secular country. We don't call ourselves as a Hindu nation. Hindu nation is Nepal. We call ourselves as a secular nation. That is what the constitution also says. We don't have that word Hindu nation. We have secular. It means promoting everything. So why I'm doing all these things is social media is being used as a propaganda medium, which everybody has to be very careful. Okay, so Twitter study, as I told, we did a small Twitter study. In another 5-10 minutes we'll wind up. We have done this, and they just gave you some examples, because how politicians use media for their own publicity, for their own propaganda. Every time it is not appreciation what they deserve. Sometimes they also have a backlash. Our ಮಾಡಿದ ಅವ್ರಿಗೆ ಕೊಲ್ಲ ಗೊತ್ತಾಗೋದಿಲ್ಲ, ಒಂದ್ಸತಿ ಅದನ್ನು ಬ್ಯಾಕ್ಲಾಶ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಕೂಡ. That's what I wanted to show. Okay, then the Twitter case, as I told, we did a 2018 we did a Twitter study. We wanted to know how politicians use this Twitter. And as you all know, after 2014 only, Twitter has become more active, because it was used by Obama in his election in America. So the same trend was followed by Narendra Modi ji. He started this planning, he started his getting close to the people by using social media. Admele ellaru shuru ಮಾಡಿರೋದು. Okay, so ನಾನು ಹೇಳ್ದಂಗೆ Narendra Modi has got the most number of followers also. Then Ashok Meccan, I'll tell you what is it. Ashok Meccan is from Congress party. Sushma Swaraj, the former minister, she's there now. She's no more anymore. Sushma Swaraj, Kiran Bedi, Shashi Tharoor, and Arvind Kejriwal. Okay, now 10 jana politicians, 10 jana Rahul Gandhi also we had taken. What was the study? We wanted to study Twitter ನಿಮ್ಗೆ ಗೊತ್ತು 140 characters ಅಲ್ಲಿ ಬರೀಬೇಕು. Okay, you need to write the Twitter within 140 words. 140 words 145 ಅಲ್ಲಿ ಬರೆಯಕ್ಕೆ ಆಗೋದಿಲ್ಲ ವರ್ಡ್ಸ್ ಗಳು. Facebook ಅಲ್ಲಿ ನೀವು ಎಷ್ಟು ಗೊತ್ತು, you know how many words you can write in a Facebook? Any idea? Twitter ಅಲ್ಲಿ ನೀವು 140 characters ಮಾತ್ರ ಬರೆಯಕ್ಕೆ ಸಾಧ್ಯ ಆಗುತ್ತೆ. You know what is the number of words you can write in what you call Facebook? 28,000 words. ಈಗ ನೀವು ನಿಮ್ಮ ವಾಟ್ಸ್ ಇನ್ ಯುವರ್ ಮೈಂಡ್ ಅಂತ ಬರುತ್ತಲ್ಲ, ನೀವು 28,000 ವರ್ಡ್ಸ್ ಗಳನ್ನ ಬರೀಬಹುದು.
Okay, that means you can write on one whole book, thesis ಬರಿಬಹುದು ಅಂತ ನಿಮ್ಗೆ ಅರ್ಥ. Okay, so that is that. So we wanted to study ಎಷ್ಟು ರೆಗ್ಯುಲರ್ ಆಗಿ ಬರೀತಾರೆ. We wanted to study how many regularity, ಎಷ್ಟು frequency. ನರೇಂದ್ರ ಮೋದಿ ji post at least 8 to 10 post every day. Minimum of the 8 to 10. There are many times where he has gone up to 16. ಅದ್ರದ್ದು ರ್ಯಾಲಿ ಮಾಡಕ್ ಹೋದಾಗ್ಲೂ he used to put every rally ಕೂಡ he used to post the videos, he used to post the pictures, okay, all those things. But minimum he posts around 8 to 10 pictures. Even now, even to this day, he does but every day alla postings ಇದ್ದೇ ಇರುತ್ತೆ. ಯಾವುದೇ ದಿಸ್ ಮಿಸ್ ಮಾಡೇ ಇಲ್ಲ ಇಲ್ಲಿ ತನಕ ಅವರು. He has never missed a thing. So we wanted to see the frequency of them post, especially politicians ಗಳು. Then we wanted to see what is that they write. ಏನ್ ಕಂಟೆಂಟ್ ಇರುತ್ತೆ, what is the content do they write. Majority of the politicians write about their political party. That's one thing. Second thing what they do is they start blaming the opposition party. ಎರಡೇ ಕೆಲಸ ಮಾಡೋದು. ಒಂದು ಅವ್ರದ್ದು ಏನ್ ಪಾರ್ಟಿ ಬಗ್ಗೆ ಬರ್ಕೊಂತಾರೆ. ಎರಡನೇದು they always start blaming the other party. They did this, they did that, but only negativity. Okay, more of negative. ಮತ್ತೆ ಮೂರನೇದು ನಮ್ಗೆ ಅನ್ಸಿದ್ದು emotions. We wanted to check the emotions of the politicians. ಏನ್ ಎಮೋಷನಲ್ ಆಗಿ ಬರೀತಾರ ಅಂತ we wanted to check, and we got to know that 80% of the politicians like Shashi Tharoor, Kejriwal, Narendra Modi, Ashok Mehta, they were not emotional in their tweets. ಯಾವುದೇ ಒಂದು ಎಮೋಷನಲ್ ಇರ್ತಾ ಇರಲಿಲ್ಲ. Okay, but Sushma Swaraj and Kiran Bedi, maybe they are women, I don't know, again gender studies ಬಂದ್ಬಿಡುತ್ತಲ್ಲ, but they were very emotional, like feeling very happy, feeling very ecstatic. A long time I have met my family, feeling very elated. Okay, the words ಅಲ್ಲಿ ಗೊತ್ತಾಗೋಗ್ತಾ ಇತ್ತು. But you're atarala, very political issues. Okay, so the thing is, we wanted to, andre tweets are also one of the way in which politicians can show their emotions, and we got to know that majority of the men politicians are not emotional. They're emotionless. They speak only about victory, adondu, matte strength or words gal use ಮಾಡ್ತಾ ಇದ್ದಿದ್ದು to make the country fit. I am very fit. Okay, then I am very happy, I am victorious, I'm hardworking. So those were the kinds of the words which politicians used to, men, but women are not like that. Okay, especially even Sushma Swaraj is very strong, Smriti Irani is very strong, Kiran Bedi is very strong. Okay, so this with the continuity, we also wanted to see whether they do the work very continuously ಅಥವಾ ಬರೀ ಎಲೆಕ್ಷನ್ ಮಾತ್ರ ಮಾಡಿಟ್ಟಿದಾರ ಅಂತ ಅಂದ್ಬಿಟ್ಟು. Ashok Mehta and all, they stopped writing after the election because they lost the election, so they stopped it. But whereas other people started writing and there was a continuity. Okay, at least weekly idante but the photos and videos. Okay, that we also found that majority of the politicians use the photos and videos. ಅವ್ರಿಗೆ ಗಾರ್ಲ್ಯಾಂಡ್ ಮಾಡ್ತಾ ಇರೋಂಥದ್ದು ಅಂತ ಫೋಟೋಗಳು ಜಾಸ್ತಿ. ಓಕೆ, ಮತ್ತೆ ನಾವು ಸ್ವೀಪ್ ಮಾಡ್ತಾ ಇರೋಂಥದ್ದು, ಮತ್ತೆ ಆ ಪ್ರೈಸ್ ಕೊಡ್ತಾ ಇರೋಂಥದ್ದು ನೀವು ನೋಡಿರ್ಬೋದು ನಮ್ಮ ನರೇಂದ್ರ ಮೋದಿಜಿ ಅವ್ರದೆಲ್ಲ. ಸೊ that means men used to put lot of photos rather than women. ಅಂದ್ರೆ ಪಿಕ್ಟೋರಿಯಲ್ ಆಗಿ. ಆಲ್ವೇಸ್ ರಿಮೆಂಬರ್, ಕಮ್ಯುನಿಕೇಶನ್ ಅಲ್ಲಿ ವರ್ಡ್ಸ್ ಗಿಂತ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಜಾಸ್ತಿ ವ್ಯಾಲ್ಯೂ ಇದೆ. ಓಕೆ, ನೀವು ಬರೆಯೋದೇ ಬೇಡ, ಒಂದು ಪಿಕ್ಚರ್ ಹಾಕ್ಬಿಟ್ರೆ ನಾನು ಹೇಳಿದ್ನಲ್ಲ ನಿಮ್ಗೆ, ಕೆಲಸ ಮಾಡ್ತಂತ ಅವ್ರು ಬರೀಲೇಬಹುದಾಗಿತ್ತಲ್ವಾ ಒಂದು ಇದಲ್ಲಿ. ಲಾಂಗ್ ಫ್ಲೈಟ್ಸ್, ಇಟ್ ಮೀನ್ಸ್ ಆಪರ್ಚುನಿಟಿ ವರ್ಕ್ ಅಂತ ಬರೀಬಹುದು. ಬಟ್ ವೈ ಡಿಡ್ ಯು ಯೂಸ್ ಅ ಪಿಕ್ಚರ್? ಬಿಕಾಸ್ ವಿಜುವಲಿ ಯು ಹ್ಯಾವ್ ಸ್ಟ್ರಾಂಗ್. ಯಾವಾಗ ಅವ್ರು ವಿಜುವಲಿ ಅಂತ ಹಾಕಿದ್ರು 4-5 ಕೇಸಸ್ ಗಳು ಬಂದ್ಬಿಡ್ತು. ಇಲ್ಲಿ ಲಾಕ್ ಮಾಡ್ಕೊಂಡು ಇಟ್ಕೊಂಡಿರೋದು, ಇವ್ರು ಇಲ್ಲಿ ನೋಡ್ತಾ ಇರೋದು, ಅದು ಇದೆಲ್ಲ ಬಂದ್ಬಿಡ್ತು. ಸೊ ಥಿಂಗ್ ಇಸ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ even tweeting is also one of the activity. But ಇನ್ನೊಂದು ಸ್ವಲ್ಪ ಜನ, majority of the politicians said that they are trying to tweet because it is a freedom for them. And the majority of the people felt that when I tweet, my emotional release ಆಗುತ್ತೆ ನನಗೆ. ಎಷ್ಟೇ ನಾನು ಕಷ್ಟಪಟ್ಟು, ಎಷ್ಟೇ ಅಥವಾ ನಾನು ಬ್ಯುಸಿ ಆಗಿದ್ರು ಕೂಡ, if I tweet that 1 or 2 words, or if I do tweet that 1 or 2 sentences, it gives me a kind of psychological release. ಹಬ್ಬ ಮುಗೀತು, ಹಬ್ಬ ನನ್ನ ಸ್ಪೀಚ್ ಮುಗೀತು, ಏನೋ, it is a kind of an emotional output. Okay, that is all. But women are not like that. Okay, ಅವ್ರಿಗೆ ಏನು ಅಂದ್ರೆ, it is, they thought that it is a part of their duty, so they did it as a part of their duty. But majority of the men did thing. ಮತ್ತೆ ನಮ್ಗೆ ಅನ್ಸಿದ್ದು ವರ್ಡ್ಸ್ ಗಳು ಹೇಳಿದ್ನಲ್ಲ, ಸ್ಟ್ರಾಂಗ್ ವರ್ಡ್ಸ್ ಗಳೆಲ್ಲ men used to write only about defeat, victory, hard working, those kind of strong words was being used. But whereas ladies, they used to use more of a thing. But the Sushma Swaraj urdu tweet namge ansidu, it was more motherly kind of a thing. Okay, because our obriyantala we studied around 3 to 4 of them, but majority motherly attitude was there. Okay, so she had most of the pictures. ಮತ್ತೆ ಜಾಸ್ತಿ ಲಿಸ್ಟಲ್ಲಿ ಮಾಡಿ ನಾನು ಎಕ್ಸಾಂಪಲ್ ತಗೊಂಡ್ರೆ, we had 10 of them. Positive stories ಜಾಸ್ತಿ ಬಂದಿದ್ದು ಸುಷ್ಮಾ ಸ್ವರಾಜ್. Okay, majority of the, not even our Narendra Modi ji, ಅಂದ್ರೆ ಯಾವುದೇ ಒಂದು ಬರಿಬೇಕಾದ್ರೂ ಕೂಡ ಪಾಸಿಟಿವ್ ಆಗಿ ಆಗ್ತಾ ಇದ್ರು. ನಾನು ಒಬ್ರಿಗೆ ಹೆಲ್ಪ್ ಮಾಡಿದೆ,
ಒಂದ್ 10 ಜನಕ್ಕೆ ಕಾಲ್ದು ಶಿ ಹ್ಯಾಡ್ ಗಾನ್ ಫಾರ್ ಅನ್ ಆಪರೇಷನ್, ಮತ್ತೆ 2-3 ಜನಕ್ಕೆ ಹಾರ್ಟ್ ಆಪರೇಷನ್ ಮಾಡಿಸಿದೀನಿ ನನ್ನ ಕಾನ್ಸ್ಟಿಟ್ಯೂಯನ್ಸಿ ಆತರ. ಸೊ ದೋಸ್ ಕೈಂಡ್ ಆಫ್ ಮದರ್ಲಿ ಆಟಿಟ್ಯೂಡ್, ಅಂದ್ರೆ ನೀವು ಏನ ತೋರಿಸ್ಬೇಕು ಅಂತ ಇದ್ರ ಜನಕ್ಕೆ, ನೀವು ಆರ್ಟಿಫಿಷಿಯಲ್ ಆಗಿ ತೋರ್ಸ್ಕೊಂಡಿರ್ಬೋದು, ದಟ್ಸ್ ಡಿಫರೆಂಟ್. ಬಟ್ ದಟ್ ಪರ್ಟಿಕ್ಯುಲರ್ 4 year what we found was that kind of a motherly attitude was more in that. Shashi Tharoor was always very language was very difficult, as you all know. Shashi Tharoor speaks very hard word, Oxford kind of an English and all. Shashi Tharoor language was very hard to understand. Okay, common man yargu artha agtarilla atara barita idru. Ivrella Hindi matte English jaasti. Okay, the majority of them used to write in Hindi and English, but Shashi Tharoor always he used to use Malayalam, regional language. Yaru jaasti regional language gal use ಮಾಡ್ತಾ ಇರಲಿಲ್ಲ. Okay, so that's, I just wanted to tell you about this. So manipulation ಹೇಳಿದ್ನಲ್ಲ, images ನ manipulate ಮಾಡಬಹುದು, videos ಗಳನ್ನ manipulate ಮಾಡ್ತಾರೆ, real video ಇರುತ್ತೆ but false videoಗಳು ಇರುತ್ತೆ. Okay, ಮತ್ತೆ facts misuse ಮಾಡೋಂಥದ್ದು ಅವೆಲ್ಲ ಕೂಡ, that is what they usually do. So what should be done? Okay, in this kind of a context with all these things, what should be done? One, though, we have to see, politicians will be politicians, they will not change. Their only thing is to have power, and the only thing is to fool the people. But as a general public, or as an educated class of the informed society, we need to get the sources verified. Ellinda bandide, yarinda bandide ಅಂತ verification ಮಾಡ್ಕೋಬೇಕು, ಮತ್ತೆ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ಕೊಳ್ಬೇಕು. ಆದಷ್ಟು ತಪ್ಪು ಅಂತ ಗೊತ್ತಿದ ತಕ್ಷಣನೇ ನೀಡ್ ನಾಟ್ ಹ್ಯಾವ್ ಟು ಫಾರ್ವರ್ಡ್ ದೋಸ್ ಮೆಸೇಜಸ್, ಎಸ್ಪೆಷಲಿ ಪೊಲಿಟಿಸೈಸ್ಡ್ ಮೆಸೇಜಸ್ಗಳು, ಮತ್ತೆ ಮಾಬ್ ಲಿಂಚಿಂಗ್ ಮೆಸೇಜಸ್ಗಳು. ಗರ್ಲ್ಸ್ಗೆ ನೆನ್ನೆ ಯಾರೋ ಒಂದು ಚಿಕ್ಕ ಪಾಪಗೆ ಯಾರೋ ಹೊಡಿತಾ ಇದಾರೆ, ಅಪ್ಪ ಯಾರೋ ಚೆನ್ನಾಗಿ ಹೊಡಿತಾ ಇದಾರೆ, ಅದನ್ನ ಫಾರ್ವರ್ಡ್ ಮಾಡ್ತಾರೆ. ಯು ಟ್ರೈ ಟು ಕಂಟ್ರೋಲ್, ಬಿಕಾಸ್ ಇಫ್ ಯು ಸೆಂಡ್ ದೀಸ್ ಕೈಂಡ್ ಆಫ್ ವಿಡಿಯೋಸ್ ಆರ್ ಮೆಸೇಜಸ್ ಟು ದಿಸ್ ವಾಟ್ಸ್ಆಪ್ ಆರ್ ಸಂಬಡಿ, ಅಲ್ಲಿ ಯಾರೋ ಸೈಕಾಲಜಿಕಲ್ ಆಗಿ ಅವರಪ್ಪ ಮಗನ್ ನಾನು ಹೊಡಿಯೋಣ ಅಂತ ಬಂದ್ಬಿಡುತ್ತೆ. ಸೊ ವಿ ಡೋಂಟ್ ನೋ, ಸೈಕಾಲಜಿಕಲ್ ಸ್ಟಡೀಸ್ ಕ್ಯಾನ್ ಆಲ್ಸೋ ಹ್ಯಾಪನ್ ಇನ್ ದಿಸ್ ವೇ. ಸೊ ಟ್ರೈ ಟು ಕಂಟ್ರೋಲ್ ದೋಸ್ ಕೈಂಡ್ ಆಫ್ ಎ ಥಿಂಗ್. ಮತ್ತೆ ಯಾವಾಗ ಪಬ್ಲಿಕೇಶನ್ ಡೇಟ್ ಅನ್ನೋದು ನೋಡ್ಕೊಳ್ಳಿ. ಕೆಲವು ಸತಿ ಮಾಡ್ತಾರೆ, ಈಗ ನೀವು ನೋಡಿರ್ಬೋದು. ಐ ಜಸ್ಟ್ ಗಿವ್ ಅನ್ ಸ್ಮಾಲ್ ಎಕ್ಸಾಂಪಲ್, ಹೇಳಿ ಮುಗಿಸ್ತೀನಿ. ಕರೋನಾ ಬಂದಾಗ ಒಂದು ಇದು ವಿಡಿಯೋ ಓಡಾಡ್ತಾ ಇತ್ತು, ನೀವುಗಳಿಗೆ ನೋಡಿರ್ಬೋದು. ಯಾರ್ದು? ರಾಜ್ಕುಮಾರ್ ಮತ್ತೆ ಅಪ್ಪುದು. ಕರೋನಾ ಅದೇ ಕಂಬದಲ್ಲಿದ್ದಾನ, ಹಿರಣ್ಯಕಶಿಪು ಈ ಕಂಬದಲ್ಲಿದ್ದಾನ ಅಂತ ಅಂದ್ಬಿಟ್ಟು ಏನೋ ಒಂದು ಇದು, ಅದನ್ನ ಮ್ಯಾನಿಪುಲೇಟ್ ಮಾಡಿ ಕರೋನಾ ಅಂತ ಹಾಕ್ಬಿಡ್ತಾರೆ. ರಾಜ್ಕುಮಾರ್ ಮಗನ್ ಕೇಳೋದು, ಕರೋನಾ ಈ ಕಂಬದಲ್ಲಿ ಇದೆಯಾ ಅಂತಾನ, ಎಸ್ ಅಂತ, ಅಲ್ಲಿ ಕಂಬದಲ್ಲಿ ನೋಡ್ತೀನಿ. ಸೊ ವಾಟ್ ಯು ಡೂ ಇಸ್ ಯು ಟ್ರೈ ಟು ಮ್ಯಾನಿಪುಲೇಟ್ ದ ಸ್ಟೋರಿ, ಬಿಕಾಸ್ ಎವ್ರಿಬಡಿ ಲೈಕ್ಸ್ ರಾಜ್ಕುಮಾರ್. ಸೊ ಎವ್ರಿಬಡಿ ನೋ ದಟ್ ಹಿರಣ್ಯಕಶಿಪು ಸೀನ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಸೀನ್. ಸೊ ಯು ಟ್ರೈ ಟು ಮ್ಯಾನಿಪುಲೇಟ್ ದಟ್. ಸೊ ಆತರ ಡೇಟ್ ಆಫ್ ಪಬ್ಲಿಕೇಶನ್ಸ್ ಗಳು ಕೂಡ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಎಕ್ಸ್ಪರ್ಟ್ಸ್ ಗಳು. ಓಕೆ, ದ ಪೀಪಲ್ ಹೂ ಆರ್ ಸಬ್ಜೆಕ್ಟ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಕರೆಕ್ಟ್ ಆಗಿದೆಯಾ, ತಪ್ಪಿದೆಯಾ, ಅಟ್ಲೀಸ್ಟ್ ನಾವು ಎಜುಕೇಟೆಡ್ ಪೀಪಲ್ ಗಳಾಗಿ ಏನೋ ಡಿಸ್ಕಷನ್ಸ್ ಗಳು ಮಾಡಿ ಏನಾದ್ರು ವಿ ಕ್ಯಾನ್ ಜಸ್ಟ್ ಬ್ರಿಂಗ್ ಇನ್ ಎನಿ ಕೈಂಡ್ ಆಫ್ ಎ ಚೇಂಜ್, ದಟ್ ವಿಲ್ ಬಿ ದ ಬೆಸ್ಟ್ ಒನ್. ಯಾ, ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ. ಬಟ್ ಅಲ್ಟಿಮೇಟ್ಲಿ ದ ಥಿಂಗ್ ಇಸ್, politicians use this social media for their own benefit. It is not going to be a fruitful for any one of us. ನಾವುಗಳು ಬರೀ ಒಂದು ಅರಕೆಯ ಕುರಿಗಳ ತರ ಆಗ್ಬಿಟ್ಟಿದ್ದೀವಿ ಅಷ್ಟೇನೆ. ಬಟ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇಸ್ ಅವೇರ್ನೆಸ್. ಸ್ವಲ್ಪ ಲೀಗಲ್ ಆಕ್ಷನ್ಸ್ ಗಳು ತಗೊಳ್ಬೇಕಾಗುತ್ತೆ. ಸೊ ಯು ನೀಡ್ ಟು ಹ್ಯಾವ್ ಸಮ್ ಲೀಗಲ್ ಆಕ್ಷನ್. ಯು ಮಟ್ ಹ್ಯಾವ್ ಸೀನ್ ಮಾಬ್ ಲಿಂಚಿಂಗ್ ಎಲ್ಲ ಆಗ್ತಾ ಇರುತ್ತೆ, ಜನಗಳ ಮುಂದೆನೆ ಕತ್ತಿಲಿ ಹೊಡ್ದಿ ಸಾಯಿಸಿರೋಂಥದ್ದು ನೋಡಿದೀವಿ. Okay, so that videos have been floating in the WhatsApp and all. So what are the actions you are taking? The government should think about a new legal law, because France is the only country in the whole world which has a social media law. In yellow America dallu illa kuda. We have IT Act. Okay, we have an IT Act. We have that criminal crime galgeಲ್ಲ ಇದು ಮಾಡಿದ್ರೆ police or cyber crime, cyber security ಎಲ್ಲ ಇದೆ, ನಮ್ಗೆ ಇಲ್ಲ ಅಂತ ಹೇಳಿಲ್ಲ. But it is not so strong. It is still, it has got still lacuna. There are a lot of lacunas which is there, which needs to be curtailed, and which needs to be discussed, and which needs to be taken to the people. Okay, ultimately people are more important. But as I told, politicians use it for their own benefit. You need to be extra careful, and you need to see, judge, and pass the messages. So that will be one of the thing. I think it's already 4:47. I'll stop it here and we'll go with the discussion. Yeah, thank you. ಮೇಡಮ್, Yeah. ಮೇಡಮ್, ಇದು ಕಂಗನಾ ರಾಣಾವತ್ ಅವರು ವೆಸ್ಟ್ ಬೆಂಗಾಲ್ ಅಲ್ಲಿ ಏನು ಇದಾಗ್ತದೆ, ಮಮತಾ ಬ್ಯಾನರ್ಜಿ ಅವ್ರದ್ದು ಇದು ಎಲೆಕ್ಷನ್ ರ್ಯಾಲೀಸ್ ನಡೀತಾರೆ, ಅವಾಗ ಟ್ವಿಟರ್ ಏನ್ ಮಾಡ್ತದೆ, ಅವರು ಎಂದೇ ರೂಲ್ಸ್ ನ ಇದು ಬ್ರೇಕ್ ಮಾಡಿದ್ದಾರೆ ಅಂತ ತೆಗ್ದಾಕ್ತಾರೆ ಟ್ವಿಟರ್ ಇಂದ ಡಿಲೀಟ್ ಮಾಡ್ತಾರೆ. ಆದ್ರೆ ಈ ತರ ಒಂದು ಇನ್ನ ಸ್ಟ್ರಿಕ್ಟ್ ಆಗಿ ಈ ತರ ಬಂದಾಗ ಒಂದು
ಏನ್ ಸೊಸೈಟಿಯಲ್ಲಿ ಒಂದು ಪೀಸ್ಫುಲ್ ಇರ್ತದೆ ಅಂತ ಅನ್ಕೋಬಹುದು. ಅಂದ್ರೆ ಫೇಸ್ಬುಕ್ ಇರ್ಬೋದು, ಸಮ್ ಸೋಷಿಯಲ್ ಮೀಡಿಯಾ ಈ ತರ ರೆಗ್ಯುಲೇಷನ್ ತರಬೇಕು. ಹೌದು, ಅದನ್ನ ನಾನು ಅದನ್ನೇ ಹೇಳಿದ್ದು. ಇವಾಗ ನೀವು ಹೇಳಿ ಕಂಗನಾ ರನೌತ್ ಇಶ್ಯೂ ಇರ್ಬೋದು, ಮತ್ತೆ ಇನ್ ಕೆಲವು ಕಡೆ ಟಾರ್ಗೆಟ್ ಮಾಡಿದ್ರು ಅಂತ ಏನೋ, ಅದು ಕೂಡ ಒನ್ ಆಫ್ ದಿ ಥಿಂಗ್ಸ್ ಇಸ್ ದೇರ್. ಅದಕ್ಕೋಸ್ಕರ ಮೊದಲು ನಿಮ್ಗೆ ಗೊತ್ತಿರ್ಬೋದು, ಫೇಸ್ಬುಕ್ ಅಲ್ಲೂ ಕೂಡ ಆತರ ಸೆಕ್ಯೂರಿಟಿ ಅಂತೆಲ್ಲ ಏನು ಇರ್ಲಿಲ್ಲ. ಓವರ್ ದಿ ಪೀರಿಯಡ್ ಆಫ್ ಟೈಮ್ ಯಾವಾಗ ಜನಗಳೆಲ್ಲಾನು ಪೋರ್ನೋಗ್ರಫಿ ಮತ್ತೆ ಮಕ್ಕಳೆಲ್ಲ ಪೋರ್ನೋಗ್ರಫಿ ನೋಡಂತ ಶುರು ಮಾಡಂತದ್ದು, ಮತ್ತೆ ಬೇಡವಾದಂತ ವಿಡಿಯೋಗಳು, ಆಕ್ಸಿಡೆಂಟ್ ಆಗಿರೋಂಥ ವಿಷಯಗಳು, ವಿಡಿಯೋಸ್ಗಳು, ಮ್ಯೂಟಿಲೇಟೆಡ್, ಕೆಲವ್ರಿಗೆ ಬ್ಲಡ್ ನೋಡಿದ್ರೆ ಆಗಲ್ಲ, ಕೆಲವ್ರಿಗೆ ಆಕ್ಸಿಡೆಂಟ್ ಪಿಕ್ಚರ್ಸ್ ಗಳು ನೋಡಿದ್ರೆ ಆಗೋದಿಲ್ಲ, ಅಂತ ಪಿಕ್ಚರ್ ಗಳನ್ನು ಕೂಡ ಇವಾಗ ನೀವು ಯಾವ್ದೇ ಒಂದು ಪಿಕ್ಚರ್ ನ ಪೋಸ್ಟ್ ಮಾಡಿ ಸಡನ್ ಆಗಿ ಅಪ್ಲೋಡ್ ಆಗಲ್ಲ. ಇಟ್ ವಿಲ್ ಟೇಕ್ ಸಮ್ ಟೈಮ್. If your video is with the rules and regulations of the Facebook, it will get uploaded. If not, it will not be uploaded. Adu check ಮಾಡುತ್ತೆ. ಅಂದ್ರೆ these are all some of the measures taken up by the Facebook to see whether it goes with the law of the land. ಅದೇ ತರ ಈಗ ಇಂಡಿಯಾದಲ್ಲೂ ಕೂಡ ನರೇಂದ್ರ ಮೋದಿ ಅವರು ಹೇಳಿದ್ರಲ್ಲ, if the same things is been happening, we'll be taking off the Facebook from the country ಅಂತ ಹೇಳಿದ್ರು. And India is such a big market for Facebook. They can't lose the market. So that's the reason why they have changed certain regulations. ಕೆಲವು ಚೇಂಜಸ್ ಗಳನ್ನ ಮಾಡ್ಕೊಂಡಿದ್ದಾರೆ. ಪ್ರೈವಸಿ ಕಂಟೆಂಟ್, ಪರ್ಸನಲ್ ಸೆಟ್ಟಿಂಗ್ಸ್ ನೋಡ್ಕೊಂಡಿರ್ಬೋದು. ನಾವ್ ಎಷ್ಟು ಜನ ಓದಿರಲ್ಲ ನಾವು ಅದನ್ನೆಲ್ಲ. ನಂಗೆ ಗೊತ್ತಿಲ್ಲ ನೀವೆಲ್ಲ ಓದಿದಿರಾ ಅಂತ. ಅಲ್ಲಿ ಪರ್ಸನಲ್ ಸೆಟ್ಟಿಂಗ್ಸ್ ಅಂತ ಇದೆ. ನನ್ಗಿರೋಂತ 1200 ಜನ ಫ್ರೆಂಡ್ಸ್ ಗಳಲ್ಲಿ ಅವ್ರು ಮಾತ್ರ ನೋಡ್ಬೋದು. It is not public, but if I put it on public, it will be for a whole world. So these are some of the measures what we can do. Okay, ನಾವು ಸುಮ್ಮನೆ ಪಬ್ಲಿಕ್ ಅಂತ ಹಾಕೊಂಡ್ರೆ ನಾಳೆ ಯಾರೋ ಒಬ್ಬ ಮಿಸ್ಟರ್ ಎಕ್ಸ್ ಎಲ್ಲಿಂದನೋ ಬರೀತಾರೆ ಕೆಟ್ಟದಾಗ ನನ್ನ ಬಗ್ಗೆ ಫೋಟೋಗೆ ಆಗಿ ಬರೀತಾರೆ. So I can't control it. The damage is already done. So you need, ಅದಕ್ಕೆ ಹೇಳಿದ್ರು ಎಲ್ಲರೂ ಯಾವ್ದೇ ಇನ್ಸ್ಟ್ರಕ್ಷನ್ಸ್ ಗಳು ಓದ್ಕೊಂಡು ನಾವು ಓದ್ಬೇಕು. ಮೆಜಾರಿಟಿ ಆಫ್ ದ ಪೀಪಲ್ ಡೋಂಟ್ ನೋ ದಟ್. ಎಷ್ಟೋ ಜನಕ್ಕೆ ಅದು ಸೆಕ್ಯೂರಿಟಿ ರೀಸನ್ಸ್ ಗಳಿದೆ. ನಾನು ಏನಿಗೆ ಪ್ರೈವಸಿ ಸೆಟ್ಟಿಂಗ್ ಗಳು ಮಾಡ್ಕೊಳ್ಳೋದಲ್ಲ ಚೆನ್ನಾಗಿ. So these are some of the things which we need to understand. We need to tell our students also, especially girl students. And the boys ಗಳು ಬೇಕು, ಬಾಯ್ಸ್ ಇಲ್ಲ ಅಂತಲ್ಲ, ಬಟ್ inclination is more towards girls for me. So ಆತರ ಅಟ್ಲೀಸ್ಟ್ ಪ್ರೈವಸಿ, ಯಾಕಂದ್ರೆ ಗರ್ಲ್ಸ್ ಗಳಿಗೆ ಟ್ರೋಲ್ ಮಾಡ್ತಾರೆ, ಮತ್ತೆ ಮಾರ್ಫ್ ಮಾಡ್ತಾರೆ. ಯಾವ್ದೋ ಒಂದು ಪಿಕ್ಚರ್ ತಗೊಂಡು ಯಾವ್ದೋ ಪಿಕ್ಚರ್ಗೆ ಯಾವ್ದೋ ಒಂದು ಬಾಡಿ ಹಾಕ್ಬಿಟ್ಟು ಕೆಟ್ಟದಾಗಿ ಬಿಂಬಿಸೋದು ನೋಡಿರ್ಬೋದು ಇವೆಲ್ಲ. ಸೊ ದೇರ್ ಆರ್ ಸರ್ಟನ್, ಮತ್ತೆ ಯಾರೋ ಬಂದು ನನ್ನ ಫೇಸ್ಬುಕ್ ಬಂದು ನನ್ನ ಪಿಕ್ಚರ್ ತಗೊಳ್ಬಹುದು ಪರ್ಸನಲ್ ಆಗಿ. ಸೊ ದೇ ವಿಲ್ ಯೂಸ್ ಇಟ್ ಫಾರ್ ಸಮ್ವೇರ್ ಎಲ್ಸ್. Okay, so these are some of the things what we need to do. And it's not only the thing, law ಕೂಡ ನಾವು ಅಷ್ಟೇ ಸ್ಟ್ರಿಂಜೆಂಟ್ ಆಗಿರ್ಬೇಕು. ನಮ್ದು ಲಾ ಅಷ್ಟು ಸ್ಟ್ರಿಂಜೆಂಟ್ ಆಗಿಲ್ಲ. 10,000 ರೂಪಾಯಿ ದಂಡ ಹಾಕ್ತಾರೆ, ಬಿಟ್ಟು ಕಳಿಸ್ತಾರೆ. ನಾನು ಅದನ್ನೇ ಮಾಡೋದು ಆ ಮನುಷ್ಯ. Tomorrow is going to be. ನಮಸ್ತೆ ಮೇಡಮ್. ಹೇಳಿ. ಮೇಡಮ್, ಅದೇ ಈಗ ಟ್ವಿಟರ್ ಇರ್ಬೋದು, ಸೋಷಿಯಲ್ ಮೀಡಿಯಾಗಳು ಒಂಥರ ಇಂಟರ್ನಲ್ ಸಾವರ್ನಿಟಿಗೂ ಒಂದು ಥ್ರೆಟ್ ಅಲ್ವಾ? ಯಾಕೆಂದ್ರೆ ಕಂಟ್ರೋಲ್ ನಮ್ಮ ಇದಕ್ಕೆ ಬರಲ್ಲ ಅವರು ಅಂತ ಅನ್ನೋದಾದ್ರೆ, ಇವಾಗ ಟ್ವಿಟರ್ ಹೆಂಗೆ ಸೆಡ್ ಹೊಡಿತಾ ಹೋದ್ರು, ನಿಮ್ ಇದಕ್ ನಾವ್ ಕೇಳಲ್ಲ ಅನ್ನೋಂಗಾಗೋದು, ಅದನ್ನ ಮಾನಿಟರ್ ಮಾಡುವಂತ ರೂಲ್ಸ್ ರೆಗ್ಯುಲೇಷನ್ ಇಲ್ಲ ಅನ್ನೋದಾದ್ರೆ, ಒಂದು ಇಂಟರ್ನಲ್ ಸಿಸ್ಟಮ್ ಅನ್ನು ಬೇಕಾದ್ರೆ ಅದು ಗವರ್ನ್ ಮಾಡ್ಬೋದು. ಅಂದ್ರೆ ಒಂದು ಸೋಷಿಯಲ್ ಒಪಿನಿಯನ್ ಅನ್ನ ಅದು ರೂಪಿಸಕ್ ಸಾಧ್ಯ ಇದೆ ಅಲ್ವಾ? ಅದೇ ನಾನು ಹೇಳಿದ್ದು. ಅದಕ್ಕೋಸ್ಕರ ನಾನೇ ಕಾಂಟ್ರವರ್ಸಿ ಆಯ್ತಲ್ಲ ಈಗ ಟ್ವಿಟರ್ಗೆ ಟೈಮ್ ಲಿಮಿಟ್ ಕೊಟ್ಟಿದ್ರಲ್ಲ, ಯು ಹ್ಯಾವ್ ಟು ಡೂ ದಿಸ್ ಅಂತ ಹೇಳಿದಾಗ ತಕ್ಷಣ ದೇ ಚೇಂಜ್ ಆಲ್ ದೇರ್ ಪಾಲಿಸೀಸ್ ಅಂಡ್ ಆಲ್. ಓಕೆ, ಬಿಕಾಸ್ ದೇ ಡೋಂಟ್ ವಾಂಟ್ ಟು ಲೀವ್ ದಿ ಇಂಡಿಯನ್ ಮಾರ್ಕೆಟ್. ಬಟ್ ನಾನು ಹೇಳ್ದಂಗೆ ಹೂಮ್ ವಿಲ್ ಯು ಟೆಲ್? ಈಗ ನೀವು ನಾವು ಗವರ್ಮೆಂಟ್ ಅವರು ನಮ್ ನಾಳೆಯಿಂದ ನಾನು ಇದನ್ನ ಬ್ಯಾನ್ ಮಾಡ್ತೀನಿ ಅಂತ ಅಂದಿದ ತಕ್ಷಣನೇ ಹೌ ಮೆನಿ ಆಫ್ ಯು ಆರ್ ರೆಡಿ? ಅವಾಗ ಏನಂತೀವಿ ನಾವು, ನಮ್ಮ ಸ್ವಾತಂತ್ರ್ಯನ ಕಿತ್ಕೊಂಡ್ಬಿಟ್ರು, ನಾವೇನೋ ಫೇಸ್ಬುಕ್ ಅಲ್ಲಿ ಏನೋ ಹೆಚ್ಚು ಕಡಿಮೆ ನಾವು ಪಿಕ್ಚರ್ಸ್ ಗಳನ್ನ ಹಾಕೊಳ್ತಾ ಇದ್ವಿ, ಅದನ್ನು ಗವರ್ಮೆಂಟ್ ಅವ್ರು ಕಿತ್ಕೊಂಡ್ಬಿಟ್ರು, ಗವರ್ಮೆಂಟ್ ಅಧಿಪತ್ಯ ಆಗೋದು, ಅದನ್ನು ಕೂಡ ನಾವೇ ಮಾತಾಡ್ತೀವಿ. So the thing is, understand, everybody is with the social media and everybody needs social media. But what my concern is, my submission is that let us use the social media with rules and regulations. Understand? ಅದೇ ಮೇಡಮ್, ಲೇಟರ್ ಆನ್ ಇನ್ ಡೆಮಾಕ್ರಸಿ ಪಾಲಿಸಿ ಮೇಕಿಂಗ್ ಅಷ್ಟೇ ಅಲ್ಲ, ಒಟ್ಟು ಇಂಟರ್ನಲ್ ಆಗಿ ಒಂದು ಸೋಷಿಯಲ್ ಒಪಿನಿಯನ್ ಅನ್ನು ರೂಪಿಸುವಷ್ಟು ಮಟ್ಟದಲ್ಲಿ ಅದು ತುಂಬಾ ಡಾಮಿನೇಟ್ ಆಗಿ ಹೋಗುತ್ತೆ ಅಂತ ನೀವ್ ಹೇಳ್ತಾ ಇರೋದು ನೋಡ್ತಾ ಇದ್ರೆ. ಈಗ ಟಿಕ್ ಟಾಕ್ ನ ಬ್ಯಾನ್ ಮಾಡಿದ್ರು ಬಿಕಾಸ್ ಇಟ್ ಇಸ್ ಅ ಚೈನೀಸ್ ಆಪ್ ಅಂತ. ಸ್ನಾಪ್ಚಾಟ್ ಏನೋ ಪ್ರಾಬ್ಲಮ್ ಇತ್ತು, ಅದಕ್ಕೂ ಏನೋ ಮಾಡಿದ್ರು. ಈಗೆಲ್ಲ ಇಂಡಿಯನೈಸ್ಡ್ ಅಂತ ಬಂತು. ಈಗ ನಾನು ಹೇಳ್ತಾರೆ ಟಿಕ್ ಟಾಕ್ ನ ಬ್ಯಾನ್ ಮಾಡಿದಾಗ ಇನ್ನೊಂದು ಯಾವ್ದೋ ಇದು ಬಿಟ್ರು, ಅದು ಇಂಡಿಯನ್ ವರ್ಷನ್ ಆಫ್ ಟಿಕ್ ಟಾಕ್ ಕಾಲ್ಡ್ ಚಿಂಗಾರಿ ಅಂತ ಬಿಟ್ರು. ಯಾರು ಅದನ್ನ ಯೂಸೇ ಮಾಡ್ತಾ ಇಲ್ಲ ಚಿಂಗಾರಿ, ಬಿಕಾಸ್ ಪೀಪಲ್ ಡೋಂಟ್ ಲೈಕ್ ಇಂಡಿಯನೈಸ್ಡ್. ಮೇಡ್ ಇನ್ ಇಂಡಿಯಾ ಅಂತ ಮಾಡಿ, ವೈ ಆರ್ ಯು ನಾಟ್ ಯೂಸಿಂಗ್ ದಟ್? ಬಿಕಾಸ್ ಡೋಂಟ್ ವಾಂಟ್ ಟು ಪ್ರಮೋಟ್. ಈಗ ನಮ್ಮಲ್ಲೇ ಆನ್ಸರ್ ಇದೆ, ನಮ್ಮಲ್ಲೇ ಕ್ವೆಶ್ಚನ್ ಕೂಡ ಇದೆ. The same kind of features what TikTok had, even Chingari has. That is an Indian app adu, but people are not using. People don't even know there is a Indianized TikTok called Chingari. Ejana gottide. So this is what namalle acceptance madilla adina. Everybody said we want. So these are some of the adike helidnalla, even the government has to take a call. ನೀವು ಹೇಳ್ದಂಗೆ ultimately it is the people's opinion which matters. It is the people's mandate. If people are happy, people are not happy, have an opinion. But where is an opinion? ನಾನು ಏನೋ ನಾಳೆ ಗವರ್ಮೆಂಟ್ ಬಗ್ಗೆ ಬರೆದ್ರೆ ನಾನು become an anti-national tomorrow. I don't have a voice, even being an educated. ಮೊನ್ನೆ ನೋಡಿರ್ಬೋದಲ್ಲ, ಗವರ್ಮೆಂಟ್ has issued an order. ಯಾವ್ದೇ IAS ಆಫೀಸರು, ಯಾವ್ದೇ ಬ್ಯೂರೋಕ್ರಾಟ್ಸ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಇರಂಗಿಲ್ಲ.
ಗೊತ್ತಿರ್ಬೋದಲ್ಲ, ನೆನ್ನೆ ಮಾಡಿದ್ದಾರೆ, ರೂಲ್ಸ್ ಮಾಡಿದ್ದಾರೆ. ಮತ್ತೆ how will I know what is happening in police department? How will I know what is happening in Rajinish or in department? I want to know what's happening in women's department. ನೀವು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕೆ ಹೊರತು ಯು ಕಾಂಟ್ ಆಸ್ಕ್ ನೋಬಡಿ ಟು ಬಿ ದೇರ್ ಬಿಕಾಸ್ ಆರ್ ಆಲ್ ಪಬ್ಲಿಕ್ ಫಿಗರ್ಸ್. ಇರೋದೇ ಸೋಷಿಯಲ್ ಮೀಡಿಯಾ ನಮ್ ಡಿಸ್ಕಷನ್. ವಾಟ್ ಡಿಡ್ ಐ ಸೇ? ಟು ಫಾರ್ಮ್ ಒಪಿನಿಯನ್, ಟು ಶೇರ್ ಇನ್ಫಾರ್ಮೇಶನ್, ಅಂಡ್ ಯು ಡೋಂಟ್ ವಾಂಟ್ ಟು ಶೇರ್ ಇನ್ಫಾರ್ಮೇಶನ್, we have become dictators then. We are not in democracy then. So this is what, there are a lot of questions which needs to be answered, a lot of loopholes which needs to be filled up by the government. But namdu tumba vast country, ಒಂದು A ಅಂದ್ರೆ ಒಬ್ರು, B ಅಂದ್ರೆ ಒಬ್ರು, Z ಅಂದ್ರೆ ಒಬ್ರು, Y ಅಂದ್ರೆ, that is different. But ultimately somewhere we need to draw a line. So education, educating the people, educating the youngsters can be one of the way. But ಈಗಲೇ ನಾಳೆ ಆಗ್ಬಿಡುತ್ತೆ ಅಂತ ಹೇಳಕ್ ಆಗಲ್ಲ ಮ್ಯಾಮ್. It is a continuous process. Everybody should work accordingly. So maybe after 4 or 5 years things may look different, a bit different. So that is the thing what I wanted to tell you. Yeah. Madam, ಕೆಲವೊಂದು ಸುದ್ದಿಗಳನ್ನ ಬಿತ್ತರ ಮಾಡೋಕಾದ್ರೆ ಬಲ್ಲ ಮೂಲಗಳಿಂದ ಅಂತ ಹೇಳ್ತಾರೆ ಮೇಡಮ್. ಆ ಬಲ್ಲ ಮೂಲಗಳು ಯಾವ್ದು ನಮ್ಗೆ ಇವತ್ತು ಕೂಡ ಗೊತ್ತಾಗಿಲ್ಲ ಮೇಡಮ್. ದಯವಿಟ್ಟು ಗೊತ್ತಿರಿ ಹೇಳಿ. ನಾನು ಹೇಳಿದ್ನಲ್ಲ, ನಾನು ಬಲ್ಲ ಮೂಲಗಳು ನೀವೇನ್ ಹೇಳಿದ್ರಿ, ನಮ್ದು ಒಂದು ಇದಿದೆ, ನಾನು ಅದನ್ನೇ ಹೇಳಿದ್ದು. ಗೂಗಲ್ ಇಂಡಿಯಾದಲ್ಲಿ ನಾವು have done a workshop. ಆ ವರ್ಕ್ಶಾಪ್ ಅಲ್ಲಿ ನಾವು there are certain apps ಗಳಿದೆ. ಈಗ ಗೂಗಲ್ ರಿವರ್ಸ್ ಸರ್ಚ್ ಅಂತ ಇದೆ, ಯಾಂಡಾಕ್ಸ್ ಅಂತ ಇದೆ, ಇನ್ವಿಡ್ ಅಂತ ಇದೆ. ಸೊ ದೀಸ್ ಆರ್ ಸಮ್ ಆಫ್ ದಿ ಸಾಫ್ಟ್ವೇರ್ಸ್ ವಿಚ್ ಆರ್ ದೇರ್. ನಾನು ಇನ್ವಿಡ್ ಅಲ್ಲಿ ನೀವ್ ಯಾವ್ದಾದ್ರು ಕಳ್ಸಿರೋ ಒಂದು ವಿಡಿಯೋನ ನಾನು ಪ್ಲೇ ಮಾಡಿದ್ರೆ 00 ಇಂದ 03 ತನಕ ಎಲ್ಲಿ ವಿಡಿಯೋ ಮಾಡಿರೋದು, 030 ಇಂದ 010 ತನಕ ಯಾವ ವಿಡಿಯೋ, ಎಲ್ಲ ಎಷ್ಟು ವಿಡಿಯೋ ಸೇರಿ ನೀವು ವಿಡಿಯೋ ಮಾಡಿದ್ರೆ ನಂಗೆ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ಸೊ ಮ್ಯಾನಿಪುಲೇಟ್ ಮಾಡೋಂಥ ಚಾನ್ಸಸ್ ಗಳೇ ಇಲ್ಲ. ಸೊ ಈ ತರ ಸಮ್ ಆಫ್ ದಿ ಕ್ರಮಗಳನ್ನ ಕೂಡ ನಾವು ಜನಗಳಲ್ಲಿ ಎಜುಕೇಟ್ ಮಾಡ್ತಾ ಬರ್ತಾ ಇದೀವಿ. ನಾನು ಹೇಳಿದ್ನಲ್ಲ, ಇಂಡಿಯಾ ಇಸ್ ಎ ವೆರಿ ವಾಸ್ಟ್ ಕಂಟ್ರಿ, ಯು ಕಾಂಟ್ ಡೂ ಇಟ್ ಆಲ್ ಆಫ್ ಎ ಸಡನ್. ಮತ್ತೆ ಜನಗಳು ಕೂಡ ಅಕ್ಸೆಪ್ಟೆನ್ಸ್ ಇರ್ಬೇಕು. ನಾನು ಎಷ್ಟೇ ಪಾಠ ಮಾಡಿ ಬಂದಿರ್ತೀವಿ, ಪುನಃ ನಾಳೆ ಫಾರ್ವರ್ಡ್ ಮಾಡಿರ್ತಾರೆ, ಅಲ್ಲಪ್ಪ ಇಷ್ಟು 3-4 ಕ್ಲಾಸ್ ಅಂದ್ರೆ ಸಪ್ನಾ ಕಾಂಟ್ ಕಂಟ್ರೋಲ್ ಆಲ್ 80 ಆಫ್ ದೆಮ್, ರೈಟ್? ಅಟ್ಲೀಸ್ಟ್ ನಮ್ಮ ಸ್ಟೂಡೆಂಟ್ಸ್ ಗಳು ಹೇಳ್ತಾರೆ, ಮೇಡಮ್ ನೀವು ಹೇಳಿದ್ರೆ 2-3 ಜನ ಮಾಡಿಲ್ಲ ಅಂತ. ಇನ್ನ 70 ಜನದಲ್ಲಿ 3-4 ಜನ ಮಾಡಿದ್ರೆ ಇನ್ನ 69 ಜನ ಮಾಡಿರ್ತಾರೆ. ಏನ್ ಮಾಡ್ಬೇಕು ನಾನು ಅದಕ್ಕೆ? ಅಲ್ಲ ಮೇಡಮ್, ಅದೇ ಮೇಡಮ್, ಇದೇ ದೊಡ್ಡ ದುರಂತ ಏನು ಅಂತಂದ್ರೆ, ಈ ಕರೋನಾ ವ್ಯಾಕ್ಸಿನ್ ನ ಒಂದು ಧರ್ಮಕ್ಕೂ ಕೂಡ ಅಂಟ್ ಮಾಡ್ತಾರೆ. ಎಕ್ಸಾಂಪಲ್ ಗೆ CAA ಗೆ ಮತ್ತೆ NPR ಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಬಿಡ್ತು ಅಂತಾರೆ. ಈ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ಈ ತರ ಅದನ್ನೇ ಸ್ಟೀರಿಯೋ ಟೈಪಿಂಗ್ ಅಂತ ಹೇಳಿದ್ರು. ಯು ಆರ್ ಕಾರ್ನರಿಂಗ್ ಸಮ್ ಕ್ಯಾಟಗರಿ ಆಫ್ ಪೀಪಲ್. ಅದನ್ನೇ ಮಾಡಬಾರ್ದು ಅಂತ. ಇಟ್ ಇಸ್ ವೆರಿ ಈಸಿ. ಅದು ಹೇಳಿದ್ನಲ್ಲ, ಹಾಕೊಂಡ್ರೆ ಪ್ರೆಗ್ನೆಂಟ್ ವಿಮೆನ್ ಗಳು ಹಾಕೊಳ್ಳಂಗಿಲ್ಲ, ಅಥವಾ ಯಂಗ್ಸ್ಟರ್ಸ್ ಗಳು ಮೆನಿಸ್ಟ್ರೇಷನ್ ಟೈಮ್ ಅಲ್ಲಿ ಇಂಜೆಕ್ಷನ್ ಹಾಕೊಳ್ಳಂಗಿಲ್ಲ, ಯು ವಿಲ್ ನಾಟ್ ಬಿ ಏಬಲ್ ಟು ಬೇರ್ ಚಿಲ್ಡ್ರನ್. ಏನ್ ಅನ್ಸೈಂಟಿಫಿಕ್, ಅದ್ರಲ್ಲಿ ಅನ್ಸೈಂಟಿಫಿಕ್ ಕ್ಲೇಮ್ಸ್ ಗಳು. ಅದು ನಂಬಂತ ಜನ ಕೂಡ ಇದಾರೆ, ಇಲ್ಲ ಅಂತೇನಿಲ್ಲ, ಅದು ನಂಬ ಕೂಡ ಜನಗಳು ಕೂಡ ಇರ್ತಾರೆ. ಸೊ ಅವ್ರಿಗೆ ಆ ಟಾರ್ಗೆಟ್ ಅವ್ರು, ನಾವಲ್ಲ. ಆ ಟಾರ್ಗೆಟ್ ಗ್ರೂಪ್ ಇರುತ್ತಲ್ಲ, ಅವ್ರ ಮೇಲೆ ಬರ್ತಾ ಹೋಗ್ತಾ ಇರ್ತಾರೆ. ಸೊ ಹೊಡೆದು ಅವ್ರಿಗೆ ಅದೇ ಕಳ್ಸಿ ದೇ ಮೇಕ್ ದೆಮ್ ವೆರಿ ಸ್ಟ್ರಾಂಗ್. ಸೊ ಯಾರೇನ್ ಹೇಳಿದ್ರು ದೇ ವಿಲ್ ನಾಟ್ ಚೇಂಜ್. ಅದಕ್ಕೆ ಯೂಟ್ಯೂಬ್ ಅಲ್ಲಿ ಮೇಡಮ್, ಯೂಟ್ಯೂಬ್ ಸಂಬಂಧಪಟ್ಟಂಗೆ ಕೆಲವು ಈಗ ನಮ್ಮ ಗ್ರೂಪ್ ನಲ್ಲೇ ಇರುವಂತಹ ಎಷ್ಟೋ ಜನ ಒಳ್ಳೊಳ್ಳೆ ಸ್ಕಾಲರ್ಸ್ ಇದಾರೆ ಮೇಡಮ್, ಪ್ರಾಧ್ಯಾಪಕರು. ಅವರೆಲ್ಲ ಒಳ್ಳೊಳ್ಳೆ ವಿಷಯಗಳನ್ನ ಅದ್ರಲ್ಲಿ ಹಂಚ್ತಾರೆ. ಬಟ್ ಅದೇ ಸಮಾಂತರವಾಗಿ ಎಷ್ಟೋ ಬೇಡವಾದ ವಿಷಯಗಳು ಕೂಡ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಈಗ ಅದನ್ನ ನಮ್ಮ ಸ್ಟೂಡೆಂಟ್ಸ್ ಕಡೆ ಎಷ್ಟೋ ಸರಿ ನೋಡ್ತಾ ಇರೋದನ್ನ ನಾವೇ ಕಾರಿಡಾರ್ ಓಡಾಡ್ಬೇಕಾದ್ರೆ ಕೇಳಿದೀವಿ, ಯಾಕೆ ಅದನ್ನ ಇದ್ ಮಾಡಿದಿರಿ, ನೋಡ್ಬೇಡಿ ಅಂತ. ಅವ್ರು ಹೇಳಿದಾಗ ನಮ್ಮನ್ನೇ ನಮ್ಮ ಜನ್ಮಸಿದ್ಧ ಹಕ್ಕು, ನೀವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಅದರಿಂದ ಅದೇ ಪ್ರಾಬ್ಲಮ್ ನಮ್ಮಲ್ಲಿ. ನನ್ ರೈಟ್ ಮೇಡಮ್, ಅದು ಯೂಟ್ಯೂಬ್ ಅಲ್ಲಿ ಮೇಡಮ್ ಆತರ ಅಪ್ಲೋಡ್ ಮಾಡಿದಾಗ ಅದನ್ನ ಕಂಟ್ರೋಲ್ ಮಾಡಕ್ಕೆ ಯಾವ್ದಾದ್ರು ಒಂದ್ ರೀತಿ ಏನು ಈ ಸಂಸ್ಥೆ ಅಥವಾ ಅದ್ ಯಾವ್ದಾದ್ರು ಒಂದು ರೂಲ್ಸ್ ನೀತಿ ಆತರದ್ ಏನು ಇಲ್ವಾ ಮೇಡಮ್? ಮ್ಯಾಮ್ ಅದನ್ನೇ ಹೇಳ್ತೀವಿ ನಾವು. ಗೂಗಲ್ ಇಂಡಿಯಾ ಮತ್ತೆ ಫ್ಯಾಕ್ಟ್ಸ್ ಎಲ್ಲ ನಾವು ಸೇರಿ ಮಾಡ್ತಾ ಇರೋದು 3 ವರ್ಷದ ವಿ ಆರ್ ಡೂಯಿಂಗ್ ದಿಸ್ ಅಭಿಯಾನ. ಓಕೆ, ದ ಮೇನ್ ಪರ್ಪಸ್ ಇದೇನೆ. ಈಗ ನೀವು ಎಷ್ಟೊಂದು ವಿಷಯಗಳು ಹೇಳಿದ್ರಲ್ಲ, ವಿ ವಾಂಟ್ ಟು ಕ್ರಿಯೇಟ್ ದಟ್ ಕ್ಯಾಂಪೇನ್. ಇವಾಗ ನಾವೆಲ್ಲ ಫೇಸ್ಬುಕ್ ಅಲ್ಲೆಲ್ಲ ಬರ್ಕೊಳ್ಳೋ ಬದಲು ಗವರ್ಮೆಂಟ್ ಬಗ್ಗೆ ಅದನ್ನೇ ಬರೆಯೋಣ. ವೈ ಡೋಂಟ್ ಯು ಬ್ರಿಂಗ್ ಅ ರೂಲ್? ಈಗ ನೀವು ಹೆಂಗೆ ಇವಾಗ ವಾಟ್ ಯು ಕಾಲ್ ನಿರ್ಭಯ ಕೇಸಲ್ಲಿ ಹೆಂಗೆ ಒಂದು ಚೇಂಜ್ ಬಂತು, ಲಾ 2014 ಆಗಿರೋಂತ ನಿರ್ಭಯ ಕೇಸಲ್ಲಿ ಏನೋ ಮಾಡಿ ಅಷ್ಟು ಬಡದಾಡಿ ಪಡೆದ್ರಿ, ಅಟ್ಲೀಸ್ಟ್ ಒಂದು ಚೇಂಜಸ್ ಅಂತ ಏನ್ ತಂದಿದ್ದೀರಾ, ಇದು ಕೂಡ ಹಾಗೇನೆ. somewhere somebody has to start. ಸೊ ಈಗ ನಮ್ಗಳಿಗೂ ಗೊತ್ತು, ಅತಿರೇಕ ಕೊಟ್ಟೋಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಆನ್ ದಿ ಯಂಗ್ಸ್ಟರ್ಸ್ ಇಸ್ ಗೆಟಿಂಗ್ ಮೋರ್ ಆನ್ ದಿ ಎಡ್ ಅಂತ. ಸೊ somewhere we have to start. Everybody, at least educated class like us, we should start writing. It is a need of the hour. Let the legal action be taken place. The revive of the legal actions on the YouTube, or the banning of something. ಏನೋ ಒಂದು ಹನಿ ಗುಡ್ರೆ ಹಳ್ಳಾತರ. Maybe after some time we can bring some changes. So that is what we are fighting for. Okay, that is why we need all the educated classes, people like you, to join hand with us. ಮೇಡಮ್, ಎಲ್ಲಿಯವರೆಗೂ ರಾಜಕಾರಣಿಗಳು